ദൈവനാമത്തിന് മഹത്വം ഉണ്ടാകട്ടെ. ದೇವನಾಮಕ್ಕೆ ಮಹಿಮೆ ಉಂಟಾಗಲಿ. ഇന്ന് ഈ ഉച്ചകഴിഞ്ഞ സെഷനിൽ ഒരിക്കൽ കൂടെ ദൈവവചനവുമായി നിൽക്കുവാൻ കർത്താവ് ചെയ്ത ഉപകാരത്തിനായിട്ട് സ്തോത്രം ചെയ്യുന്നു. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಸಹ ಕರ್ತನ ಆ ಒಂದು ಸನ್ನಿಧಾನಕ್ಕೆ ಬರುವಂತೆ ಕರ್ತನ ಕೃಪೆ ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. കഴിഞ്ഞ പകലിൽ നമ്മളോട് സംസാരിച്ച ദൈവം ഇന്ന് ഈ ഉച്ചകഴിഞ്ഞ ഈ സമയത്തും ദൈവം ഇടപെടുമെന്ന് ഞാൻ വിശ്വസിക്കുന്നു. ಕರ್ತನ ಬೆಳಗಿನ ವೇಳೆಯಲ್ಲಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾನೆ. ಈ ಸಮಯದಲ್ಲಿ ಸಹ ಆತ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾನೆ ಅಂತ ನಾನು ನಂಬಿದ್ದೇನೆ. ദൈവവചനം ഇങ്ങനെ പറയുന്നു, 2-3 പേർ എവിടെ കൂടിയാലും അതിന്റെ നടുവിൽ ഞാൻ ഇറങ്ങി വരാം. ದೇವವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತೇವೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೆ, ಅಲ್ಲಿ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ಹೇಳಿ. കർത്താവിന്റെ നാമത്തിൽ കൂടി വരുന്ന ദൈവജനത്തിന്റെ നടുവിൽ ദൈവത്തിന്റെ സാന്നിധ്യമുണ്ട്. ಕರ್ತನ ನಾಮದಲ್ಲಿ ಎಲ್ಲೆಲ್ಲಿ ಕರ್ತನ ಇಬ್ಬರು ಮೂವರು ಸೇರಿ ಬರ್ತಾರೋ ಅಲ್ಲಿ ಕರ್ತನೇ ಇದ್ದಾನೆ. വിശ്വസിക്കുന്നവർ കരങ്ങൾ ഉയർത്തി ദൈവത്തെ ಅದನ್ನು ನಂಬುವವರು ಮಾತ್ರ ಕರಗಳನ್ನು ಮೇಲೆ ಮಾಡೋಣ. ഹല്ലേലൂയ. ಹಲ್ಲೆಲೂಯಾ. ദൈവ സാന്നിധ്യത്തിന് നമ്മുടെ ജീവിതത്തെ മാറ്റാൻ കഴിയും. ದೇವರ ಸಾನ್ನಿಧ್ಯ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತದಾಗಿದೆ. ദൈവ സാന്നിധ്യത്തിന് നമ്മുടെ അവസ്ഥകളെ മാറ്റുവാൻ കഴിയും. ದೇವರ ಸಾನ್ನಿಧ್ಯ ನಮ್ಮ ಜೀವಿತವನ್ನು ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. The more the time you spend in the presence of God, ദൈവ സന്നിധിയിൽ നാം എത്രമാത്രം സമയം ചെലവിടുന്നു, ದೇವರ ಸನ್ನಿಧಾನದಲ್ಲಿ ಎಷ್ಟಾಗಿ ನಾವು ಸಮಯವನ್ನು ಕಳೆಯುತ್ತೇವೆಯೋ അത്രമാത്രം ദൈവത്തിന് നമ്മുടെ ജീവിതത്തെ മാറ്റുവാൻ കഴിയും. ಅಷ್ಟಾಗಿ ದೇವರು ನಮ್ಮನ್ನು ಬದಲಾಯಿಸುವವನಾಗಿರ್ತಾನೆ. ഹല്ലേലൂയ. ಹಲ್ಲೆಲೂಯಾ. അനുഭവമുള്ളവർ ദൈവത്തെ സ്തുതിക്കുന്നു. ಅನುಭವ ಇರುವವರು ದೇವರಿಗೆ ಕರಗಳನ್ನು ಮೇಲೆ ಮಾಡಿ ಸ್ತೋತ್ರ ಮಾಡಿರಿ. ഇന്ന് ഉച്ച കഴിഞ്ഞത്തെ അല്പസമയത്തെ ചിന്തയ്ക്കായി ಈ ಸಮಯದ ಚಿಂತನೆಗಾಗಿ ഹബക്കൂക്ക് പ്രവാചകന്റെ പുസ്തകം, ഹബക്കൂക്ക് പ്രവാചകന്റെ പുസ്തകം, ಹಬಕ್ಕೂಕನ ಪುಸ್ತಕ 3-ാമത്തെ അധ്യായം 3ನೇ ಅಧ್ಯಾಯ അതിന്റെ 2-ാമത്തെ വാക്യം. 2ನೇ ವಚನ. ഹബക്കൂക്ക് ಹಬಕ್ಕೂಕ 3-ാം അധ്യായം 3ನೇ ಅಧ್ಯಾಯದ 2ನೇ ವಚನ. അതിന്റെ 2-ാമത്തെ വാക്യം. 3ನೇ ಅಧ್ಯಾಯದ 2ನೇ ವಚನ. ಯೆಹೋವನೇ, ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ. ಯೆಹೋವನೇ, ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು. ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧಿಪಡಿಸು. ನೀನು ರೋಷಗೊಂಡಿದ್ದರೂ ಕರುಣೆಯನ್ನು ಚಿತ್ತಕ್ಕೆ ತಂದುಕೋ. പ്രവാചകനായ ഹബക്കൂക്കിന്റെ ಪ್ರವಾದಿಯಾದಂಥ ಹಬಕ್ಕೂಕನು ഒരു പ്രാർത്ഥനയാണ് നാം ഇവിടെ വായിച്ചത്. ಒಂದು ಪ್ರಾರ್ಥನೆಯಾಗಿದೆ ನಾವು ಇಲ್ಲಿ ಓದಿದಂಥ ವಿಷಯ. പ്രവാചകനായ ഹബക്കൂക്ക് ഇങ്ങനെ പറയുന്നു, ಹಬಕ್ಕೂಕ ಪ್ರವಾದಿ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, യഹോവേ, ಯೆಹೋವನೇ, ആണ്ടുകൾ കഴിയുന്നതിന് മുമ്പേ നിന്റെ പ്രവൃത്തിയെ ജീവിപ്പിക്കണമേ. ಯುಗದ ಮಧ್ಯದಲ್ಲಿ ಅಂದ್ರೆ ಯುಗವು ಮುಗಿಯೋದ್ರೊಳಗಾಗಿ ನಿನ್ನ ರಕ್ಷಣೆ ಕಾರ್ಯವನ್ನು ಸ್ಥಾಪಿಸು. ആണ്ടുകൾ കഴിയുന്നതിന് മുമ്പേ അതിനെ വെളിപ്പെടുത്തണമേ. ಯುಗದ ಮಧ್ಯದಲ್ಲಿ ನಿನ್ನ ಕಾರ್ಯವನ್ನು ಪುನಃ ಮಾಡು. ഹല്ലേലൂയ. 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 ദൈവവചനത്തിന്റെ ഒരു സത്യമാണ് ഇവിടെ പ്രവാചകനിലൂടെ പറയുന്നത്. ದೇವರ ವಾಕ್ಯದ ಒಂದು ಸತ್ಯವನ್ನು ಇಲ್ಲಿ ಹಬಕ್ಕೂಕ ಪ್ರವಾದಿ ಹೇಳುತ್ತಿದ್ದಾನೆ. ഹബക്കൂക്ക് പ്രവാചകൻ ദൈവത്തിന്റെ സന്നിധിയിൽ, ಹಬಕ್ಕೂಕ ಪ್ರವಾದಿಯು ದೇವರ ಸನ್ನಿಧಾನದಲ್ಲಿ ദൈവത്തിന്റെ പദ്ധതി നടപ്പിലാകാൻ വേണ്ടി പ്രാർത്ഥിക്കുകയാണ്. ದೇವರ ಪದ್ಧತಿ ಅಲ್ಲಿ ಕಾರ್ಯ ಆಗಬೇಕು ಅಂತ ಹೇಳಿ ಅವನು ಪ್ರಾರ್ಥಿಸುತ್ತಿದ್ದಾನೆ. ദൈവ പദ്ധതി നടപ്പിലാകാൻ വേണ്ടി തന്റെ പ്രാർത്ഥനാ മുറിയിൽ സമയം ചെലവിടുന്ന ഒരു ದೇವರ ಪದ್ಧತಿ ಅಲ್ಲಿ ಅದು ಪ್ರಕಟವಾಗಿ ಬರುವುದಕ್ಕಾಗಿ ಆತನ ಪ್ರಾರ್ಥನಾ ಕೋಣೆಯಲ್ಲಿ ಆತನು ಪ್ರಾರ್ಥಿಸುತ್ತಾ ಇದ್ದಾನೆ. എല്ലാ പ്രവാചകരിൽ നിന്നും വ്യത്യസ്തനാണ് ഹബക്കൂക്ക് പ്രവാചകൻ. എല്ലാ പ്രവാദിಗಳಿಗಿಂತ വ്യത്യസ്തനാದവനാಗಿದ್ದಾನೆ ಈ ಹಬಕ್ಕೂಕ ಪ್ರವಾದಿ. എന്താണ് ഈ പ്രവാചകനെ മറ്റു പ്രവാചകരിൽ നിന്നും വ്യത്യസ്തനാക്കുന്നത്? ಯಾಕೆ ಈ ಪ್ರವಾದಿಯು ಬೇರೊಂದು ಪ್ರವಾದಿಗಿಂತ ವ್ಯತ್ಯಸ್ತನಾಗಿರುತ್ತಾನೆ? ഹല്ലേലൂയ. ಹಲ್ಲೆಲೂಯಾ. ഈ പ്രവാചകന്റെ പ്രത്യേകത, ಈ ಪ್ರವಾದಿಯ ಪ್ರತ್ಯೇಕತೆ ಏನೆಂದರೆ ഹബക്കൂക്ക് പ്രവാചകൻ പ്രാർത്ഥനയുടെ പ്രവാചകനാണ്. ಹಬಕ್ಕೂಕ ಪ್ರವಾದಿಯು ಪ್ರಾರ್ಥನೆ ಮಾಡುವಂತಹ ಪ್ರವಾದಿ ಆಗಿದ್ದಾನೆ. This prophet is known as a prophet of intercession. ಈ ಪ್ರವಾದಿಯು മധ്യസ്ഥിക്ക് വഹിച്ചവൻ മാത്രമല്ല, ദൈവജനത്തിനും ദൈവ പദ്ധതിക്കും തമ്മിൽ ഇടയിൽ നിന്ന് പ്രാർത്ഥിക്കുന്ന ഒരു പ്രവാചകൻ. ಈ ಒಂದು ಪ್ರವಾದಿಯು ದೇವ ಜನರ ಹಾಗೂ ದೇವರ ಮಧ್ಯದಲ್ಲಿ ಇಬ್ಬರ ಮಧ್ಯದಲ್ಲಿ ನಿಂತು ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದಾನೆ. ഈ പ്രവാചകൻ തന്റെ സമയം ചെലവിടുന്നത് മുഴുവൻ പ്രാർത്ഥനാ മുറികളിലാണ്. ಈ ಪ್ರವಾದಿಯು ಸಮಯವನ್ನೆಲ್ಲ ವ್ಯರ್ಥ ಮಾಡುವಂತದ್ದು ಪ್ರಾರ್ಥನೆಯಲ್ಲಿ. ഹല്ലേലൂയ. ಹಲ್ಲೆಲೂಯಾ. എത്ര പേർ വിശ്വസിക്കുന്നു പ്രാർത്ഥനയ്ക്ക് ഒരു ശക്തി ഉണ്ടെന്ന്? ಎಷ್ಟು ಜನ ನಂಬುತ್ತೀರಿ ಪ್ರಾರ್ಥನೆಗೆ ಶಕ್ತಿ ಇದೆ ಅಂತ ಹೇಳಿ? ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ഹല്ലേലൂയ. പ്രവാചകൻ പ്രാർത്ഥിക്കുകയാണ്. ಪ್ರವಾದಿ ಪ್ರಾರ್ಥಿಸುತ್ತಿದ್ದಾನೆ. ദൈവ പദ്ധതി വെളിപ്പെടാൻ വേണ്ടി പ്രാർത്ഥിക്കുന്നു. ದೇವರ ಕಾರ್ಯ ಪ್ರಸಿದ್ಧಿ ಆಗಬೇಕು, ಅದಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆ. ദൈവ പദ്ധതി ദേശത്തിൽ വെളിപ്പെടാൻ വേണ്ടി പ്രാർത്ഥിക്കുന്നു. ದೇವರ ಕಾರ್ಯ ದೇಶದಲ್ಲಿ ಪ್ರಸಿದ್ಧವಾಗುವುದಕ್ಕಾಗಿ ಹಬಕ್ಕೂಕನು ಪ್ರಾರ್ಥಿಸುತ್ತಿದ್ದಾನೆ. അവന് ഇടിവിൽ നിൽക്കുകയാണ്, ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ. എന്താണ് ഹബക്കൂക്ക് പ്രവാചകൻ പ്രാർത്ഥിക്കാനുള്ളതിന്റെ കാരണം? ಏನು ಹಬಕ್ಕೂಕ ಪ್ರಾರ್ಥನೆ ಮಾಡಲು ಕಾರಣ? അതിന്റെ 3-ാമത്തെ വാക്യം ഒന്ന് വായിക്കാം. 1-ാം അധ്യായം 3-ാമത്തെ വാക്യം. 2:3. 1-ാം അധ്യായം 3-ാം വാക്യം. 1ನೇ ಅಧ್ಯಾಯದ 3ನೇ ವಚನ ನಾವು ಈ ರೀತಿಯಲ್ಲಿ ನೋಡುತ್ತೇವೆ. ಕೇಡನ್ನು ನನ್ನ ಕಣ್ಣಿಗೆ ಯಾಕೆ ಬೀಳಿಸುತ್ತಿದ್ದಿ? ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದ್ದಿ? ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ. ಜಗಳವಾಡುತ್ತಿದೆ, ವ್ಯಾಜ್ಯ ವೇಳುತ್ತಿದೆ. യഹൂദ രാജ്യം
ಯಹೂದದ ರಾಜನು മരണവുമായി മല്ലടിക്കുന്ന ഒരു കാലഘട്ടത്തിലാണ് ഹബക്കൂക്ക് പ്രവാചകൻ തന്റെ ശുശ്രൂഷ നിറവേറ്റുന്നത്. ಮರಣವು ಮಾತ್ರವಲ್ಲ, ಅಲ್ಲಿ ಒಂದು ಇಕ್ಕಟ್ಟಿದ್ದಂತ ವೇಳೆಯಲ್ಲಿ ಆ ಒಂದು ಹಬಕ್ಕೂಕ ಪ್ರವಾದಿಯಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. വീണ്ടും വീണ്ടും മാനസാന്തരപ്പെടാനുള്ള ആഹ്വാനം ലഭിച്ചിട്ടും ಪುನಃ ಪುನಃ ಮಾನಸಾಂತರ ಸಿಕ್ಕುತ್ತಾ ಇದ್ದರೂ ಸಹ ദേശനിവാസികൾ ದೇಶದ ನಿವಾಸಿಗಳು തങ്ങളുടെ ജീവിതത്തിൽ നിന്നും മാറ്റം വരുത്താതെ അതേ ദുഷാഠ്യത്തിൽ മുമ്പോട്ട് നീങ്ങുകയാണ്. ತಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ಕಾಣದೆ ತಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಮಾನಸಾಂತರ ಪಡೆದೆ ಅದನ್ನೇ ಅವರು ಅನುಸರಿಸಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ദൈവം വീണ്ടും വീണ്ടും ഇടപെട്ടിട്ടും ದೇವರು ಪುನಃ ಪುನಃ ಅಲ್ಲಿ ಪ್ರಕಟವಾದರೂ ಸಹ അവരുടെ പാപ വഴികളെ വിട്ടുതിരിയാൻ അവർക്ക് മനസ്സില്ല. ಆದರೆ ಅವರ ಪಾಪ ಕೃತ್ಯಗಳನ್ನು ಬಿಟ್ಟು ಹೋಗುವುದಕ್ಕೆ ಅವರಿಗೆ ಮನಸ್ಸೇ ಇಲ್ಲ. ഇത് കണ്ട് ഹൃദയം നുറുങ്ങിയ പ്രവാചകൻ ദൈവസന്നിധിയിൽ പ്രാർത്ഥിക്കുകയാണ്. ಇದನ್ನು ಕಂಡು ಮನ ಮುರಿದಂತ ಪ್ರವಾದಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೆ. നാം ഉൾപ്പെട്ടു നിൽക്കുന്ന ദേശത്തെക്കുറിച്ച്, നാം ಇರುವಂತ ಈ ದೇಶದ ಕುರಿತು, നാം ആയിരിക്കുന്ന രാജ്യത്തെക്കുറിച്ച്, ನಾವಿರುವಂತ ಈ ರಾಜ್ಯದ ಕುರಿತು, ദൈവം നമ്മളെ ആക്കി വച്ചിരിക്കുന്ന സ്ഥലത്തെക്കുറിച്ച്, ದೇವರು ನಮ್ಮನ್ನು ಇಟ್ಟಿರುವಂತ ಈ ಸ್ಥಳವನ್ನು ಕುರಿತು എനിക്കും നിങ്ങൾക്കും ഒരു ഉത്തരവാദിത്വമുണ്ട്. ನನಗೂ ಮತ್ತೆ ನಿಮಗೂ ಒಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿರುತ್ತಾನೆ. മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ദൈവം അബ്രഹാമിനെ തിരഞ്ഞെടുത്തു. ದೇವರು ಅಬ್ರಹಾಮನನ್ನು ಆರಿಸಿಕೊಂಡನು. സോദോം രാജ്യത്തിന് വരാനിരിക്കുന്ന ന്യായവിധിയെക്കുറിച്ച്, ಸೋದೋಮಿನ ಕುರಿತು ಇರುವಂತಹ ನ್ಯಾಯ ತೀರ್ಪಿನ, ಸೋದೋಮಿಗೆ ಬರಲಿಕ್ಕಿರುವಂತಹ ನ್ಯಾಯ ತೀರ್ಪಿನ ಕುರಿತು ഉൽപ്പത്തി പുസ്തകത്തിൽ ദൈവത്തിന്റെ ആത്മാവ് രേഖപ്പെടുത്തിയിരിക്കുന്നത് ഇങ്ങനെയാണ്: എന്റെ ദാസനായ എന്റെ സ്നേഹിതനായ അബ്രഹാമിനോട് എനിക്ക് എങ്ങനെ മറച്ചു വെക്കാൻ കഴിയും? ಆದಿಕಾಂಡದಲ್ಲಿ ನಾವು ಓದಿ ಬರುವುದಾದರೆ ದೇವರು ಈ ರೀತಿಯಲ್ಲಿ ನೋಡುತ್ತಾರೆ, ಇದು ಸೋದೋಮಿಗೆ ಒಂದು ನಾಶನವನ್ನು ಬರಮಾಡಿದನು, ಆದರೆ ನನ್ನ ಸ್ನೇಹಿತನಾದಂಥ ಅಬ್ರಹಾಮನಿಗೆ ತಿಳಿಸದೆ ಈ ಕಾರ್ಯವನ್ನು ಯಾವ ರೀತಿಯಲ್ಲಿ ಮಾಡುವುದು ಅಂತ ಹೇಳಿ ದೇವರಲ್ಲಿ ಕೇಳುವುದನ್ನು ನಾವು ನೋಡುತ್ತೇವೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ദൈവവുമായുള്ള ബന്ധത്തിൽ ഉറച്ചു നിൽക്കുന്ന അബ്രഹാം, ದೇವರ ಸಂಬಂಧದಲ್ಲಿ ದೃಢವಾಗಿ ಇದ್ದನು ಈ ಅಬ್ರಹಾಮನು. ദൈവസന്നിധിയിൽ യാഗം പണിത്, യാഗപീഠം പണിത്, യാഗം കഴിച്ച് ദൈവസന്നിധിയിൽ മുന്നേറുന്ന അബ്രഹാം, ದೇವರ ಸನ್ನಿಧಾನದಲ್ಲಿ ನಿಂತು ದೇವರಿಗೆ ಯಜ್ಞವನ್ನು ಅರ್ಪಿಸುತ್ತಿದ್ದಂತ ವ್ಯಕ್ತಿಯಾಗಿದ್ದನು ಈ ಅಬ್ರಹಾಮನು. അബ്രഹാം യാഗം കഴിക്കുന്നുണ്ടെങ്കിലും യാഗപീഠം കഴിക്കുന്നുണ്ടെങ്കിലും തന്റെ പ്രാർത്ഥനകൾക്ക് മറുപടി ലഭിക്കുന്നില്ല. ಅಬ್ರಹಾಮನು ಯಜ್ಞವನ್ನು ಸಮರ್ಪಿಸುತ್ತಾ ಇದ್ರು. ಅಬ್ರಹಾಮನು ಏನೆಲ್ಲ ಮಾಡಿದ್ರು ಆತನ ಪ್ರಶ್ನೆಗಳಿಗೆ ಆತನ ಉತ್ತರ ಕೊಡಲಿಲ್ಲ. ഇറങ്ങി തിരിച്ച കാലഘട്ടം മുതൽ തനിക്ക് കേട്ട ദൈവശബ്ദമാണ് തനിക്കൊരു മകനെ ലഭിക്കുമെന്ന്. ಅವನು ದೇವರು ಅವನಿಗೆ ಒಂದು ಮಾತನ್ನು ಹೇಳಿದ, ನಿನಗೆ ಒಂದು ವಾಗ್ದಾನ ಸಂತತಿಯನ್ನು ಕೊಡುತ್ತೇನೆ ಅಂತ ಹೇಳಿ. പക്ഷേ പ്രാർത്ഥിച്ചിട്ടും ദൈവസന്നിധിയിൽ ഉറച്ചു നിന്നിട്ടും വിശ്വാസത്തോടെ മുന്നേറിയിട്ടും തന്റെ പ്രാർത്ഥനയ്ക്ക് ഇതുവരെ മറുപടി ലഭിച്ചില്ല. ಅದನ್ನು ಪ್ರಾರ್ಥಿಸಿ ದೇವರಿಗೋಸ್ಕರ ನಿಂತು ಆತನ ಏನೆಲ್ಲ ದೇವರಿಗೋಸ್ಕರವಾಗಿ ತ್ಯಾಗಪೂರ್ವಕವಾಗಿ ನಿಂತರೂ ಸಹ, ದೃಢವಾಗಿದ್ದರೂ ಸಹ ಆತನ ಪ್ರಾರ್ಥನೆಗೆ ದೇವರಲ್ಲಿ ಉತ್ತರ ಕೊಡಲಿಲ್ಲ. എനിക്ക് അബ്രഹാമിനെ വലിയ ഇഷ്ടമാണ്. ನನಗೆ ಅಬ್ರಹಾಮನ ಕುರಿತು ನನಗೆ ತುಂಬಾ ಇಷ್ಟ. കാരണം വേറെ ഒന്നുമല്ല, ಕಾರಣ ಬೇರೆ ಏನೂ ಅಲ್ಲ. റോമാലേഖനത്തിൽ ഇങ്ങനെ ഒരു പദം എഴുതിയിട്ടുണ്ട്. ರೋಮಾಪುರದ ಪತ್ರಿಕೆಯಲ್ಲಿ ಒಂದು ಪದ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: സാറായിയുടെ ഗർഭപാത്രം നിർജീവാവസ്ഥയിലായിട്ടും ಸಾರಳ ಗರ್ಭಪಾತ್ರೆಯು ನಿರ್ಜೀವವಾಗಿದ್ದರೂ ಸಹ വാഗ്ദത്തം നടക്കാൻ ഒരു സാധ്യതയും ഇല്ലാതിരിക്കെ, ವಾಗ್ದಾನ ನೆರವೇರುವುದಕ್ಕೆ ಯಾವುದೇ ರೀತಿಯ ಸಾಧ್ಯತೆಗಳು ಅಲ್ಲಿ ಕಂಡು ಬರಲಿಲ್ಲ. വചനം പറയുന്നു, അബ്രഹാം ആശയ്ക്ക് വിരോധമായി ആശയോടെ ദൈവത്തെ വിശ്വസിച്ചു. ಅಬ್ರಹಾಮನು ಆ ಒಂದು ಆಶೆಗೆ ವಿರೋಧವಾಗಿ ಆತನ ಆಶೆಯನ್ನು ಹುಟ್ಟಿಸಿಕೊಂಡು ಆತನ ನಿರೀಕ್ಷಿಸುತ್ತಾ ಇದ್ದನು. എത്ര പേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? അബ്രഹാമിന്റെ സാഹചര്യം ഇനി ഒരു പുത്രൻ ജനിക്കത്തില്ല. ಅಬ್ರಹಾಮನ ಒಂದು ಶರೀರದ ಒಂದು ಇದೆ ಏನಂತ ಹೇಳಿದ್ರೆ, ಇನ್ನು ಅವನ ಶರೀರದ ಮೂಲಕ ಯಾವುದೇ ರೀತಿಯಾದಂತ ಮಕ್ಕಳು ಹುಟ್ಟುವುದಿಲ್ಲ, ಮಗ ಹುಟ್ಟುವುದಿಲ್ಲ. ദൈവത്തിന്റെ വാഗ്ദത്തം ജീവിതത്തിൽ നടക്കാൻ ഒരു സാധ്യതയുമില്ല. ದೇವರ ವಾಗ್ದಾನ ಅವನ ಶರೀರದಲ್ಲಿ ನೆರವೇರುವಂತ ಯಾವುದೇ ರೀತಿಯ ಸಂದರ್ಭ ಸೂಚನೆಗಳು ಇಲ್ಲ. പക്ഷേ ಆದರೆ ഈ സാഹചര്യം നിലനിൽക്കുമ്പോൾ തന്നെ ಇದರಲ್ಲಿ ಆತನು ದೃಢವಾಗಿ ನಿಂತಾಗಲೇ അബ്രഹാം ദൈവത്തെ ആശയ്ക്ക് വിരോധമായി ആശയോടെ വിശ്വസിച്ചു. ಅಬ್ರಹಾಮನ ಆಶೆಗೆ ವಿರೋಧವಾಗಿ ಆಶೆಯಲ್ಲಿ ನಿರೀಕ್ಷಿಸಿದವರಾಗಿ ನಂಬಿಗಸ್ತನಾಗಿ ಇದ್ದನು. പലപ്പോഴും നാം പ്രാർത്ഥിക്കുന്നുണ്ടെങ്കിലും, ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುತ್ತೇವೆ, പലപ്പോഴും നാം ദൈവ സാന്നിധ്യത്തിന് മുമ്പിൽ മുട്ടുമടക്കുന്നുണ്ടെങ്കിലും, ಅನೇಕ ಸಾರಿ ನಾವು ದೇವರ ಸನ್ನಿಧಾನದಲ್ಲಿ ಬಂದು ಮೊಣಕಾಲು ಹಾಕಿದರೂ ಸಹ പ്രാർത്ഥനയ്ക്ക് മറുപടി ലഭിക്കാതെ വരുമ്പോൾ, ಪ್ರಾರ್ಥನೆಗೆ ಸದುತ್ತರ ದೇವರಿಂದ ಸಿಗದೇ ಇರುವಾಗ വിശ്വാസത്തിൽ ക്ഷീണിച്ചു പോകും. ನಾವು ನಂಬಿಕೆಯಲ್ಲಿ ಕ್ಷೀಣವಾಗಿ ಹೋಗುತ್ತೇವೆ. ഹല്ലേലൂയ. ഹല്ലേലൂയ. അങ്ങനെ അനുഭവമുള്ള ആരെങ്കിലും ഉണ്ടോ? ಅನುಭವ ಇರೋರು ಯಾರಾದ್ರೂ ಇದ್ದೀರಾ? പ്രാർത്ഥിച്ചിട്ടും ഉത്തരം ലഭിക്കാതെ വരുമ്പോൾ നമ്മുടെ വിശ്വാസത്തിൽ
ക്ഷീണം സംഭവിക്കും. ಪ್ರಾರ್ಥನೆ ಮಾಡಿ 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 ಅದಕ್ಕೆ ಉತ್ತರ ಸಿಗದಿದ್ದರೆ ನಮ್ಮ ನಂಬಿಕೆ ಕ್ಷೀಣವಾಗಿ പക്ഷേ ಹೋಗುತ್ತದೆ. അബ്രഹാം ദൈവസന്നിധിയിൽ പ്രാർത്ഥിച്ചു പക്ഷെ മറുപടി ലഭിച്ചില്ല. എന്നിട്ടും അവൻ ദൈവത്തെ വിശ്വസിക്കുകയാണ്. ಅಬ್ರಾಹಮನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದನು. ಪ್ರಾರ್ಥಿಸಿದರೂ ಸಹ ಅವನಿಗೆ ಯಾವುದೇ ರೀತಿಯ ಸದುತ್ತರ ಸಿಗದಿದ್ದರೂ ಆತನ ದೇವನನ್ನು ನಂಬುವ ವ್ಯಕ್ತಿಯಾಗಿದ್ದನು. അവൻ വിശ്വസിക്കുന്നത് പോലെ, അവൻ ആഗ്രഹിക്കുന്നത് പോലെ, അവന്റെ ഹൃദയത്തിലെ ആഗ്രഹത്തിനനുസരിച്ചിട്ട് ഒരു മകനെ ഇതുവരെ ലഭിച്ചിട്ടില്ല. ಅವನು ಆಶಿಸಿದ ರೀತಿಯಲ್ಲಿ, ಅವನು ನಿರೀಕ್ಷಿಸುತ್ತಿದ್ದಂತ ರೀತಿಯಲ್ಲಿ ಯಾವುದೇ ರೀತಿಯಾದ ಮಗನು ಅವನಿಗೆ ಹುಟ್ಟಿರಲಿಲ್ಲ. But still ಆದರೆ he loved God. ದೇವರನ್ನ ಪ್ರೀತಿಸುತ್ತಿದ್ದನು. Hallelujah. ഹല്ലേലൂയ. Hallelujah. ഹല്ലേലൂയ. നാം പ്രാർത്ഥിച്ച പ്രാർത്ഥനയ്ക്ക് മറുപടി ലഭിക്കാതിരിക്കുമ്പോൾ നമുക്ക് ദൈവത്തോടുള്ള പ്രതികരണം എങ്ങനെയാ? ನಾವು ಪ್ರಾರ್ಥಿಸಿ ದೇವರಿಂದ ಸದುತ್ತರ ಸಿಗದೆ ಇದ್ದ ಸಂದರ್ಭದಲ್ಲಿ ನಾವು ದೇವರನ್ನು ಯಾವ ರೀತಿ ಪ್ರತಿಕ್ರಿಯಿಸುತ್ತೇವೆ? പിന്നെയും ദൈവസന്നിധിയിൽ വിശ്വാസത്തോടെ കടന്നു വരാൻ നമുക്ക് കഴിയുന്നുണ്ടോ? ಪುನಃ ನಮಗೆ ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ನಾವು ನಂಬಿಗಸ್ತರಾಗಿ ನಂಬಿಕೆಯಿಂದ ನಾವು ಬರ್ತೇವೆ ದೇವರ ಸನ್ನಿಧಾನಕ್ಕೆ. ഇങ്ങനെ കഴിയുന്നില്ലെങ്കിൽ ഇന്നു പകൽ ദൈവസന്നിധിയിൽ ഒരു തീരുമാനം എടുക്കുക. എനിക്ക് എന്റെ വിശ്വാസത്തിൽ ഒരു വർധനവ് വേണം. ಈ ಸಂಜೆಯ ವೇಳೆಯಲ್ಲಿ ಆ ರೀತಿಯ ನಂಬಿಕೆ, ಆ ರೀತಿಯ ನಿರೀಕ್ಷೆ ಇಲ್ಲದಿರುವುದಾದರೆ ಇವತ್ತು ನಾವು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ದೇವರೇ ನಿನ್ನ ಸನ್ನಿಧಾನದಲ್ಲಿ ನಾ ಈ ರೀತಿಯಲ್ಲಿ ಇರಬೇಕು അപ്പോൾ ಅಂತ ಹೇಳಿ. അബ്രഹാമിന്റെ ദൈവത്തിന്റെ ആത്മാവ് ഉൽപ്പത്തി പുസ്തകത്തിൽ പറയുക, എന്റെ ദാസനായ അബ്രഹാമിനോട് എനിക്ക് ഇത് എങ്ങനെ മറയ്ക്കാൻ കഴിയും? ನನ್ನ ದಾಸನಾದಂತ ಅಬ್ರಹಾಮನಿಗೆ ಇದನ್ನು ಯಾವ ರೀತಿಯಲ್ಲಿ ಮರೆಮಾಚಿ ಈ ಕಾರ್ಯವನ್ನು ಮಾಡಲಿ ಅಂತ ಹೇಳಿ ದೇವರೇ ദേശത്ത് സംഭവിക്കാനിരിക്കുന്ന ന്യായവിധിയെ കുറിച്ചുള്ള ദൈവത്തിന്റെ പദ്ധതി ദൈവം അബ്രഹാമിന് വെളിപ്പെടുത്തി. ದೇಶಕ್ಕೆ ತೋರಿಸಕ್ಕಿರುವಂತ ನ್ಯಾಯ ತೀರ್ಪಿನ ಕುರಿತು ದೇವರು ಅಲ್ಲಿ ಅಬ್ರಹಾಮನಿಗೆ ಅಡಗಿಸಲಿಲ್ಲ, ಅಬ್ರಹಾಮನಿಗೆ ಪ್ರಕಟಪಡಿಸುವುದನ್ನು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡುತ್ತೇವೆ. കാരണം അബ്രഹാം ദൈവത്തിന്റെ സ്നേഹിതനായിരുന്നു. ಕಾರಣವೇನೆಂದರೆ ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದನು. ഈ തലമുറയിൽ ദൈവത്തിന് വേണ്ടത് ഒത്തിരി പ്രാസംഗികന്മാരെ അല്ല. ಈ ಒಂದು ಸಂತತಿ ಅಂದ್ರೆ ಈ ಒಂದು ಕಾಲಘಟ್ಟಗಳಲ್ಲಿ ದೇವರು ಆಶಿಸುವಂತದ್ದು ಅನೇಕ ಸೇವಕರನ್ನಲ್ಲ. ദൈവത്തിന് വേണ്ടത് ഒത്തിരി പ്രവാചകന്മാരെ അല്ല. ದೇವರಿಗೆ ಬೇಕಾಗಿರುವಂತದ್ದು ಅನೇಕ ಪ್ರವಾದಿಗಳಲ್ಲ. ഇവരൊക്കെ ആവശ്യമാണ്. ಇವರೆಲ್ಲರೂ ಅಗತ್ಯವಾಗಿ ಬೇಕು. ഇതിലും അത്യാവശ്യം കുറച്ച് സ്നേഹിതന്മാരെയാണ്. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ದೇವರನ್ನು ಪ್ರೀತಿಸುವಂತ ವ್ಯಕ್ತಿಗಳನ್ನು ದೇವರು ಎದುರು ನೋಡುತ್ತಿರುತ್ತಾರೆ. മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? യേശുവിനോട് കൂടെ നടന്ന ശിഷ്യന്മാർ, ಯೇಸುವಿನ ಜೊತೆಯಲ್ಲಿ ಕೂಡ ನಡೆದಂತ ಶಿಷ್ಯರು, യേശു 12 അപ്പോസ്തലന്മാരെ തിരഞ്ഞെടുത്തു. ಯೇಸು ಕ್ರಿಸ್ತನ 12 ಶಿಷ್ಯರನ್ನು ಆರಿಸಿಕೊಂಡನು. തിരിച്ചറിയുക, യേശുവിനോട് കൂടെ നടന്ന വലിയ പുരുഷാരം അവരുടെ കൂടെ ഉണ്ടായിരുന്നു. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬಂದಂತ ದೊಡ್ಡ ಜನಸಮೂಹವೇ ಇತ್ತು. 5000, 10000, 20000 അങ്ങനെ വലിയൊരു സമൂഹം യേശുവിന്റെ കൂടെ ഉണ്ട്. 5000, 10000, 15000, 20000 ಹಾಗೆ ದೊಡ್ಡ ದೊಡ್ಡ ಗುಂಪಿನ ಜನರೇ ಯೇಸುವನ್ನು ಹಿಂಬಾಲಿಸಿಕೊಂಡು ಬರುತ್ತಿತ್ತು. എന്നാൽ ഈ ജനക്കൂട്ടത്തിൽ നിന്ന്, ಆದರೆ ಈ ಜನ ಗುಂಪಿನಲ್ಲಿ, ഈ ജനസമൂഹത്തിൽ നിന്ന്, ಈ ಜನ ಸಮ್ಮುಖದಿಂದ ഒരു രാത്രി മുഴുവൻ പ്രാർത്ഥിച്ചിട്ട് ಇಡೀ ಒಂದು ರಾತ್ರಿ ಪ್ರಾರ್ಥಿಸಿ യേശു 12 പേരെ തിരഞ്ഞെടുത്തു. ಯೇಸು ಕ್ರಿಸ್ತನ 12 ಜನರನ್ನು ಆರಿಸಿಕೊಂಡನು. ഹല്ലേലൂയ. ഹല്ലേലൂയ. മർക്കോസിന്റെ സുവിശേഷത്തിൽ രേഖപ്പെടുത്തിയിരിക്കുന്നത് ഇങ്ങനെയാണ്: ಮಾರ್ಕನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿರುವಂತದ್ದು ಈ അവനോട് കൂടെ ഇരിക്കേണ്ടതിനും ಅವನ ಜೊತೆಯಲ್ಲಿ ಇರುವುದಕ್ಕಾಗಿ, ഹല്ലേലൂയ, 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 ഭൂതങ്ങളെ പുറത്താക്കേണ്ടതിനും, ಭೂತಗಳನ್ನು ಹೊರಗೆ ಹಾಕುವುದಕ್ಕಾಗಿಯೂ. പേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? 12 ಶಿಷ್ಯന്മാരെ തിരഞ്ഞെടുത്തതിന്റെ ഏറ്റവും വലിയ ദൈവിക ഉദ്ദേശം എന്നത് 12 ಜನ ಶಿಷ್ಯರನ್ನು ದೇವರು ಆರಿಸಿಕೊಂಡಂತ ಮುಖ್ಯ ಉದ್ದೇಶವೇನೆಂದರೆ രോഗസൗഖ്യമോ ഭൂതത്തിന്റെ മേലുള്ള അധികാരമോ അല്ല, ರೋಗ ಸೌಖ್ಯವೋ ಇಲ್ಲ ಸೈತಾನನ್ನು ಬಿಡಿಸುವಂತದಕ್ಕೂ ಅಲ್ಲ, മറിച്ച് അവനോടുകൂടെ ഇരിക്കാൻ ദൈവം അവരെ തിരഞ്ഞെടുത്തു. ಅವನ ಜೊತೆಯಲ್ಲೇ ಇರುವುದಕ್ಕಾಗಿ ದೇವರು ಆತನ ಶಿಷ್ಯರನ್ನು ಆರಿಸಿಕೊಂಡನು. എന്നെയും നിന്നെയും ദൈവസഭയിൽ ദൈവം ആക്കി വെച്ചിരിക്കുന്നത്, ನನ್ನನ್ನು ಮತ್ತೆ ನಿನ್ನನ್ನು ದೇವರು ಆತನ ಸಭೆಯಲ್ಲಿ ಇಲ್ಲಿ ನಿಲ್ಲಿಸಿರುವುದಾದರೆ, മീറ്റിംഗിൽ വന്ന് കൈയടിച്ച് കുറച്ചു നേരം അഭിഷേകത്തിൽ ജ്വലിച്ച് മടങ്ങി പോകാൻ മാത്രമല്ല, ಏನೋ ಒಂದು ಮೀಟಿಂಗ್ಗೆ ಬಂದು ಕೈ ಹೊಡೆದು ಅನ್ಯ ಭಾಷೆ ಮಾತಾಡಿ ಏನೋ ಜ್ವಲಿಸಿ ಹೋಗುವುದಕ್ಕಾಗಿ ಅಲ್ಲ ದೇವರು ನನ್ನನ್ನು ಮತ್ತೆ ദൈവത്തിന്റെ പരമപ്രധാനമായ ആഗ്രഹം നീ അവനോട് കൂടെ ഇരിക്കണമെന്നാണ്. ದೇವರ ಪ್ರಧಾನ ಒಂದು ಆಸೆ ಏನೆಂದರೆ ನಾವು ಆತನ ಜೊತೆಯಲ್ಲಿಯೇ ನಡೆಯಬೇಕು, സാന്നിധ്യത്തിൽ നീ വസിക്കണമെന്ന് ദൈവം നിന്നെ കുറിച്ച് ആഗ്രഹിക്കുന്നു. ಆತನ ಸಾನ್ನಿಧ್ಯದಲ್ಲಿ ನೀ ಜೀವಿಸಬೇಕು ಅಂತ ದೇವರು ಇಷ್ಟಪಡುವವನಾಗಿರುತ್ತಾನೆ. യേശുവിന്റെ പാദപീഠത്തിൽ ഇരിക്കണമെന്ന് ദൈവം എന്നെ നിന്നെ കുറിച്ച് ആഗ്രഹിക്കുന്നു. ಯೇಸು ಕ್ರಿಸ್ತನ ಪಾದಪೀಠದಲ್ಲಿ ನಾನು ಮತ್ತೆ ನೀನು ಸಮಯವನ್ನು ಕಳೆಯಬೇಕು ಅಂತ ಯೇಸು ಇಷ್ಟಪಡುವವನಾಗಿರುತ್ತಾನೆ. ഹല്ലേലൂയ, 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 ഹല്ലേലൂയ. മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? തിരഞ്ഞെടുക്കപ്പെട്ട
തിരഞ്ഞെടുക്കപ്പെട്ട ശിഷ്യന്മാരും ಆರಿಸಲ್ಪಟ್ಟಂತ ವ್ಯಕ್ತಿ യേശുവിനെ ಶಿಷ್ಯರು അനുഗമിക്കുന്ന ജനസമൂഹവും തമ്മിൽ ഒരു വ്യത്യാസമുണ്ട്. ಯೇಸುವನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದ ಆ ಜನರ ಗುಂಪು ಇವರಿಬ್ಬರಿಗೂ ಸಹ ಒಂದು ವ್ಯತ್ಯಾಸವಿದೆ. ഹല്ലേലൂയ. ಹಲ್ಲೆಲೂಯಾ. ജനസമൂഹത്തിന്റെ പ്രത്യേകത, ಜನಸಮೂಹದ ಒಂದು ಪ್ರತ್ಯೇಕತೆ അവർ ಏನೆಂದರೆ യേശുവിനെ അനുഗമിക്കുന്നത് ചില അവരുടേതായ നേട്ടങ്ങൾക്ക് വേണ്ടിയിട്ടാണ്. ಅವರ ಅಗತ್ಯತೆಯು ಯೇಸು ಪೂರೈಸಿಕೊಳ್ಳುತ್ತಾನೆ ಅಂತ ಹೇಳಿ ಕೆಲವು ಜನಸಂಧಿಗಳು ಜನರು ಆ ಯೇಸುವನ್ನು ಹಿಂಬಾಲಿಸಿಕೊಂಡು ಹೋಗುತ್ತಿದ್ದರು. അവർ യേശുവിന്റെ കൂടെ നടക്കുന്നത്, ಅವರು ಯೇಸುವಿನ ಜೊತೆಯಲ್ಲಿ ನಡೆಯುತ್ತಾ ಇದ್ದಿದ್ದು, അവർ യേശുവിനെ അനുഗമിക്കുന്നത് ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ഒരു രോഗസൗഖ്യത്തിന് വേണ്ടിയിട്ടാണ്. ಒಂದು ರೋಗ ಸೌಖ್ಯಕ್ಕಾಗಿ. ഹല്ലേലൂയ. ಹಲ್ಲೆಲೂಯಾ. അവരുടെ പ്രശ്നത്തിന്റെ പരിഹാരത്തിന് വേണ്ടിയിട്ടാണ്. ಅವರ ಎಲ್ಲ ಸಮಸ್ಯೆಗೂ ಒಂದು ಉತ್ತರ ಸಿಗಬೇಕಿತ್ತು, ಅದಕ್ಕೋಸ್ಕರವಾಗಿ ಮಾತ್ರ. അവർക്ക് വിശക്കുമ്പോൾ ഭക്ഷിക്കാൻ കുറച്ച് അപ്പം കിട്ടാൻ വേണ്ടി അനുഗമിച്ചവരും യേശുവിന്റെ കൂട്ടത്തിലുണ്ട്. ಅವರಿಗೆ ಹೊಟ್ಟೆ ಹಸಿವಾದಾಗ ಏನಾದ್ರೂ ಊಟ ಸಿಗುತ್ತದೆ ಅಂತ ಹೇಳಿ ಎದುರು ನೋಡಿ ಬಂದಂತ ಕೆಲವೊಂದು ಜನರು ಸಹ ಅವರ ಜೊತೆಯಲ್ಲಿ ಇದ್ದರು. ഹല്ലേലൂയ. ಹಲ್ಲೆಲೂಯಾ. എന്നാൽ ശിഷ്യന്റെ പ്രത്യേകത, ಆದರೆ ಶಿಷ್ಯರ ಪ್ರತ್ಯೇಕತೆ ಏನೆಂದರೆ അവൻ യേശുവിനെ അനുഗമിക്കുന്നത് ചില നേട്ടങ്ങൾക്ക് വേണ്ടിയിട്ടല്ല. ಅವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದುದು ಅವರ ಒಂದು ಆಸೆ ಪೂರೈಸಿಕೊಳ್ಳುವುದಕ್ಕಾಗಿ ಅಲ್ಲ. ഇന്ന് പകൽ ഞാൻ നിങ്ങളോട് ചോദിക്കട്ടെ, നിങ്ങൾ ഏത് ഉദ്ദേശത്തോടെയാണ് ഇന്ന് ഇവിടെ വന്നിരിക്കുന്നത്? ಈ ಸಂಜೆಯ ವೇಳೆಯಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ, ನೀವು ಯಾವ ವಿಷಯಕ್ಕಾಗಿ ಯೇಸುವನ್ನು ಇಲ್ಲಿ ಬಂದಿರುತ್ತೀರಿ? ഏതോ ചില പ്രാർത്ഥനാ വിഷയത്തിന്റെ മറുപടിക്ക് വേണ്ടി മാത്രമാണ് നീ വന്നിരിക്കുന്നതെങ്കിൽ ഇന്ന് പകൽ ദൈവജനത്തോട് വിളിച്ചു പറയട്ടെ, നിനക്ക് പിതാവിന്റെ ഹൃദയത്തെ മനസ്സിലാക്കാൻ ഇതുവരെ കഴിഞ്ഞിട്ടില്ല. ನೀನು ಯಾವುದೋ ಒಂದು ವಿಷಯಕ್ಕೋಸ್ಕರವಾಗಿ ನೀನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬಂದಿರುವುದಾದರೆ ಅದು ತಪ್ಪು. ಯಾಕೆಂತ ಹೇಳಿದ್ರೆ ದೇವರ ಒಂದು ಹೃದಯವನ್ನು ಅರ್ಥಕೊಳ್ಳುವುದಕ್ಕೆ ನಿನಗೆ ಈಗ ಸಹ ಸಾಧ್ಯವಾಗಲಿಲ್ಲ. ഇന്ന് പകൽ നീ കടന്നു വന്നിരിക്കുന്നത് അവന്റെ സാന്നിധ്യത്തെ അനുഭവിക്കാനും അവനിൽ നിന്ന് വരുന്ന വചനത്തെ കേൾക്കാനുമാണെങ്കിൽ ദൈവത്തിന് നിന്നോട് ചിലത് സംസാരിക്കാനുണ്ട്. ಈ ಒಂದು ಸಂಜೆಯ ವೇಳೆಯಲ್ಲಿ ದೇವರ ಸಾನ್ನಿಧ್ಯಕ್ಕೂ ದೇವರನ್ನು ನೀನು ಮಾತನಾಡಬೇಕು ಅಂತ ನೀನು ಬಯಸಿ ಇಲ್ಲಿ ಬಂದಿರುವುದಾದರೆ ದೇವರ ಸಾನ್ನಿಧ್ಯ ನಿನ್ನ ಜೊತೆಯಲ್ಲಿ ಮಾತನಾಡುತ್ತದೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. യേശു കർത്താവ് ഉപദേശം പറഞ്ഞു തുടങ്ങിയപ്പോൾ, ಯೇಸು ಕ್ರಿಸ್ತನು ಉಪದೇಶ ಮಾಡುತ್ತಿದ್ದಾಗ, യേശു കർത്താവ് പിതാവിന്റെ ഹൃദയത്തിലുള്ളത് സംസാരിച്ചു തുടങ്ങിയപ്പോൾ, ಯೇಸು ಕ್ರಿಸ್ತನು ಆತನ ತಂದೆಯ ಹೃದಯದಲ್ಲಿ ಇದ್ದದೆಲ್ಲವನ್ನು ಗ್ರಹಿಸಿಕೊಂಡು ಆ ಜನರಿಗೆ ಮಾತನಾಡುತ್ತಿದ್ದಾಗ, കൂടെ നടന്ന പുരുഷാരത്തിൽ ഒത്തിരി പേർ യേശുവിനെ വിട്ടിട്ട് പോയി. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬರುತ್ತಿದ್ದಂತ ಜನಸಮೂಹವು ಯೇಸುವನ್ನು ಹಿಂಬಾಲಿಸುವುದನ್ನು ಬಿಟ್ಟಿತು. ഹല്ലേലൂയ. ಹಲ್ಲೆಲೂಯಾ. അപ്പോൾ അവർ യേശുവിന്റെ കൂടെ നടന്നത് വചനത്തിന് വേണ്ടിയിട്ടല്ല. ಅವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾ ಇದ್ದದ್ದು ವಾಕ್ಯಕ್ಕೋಸ್ಕರವಾಗಿ ಅಲ್ಲ. അവർ യേശുവിന്റെ കൂടെ നടന്നത് അവരുടെ ചില ആവശ്യങ്ങൾക്ക് വേണ്ടിയിട്ടാണ്. ಯೇಸು ಕ್ರಿಸ್ತನನ್ನು ಜನಸಮೂಹವು ಹಿಂಬಾಲಿಸುತ್ತಿತ್ತು ಯಾಕೆ ಅಂತ ಹೇಳಿದ್ರೆ ಅವರ ಅಗತ್ಯತೆಗಾಗಿ ಮಾತ್ರ. ഇത് കണ്ട് തിരിച്ചറിഞ്ഞ യേശു ಶಿಷ್ಯന്മാരെ നോക്കി ഇങ്ങനെ പറയുന്നു, നിങ്ങൾക്കും വേണമെങ്കിൽ എന്നെ വിട്ടിട്ട് പോകാം. ಆಗ ಯೇಸು ಕ್ರಿಸ್ತನು ಇದನ್ನು ತಿಳಿದುಕೊಂಡಂತ ಯೇಸು ಕ್ರಿಸ್ತನು ಶಿಷ್ಯರನ್ನು ನೋಡಿ ಈ ಪ್ರಕಾರವಾಗಿ ಕೇಳಿದನು, ನೀವು ಸಹ ನನ್ನನ್ನು ಬಿಟ್ಟು ಹೋಗಬಹುದು ಅಂತ ಹೇಳಿ. ഹല്ലേലൂയ. ഹല്ലേലൂയാ. ഹല്ലേലൂയ. ഹല്ലേലൂയാ. വചനം കേട്ട് അതിനെ ഉൾക്കൊള്ളാൻ കഴിയാതെ ഒരു കൂട്ടം യേശുവിനെ വിട്ടു മാറിയപ്പോൾ, ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಆತನನ್ನು ಹಿಂಬಾಲಿಸದೆ ಇದ್ದವರು, ಆತನನ್ನು ಅನುಸರಿಸದೆ ಇರುವವರು ಆತನನ್ನು ಬಿಟ್ಟು ಹೋದಾಗ, കൂടെ ഇരിക്കാൻ വിളിക്കപ്പെട്ട ശിഷ്യന്മാരോട് യേശുവിന് ചോദിക്കാനുള്ളത്, നിങ്ങൾക്കും വേണമെങ്കിൽ എന്നെ വിട്ടിട്ട് പോകാം. ಆತನನ್ನು ಹಿಂಬಾಲಿಸಿಕೊಂಡು ಬರಲಿ ಅಂತ ಹೇಳಿ ಆತನ ಜೊತೆಯಲ್ಲಿ ಇರಲಿ ಅಂತ ಹೇಳಿ ಆರಿಸಿಕೊಂಡಂತ ಶಿಷ್ಯರಲ್ಲಿ ಯೇಸು ಕ್ರಿಸ್ತನು ನೋಡಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, ನೀವು ಸಹ ಬೇಕಾದ ನನ್ನನ್ನು ಬಿಟ್ಟು ಹೋಗಬಹುದು ಅಂತ ಹೇಳಿ. എന്നാൽ പത്രോസ് അതിനോട് പ്രതികരിക്കുന്നത് ഇങ്ങനെയാണ്, ಆದರೆ ಪೇತ್ರನು ಅಲ್ಲಿ ಪ್ರತಿಕ್ರಿಯಿಸಿದ್ದು ಈ ರೀತಿಯಲ್ಲಿ ಆಗಿದೆ, നിത്യജീവന്റെ മൊഴികൾ നിന്നിലുണ്ട്, ನಿತ್ಯ ಜೀವ ಕೊಡುವಂತ ವಾಕ್ಯ ನಿನ್ನಿಂದ നിന്നെ ಉಂಟು, വിട്ടിട്ട് ഞങ്ങൾ എവിടെ പോകും? ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುದು? ഹല്ലേലൂയ. ഹല്ലേലൂയാ. ഹല്ലേലൂയ. ഹല്ലേലൂയാ. നിന്നെ നിത്യജീവനിലേക്ക് നയിക്കാൻ ഈ ലോകത്തിലെ ഒരു മനുഷ്യനും കഴിയത്തില്ല. ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುವುದಕ್ಕೆ ಈ ಲೋಕದಲ್ಲಿ ಯಾರಿಗೂ ಸಹ ಸಾಧ್ಯವಿಲ್ಲ. നിന്നെ നിത്യജീവിതത്തിലേക്ക് നയിക്കാൻ ഒറ്റ വ്യക്തിക്കേ കഴിയത്തുള്ളൂ, അത് നസ്രയനായ യേശു ക്രിസ്തുവിന് മാത്രമാണ്. ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವವನೇ, ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುವವನು ಒದ್ದೇ ಒಂದು ವ್ಯಕ್ತಿಯಾದ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ. ഹല്ലേലൂയ. ഹല്ലേലൂയാ. ഹല്ലേലൂയ. ഹല്ലേലൂയാ. ഇന്ന് പകൽ വചനത്തോട് എങ്ങനെയാണ് നീ പ്രതികരിക്കുന്നത്? ಹಾಗಾದ್ರೆ ಈ ಸಂಜೆ ವೇಳೆಯಲ್ಲಿ ನೀ ವಾಕ್ಯಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದಿ? ഹല്ലേലൂയ. ಹಲ್ಲೆಲೂಯಾ. ഇന്ന് പലരും സഭയിൽ കടന്നു വരുന്നത്, ಇವತ್ತಿನ ದಿನಗಳಲ್ಲಿ ಅನೇಕರು ಸಭೆಗಳಿಗೆ ಬರುವಂತದ್ದು മറ്റൊരു ദേവാലയത്തിൽ പോകുന്നത് പോലെയാണ്. ಮತ್ತೊಂದು ದೇವಾಲಯಕ್ಕೆ ಹೋಗುವ ರೀತಿಯಲ್ಲಿ ಇಲ್ಲಿ ಸಹ ಬರ್ತಾರೆ. ഹല്ലേലൂയ. ಹಲ್ಲೆಲೂಯಾ.
അകത്ത് എന്തൊക്കെയോ ആഗ്രഹവുമായിട്ട് ആലയത്തിൽ വരുന്നത്. ಅವರು ಏನೋ ಒಂದು ಒಳಗಡೆ ಆಸೆಯಿಂದ ಅವರು ಆಲಯಕ್ಕೆ ಬರ್ತಾರೆ. ആ ആഗ്രഹം നടപ്പിലാകാൻ വേണ്ടി കുറച്ച് സമയം വന്നിരിക്കുന്നു. ಅವರು ಏನೋ ಒಂದು ಆಸೆಯನ್ನು ಪಟ್ಟಿರ್ತಾರೆ. ಆ ಒಂದು ಆಸೆ ಪೂರ್ತಿಕರಿಸುವುದಕ್ಕಾಗಿ ಒಂದು ಸಭೆಗೆ ಬಂದು ಕೂತ್ಕೊಂಡಿರುತ್ತಾರೆ. ഞാൻ ദൈവജനത്തോട് പറയട്ടെ, നിന്റെ ആഗ്രഹത്തെ നിറവേറ്റുന്ന സ്ഥലമല്ല ദൈവസഭ. ನಾನು ದೇವ ಜನರಲ್ಲಿ ನಾ ಹೇಳುವುದೇನೆಂದರೆ, ನಿನ್ನ ಆಸೆಗಳನ್ನು ಪೂರೈಸುವಂತದ್ದಲ್ಲ, ಅಂದ್ರೆ ನಿನ್ನ ಆಸೆಗಳನ್ನು ಪೂರ್ತಿಕರಿಸುವಂತದ್ದಲ್ಲ ಈ ಒಂದು ಸಭೆ. പക്ഷെ നീ യഥാർത്ഥത്തിൽ ദൈവമുഖത്തെ അന്വേഷിക്കുമ്പോൾ നിന്റെ സകല ആവശ്യത്തെ നിറവേറ്റുന്ന ഒരു ദൈവത്തിന്റെ സാന്നിധ്യം ഇതിന്റെ നടുവിലുണ്ട്. ಆದರೆ ನೀ ಯಥಾರ್ಥವಾಗಿ ದೇವರನ್ನು ನಂಬಿ ದೇವರ ಮುಖವನ್ನು ನೋಡಿ ನೀನು ಇಲ್ಲಿ ಬಂದಿರುವುದಾದರೆ ನಿನ್ನ ಎಲ್ಲಾ ಆಸೆಗಳನ್ನು ಕರ್ತನು ಪೂರೈಸಿಕೊಡುವವನಾಗಿರುತ್ತಾನೆ. എത്ര പേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ഹല്ലേലൂയ. ಹಲ್ಲೆಲೂಯಾ. ദൈവവചനത്തിൽ ഇങ്ങനെ ഒരു വാക്യമുണ്ട്. ದೇವರ ವಾಕ್ಯದಲ್ಲಿ ಈ ರೀತಿಯಲ್ಲಿ ಒಂದು ವಾಕ್ಯ ಇದೆ. ദാസൻ യജമാനന്റെ കൈകളിലേക്ക് നോക്കുന്നു. ದಾಸನು ಯಜಮಾನನ ಕೈಗಳನ್ನು ನೋಡುವ ಹಾಗೆ. ഹല്ലേലൂയ. ಹಲ್ಲೆಲೂಯಾ. ദാസന്റെ നോട്ടം എപ്പോഴും യജമാനന്റെ കൈകളിലേക്കാണ്. ದಾಸನ ನೋಟ ಯಾವಾಗಲೂ ಸಹ ಯಜಮಾನನ ಕೈಗೆ ಇರುತ್ತದೆ. ദാസൻ എപ്പോഴും യജമാനിൽ നിന്ന് ചിലത് പ്രതീക്ഷിച്ചതുകൊണ്ടാണ് ചിലത് ചെയ്യുന്നത്. ಯಾವಾಗಲೂ ಸಹ ದಾಸನು ಯಜಮಾನನಿಂದ ಏನಾದ್ರೂ ಒಂದು ಸಿಗುತ್ತದೆ ಅಂತ ಹೇಳಿ ಆತನ ಅವನ ಕೈಗಳನ್ನೇ ನೋಡುವಂತವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. ചില പ്രതിഫലം കൊതിച്ചുകൊണ്ടാണ് യജമാനന് വേണ്ടി ചിലത് ಕೆಲವೊಂದು ಪ್ರತಿಫಲವನ್ನು ನೋಡಿಕೊಂಡು ಆ ಒಂದು ದಾಸನ ಯಜಮಾನನನ್ನೇ ನೋಡುತ್ತಿರುತ್ತಾನೆ. പക്ഷേ അതേ ഭവനത്തിൽ ഒരു മകനുണ്ട്. ಆದರೆ ಅದೇ ಮನೆಯಲ್ಲಿ ಒಂದು ಮಗ ಸಹ ಇದ್ದಾನೆ. മകൻ ഒരിക്കലും പിതാവിന്റെ കൈകളിലേക്കല്ല നോക്കുന്നത്, പിതാവിന്റെ മുഖത്തേക്കാണ് നോക്കുന്നത്. ಯಾವತ್ತೂ ಸಹ ಆ ಒಂದು ಮಗನು ಆ ತಂದೆಯ ಕೈಗಳನ್ನು ನೋಡುವುದಿಲ್ಲ, ಆತನ ಹೃದಯವನ್ನು ನೋಡುವವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. നാം എവിടേക്കാണ് ഇന്ന് പകൽ നോക്കുന്നത്? ನಾವು ಇವತ್ತು ಎಲ್ಲಿ ನೋಡುತ್ತಾ ಇದ್ದೇವೆ? Are you looking into the hand of God, or are you seeking the face of God? ನಾವು ಈ ದಿನಗಳಲ್ಲಿ ದೇವರ ಹಸ್ತವನ್ನು ನೋಡುತ್ತಾ ಇದ್ದೇವೋ ಇಲ್ಲ ದೇವರ ಮುಖವನ್ನು ಹುಡುಕುತ್ತಾ ಇದ್ದೇವೋ? ഹല്ലേലൂയ. ಹಲ್ಲೆಲೂಯಾ. സങ്കീർത്തനക്കാരനായ ദാവീദ് ഇങ്ങനെ പറയുന്നു, ಕೀರ್ತನಗಾರನ ಈ ಪ್ರಕಾರವಾಗಿ ಹೇಳುತ್ತಾನೆ, അവങ്കിലേക്ക് നോക്കിയവർ പ്രകാശിതരായി, ಅವನನ್ನು ನೋಡುವವರು ಎಂದಿಗೂ ಲಜ್ಜೆಯಿಂದ അവരുടെ മുഖം ലജ്ജിച്ചു പോയതുമില്ല. ಅವರ ಮುಖವು ಲಜ್ಜೆಗೀಡಾಗುವುದಿಲ್ಲ. ദൈവത്തിന്റെ മുഖത്തെ അന്വേഷിക്കുന്ന വ്യക്തികൾ ഇതിന്റെ നടുവിൽ ഇരിപ്പുണ്ടോ? ಈ ಸಂಜೆ ವೇಳೆಯಲ್ಲಿ ದೇವರ ಮುಖವನ್ನು ನೋಡುವಂತವರು ಯಾರಾದರೂ ദൈവത്തിന്റെ മുഖത്തെ, ദൈവത്തിന്റെ പ്രവൃത്തിയെ അന്വേഷിക്കുന്ന ദൈവഭക്തന്മാർ ഇതിന്റെ നടുവിൽ ഇരിപ്പുണ്ടോ? ದೇವರ ಮುಖವನ್ನು ದೇವರ ಒಂದು ಚಿತ್ತವನ್ನು ನೋಡುವವರು ಇಲ್ಲಿ ಯಾರಾದರೂ ಇರುವುದಾದರೆ പകൽ ഞാൻ വിളിച്ചു പറയട്ടെ, നിന്റെ മുഖം പ്രകാശിക്കാൻ ಈ പോകുകയാണ്. ಸಂಜೆ ವೇಳೆಯಲ್ಲಿ ನಾನು ಒಂದನ್ನು ಹೇಳ್ತೇನೆ, ನಿನ್ನ ಮುಖವು ಪ್ರಕಾಶಗೊಳ್ಳುತ್ತದೆ. ലോകം ലജ്ജിച്ച് തല താഴ്ത്തി നിൽക്കുമ്പോൾ ദൈവമുഖം അന്വേഷിക്കുന്നവന്റെ മുഖം ശോഭയുള്ളതായി മാറുകയാണ്. ലോകം ലോകം ലജ്ജിച്ച് തല താഴ്ത്തുമ്പോൾ ಲೋಕವು ಲಜ್ಜೆಗೀಡಾಗುವಂತೆ ಮಾಡುವಾಗಲೂ ദൈവത്തിന്റെ മുഖത്തെ അന്വേഷിക്കുന്നവൻ ശോഭയുള്ളവനായി ದೇವರ മാറുകയാണ്. ಮುಖವನ್ನು ನೋಡುವವರು ಎಂದಿಗೂ ಸಹ ಲಜ್ಜೆಗೀಡಾಗುವುದಿಲ್ಲ, ಅವರ ಮುಖವು ಪ್ರಕಾಶವನ್ನು ಹೊಂದುತ್ತದೆ. എത്ര പേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ഹല്ലേലൂയ. ಹಲ್ಲೆಲೂಯಾ. വചനം ഇങ്ങനെയാ പറയുന്നത്, ಸತ್ಯವೇದ ಈ ರೀತಿಯಲ್ಲಿ ಹೇಳುತ್ತದೆ, അവന്റെ മുഖത്ത് അവങ്കിലേക്ക് നോക്കുന്നവർ ಅವರಂತೆ ನೋಡುವಂತ ಮುಖವು അവർ ലജ്ജിച്ചു പോയതുമില്ല. അവർ ലജ്ജೆ ಹೋಗುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഇന്ന് പകൽ ദൈവമുഖത്തേക്ക് നോക്കുന്ന എത്ര പേര് ഇതിന്റെ നടുവിൽ ಈ ഇരിപ്പുണ്ട്? ಸಂಜೆ ವೇಳೆಯಲ್ಲಿ ದೇವರ ಮುಖವನ್ನು ನೋಡುವವರು ಎಷ್ಟು ಜನ ഞാൻ നിങ്ങളെ ಇದ್ದೀರಿ? നോക്കി പറയാം, നിങ്ങൾ ഒരിക്കലും ലജ്ജിച്ചു പോകത്തില്ല. ಈ ನಾವೇ ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಆತನತ್ತ ನೋಡುವಂತ ಮುಖವು ಎಂದಿಗೂ നീ ഒരിക്കലും ಲಜ್ಜೆಗೀಡಾಗುವುದಿಲ್ಲ. ലജ്ജിച്ചു പോകത്തില്ല. ಯಾರು ಸಹ ഒന്ന് ಲಜ್ಜೆಗೀಡಾಗುವುದಿಲ್ಲ. പറഞ്ഞേ, ഞാൻ ഒരിക്കലും ലജ്ജിച്ചു ನಾವು പോകത്തില്ല. ಬಾಯಿಗಳನ್ನು ತೆರೆದು ಹೇಳೋಣ, ನಾನು ಲಜ್ಜೆಗೀಡಾಗುವುದಿಲ್ಲ. ഞാൻ നോക്കുന്നത് ദൈവത്തിന്റെ ನಾನು മുഖത്തേക്കാണ്. ನೋಡುವಂತದ್ದು ದೇವರ ಮುಖವನ್ನು. അതുകൊണ്ട് ഞാൻ ഒരിക്കലും ലജ്ജിച്ചു പോകത്തില്ല. ಆದುದರಿಂದ ನಾನು ಎಂದಿಗೂ ಲಜ್ಜೆಗೀಡಾಗುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. മടങ്ങി വരട്ടെ. ಪುನಃ ಬರೋಣ. ഹബക്കൂക്ക് പ്രവാചകൻ ദൈവസന്നിധിയിൽ നെടുവിട്ട് പ്രാർത്ഥിക്കുകയാണ്. ಹಬಕ್ಕೂಕನು ದೇವರ ಸನ್ನಿಧಾನದಲ್ಲಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುತ್ತಾ ಇದ್ದಾನೆ. ജനത്തിന്റെ പാപം കണ്ട്, ജനത്തിന്റെ പ്രവൃത്തി കണ്ട് ദൈവസന്നിധിയിൽ ഇടിവിൽ നിൽക്കുന്നു. ಜನರ ಕಾರ್ಯಗಳನ್ನು, ಜನರ ಎಲ್ಲಾ ಕೃತ್ಯಗಳನ್ನು ಕಂಡು ನೋಡಿದವನಾಗಿ ಆತನ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. ഞാൻ മുമ്പ് പറഞ്ഞത് ഇങ്ങനെയാണ്, ദൈവസന്നിധിയിൽ പ്രാർത്ഥിക്കുന്നവൻ, ദൈവവുമായി ബന്ധം പുലർത്തുന്നവൻ, അവൻ ദേശത്തിന് വേണ്ടി ഇടിവിൽ നിൽക്കുന്നവനാണ്. ಆತನ ದೇವರ ಜೊತೆಯಲ್ಲಿ ಇರುವವನು, ದೇವರ ಜೊತೆಯಲ್ಲಿ ಸಂಬಂಧ ಬೆಳೆಸುವವನು ಯಾವತ್ತೂ ಸಹ ಆತನ ಜನರಿಗೂ ದೇವರಿಗೂ ಮಧ್ಯಸ್ಥನಾಗಿ ದೇವರನ್ನೇ ನೋಡುತ್ತಾ ಇರುವವನಾಗಿರುತ್ತಾನೆ. ഈ ദൈവസഭയെ ഈ ദേശത്തിന്റെ കാവൽക്കാരായാണ് ദൈവമാക്കി ಈ വെച്ചിരിക്കുന്നത്. ಒಂದು ದೇಶದಲ್ಲಿ ಈ ಒಂದು ಸಭೆಯನ್ನು ದೇವರು ಒಂದು ಕಾವಲುಗಾರರಾಗಿ ನಿಲ್ಲಿಸಿರುತ್ತಾನೆ. ಆಮೆನ್. മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ഹല്ലേലൂയ. ಹಲ್ಲೆಲೂಯಾ. ഈ ദേശത്തിൽ എന്ത് സംഭവിക്കണമെന്ന് തീരുമാനിക്കാനുള്ള അധികാരം അവൻ ദൈവസഭയ്ക്ക് തന്നിരിക്കുന്നത്. ಈ ದೇಶದಲ್ಲಿ ಏನು ಸಂಭವಿಸಬೇಕು ಅಂತ ಹೇಳಿ ತೀರ್ಮಾನ ಕೊಡುವಂತದ್ದು, ಆಶಿಸುವಂತದ್ದು സഭೆ ಆಗಿದೆ, ನಾವಾಗಿದ್ದೇವೆ. ദേശത്തിൽ സംഭവിക്കാനുള്ളത്, നിന്റെ സ്റ്റേറ്റിൽ സംഭവിക്കാനുള്ളത് ദൈവം നിനക്കാണ് അധികാരം തന്നിരിക്കുന്നത്. ನಿನ್ನ ಸಭೆ, ನಿನ್ನ ಒಂದು ಪ್ರಾಂತ್ಯದಲ್ಲಿ ಮಾತ್ರವಲ್ಲ, ನಿನ್ನ ಸ್ಟೇಟ್ ಅಲ್ಲಿ ಏನು ನಡೆಯಲಿಕ್ಕಿದೆ ಅದನ್ನು ಕಾರ್ಯಗತವಾಗಿ ಮಾಡುವಂತದ್ದು ನಿನಗೆ ದೇವರ ಅಧಿಕಾರವನ್ನು ಕೊಟ್ಟಿರುತ್ತಾನೆ. ദൈവസന്നിധിയിൽ
ദൈവസന്നിധിയിൽ പ്രാർത്ഥിക്കുന്ന അബ്രഹാമിനോട് ദൈവം തന്റെ പദ്ധതി വെളിപ്പെടുത്തിയതുപോലെ ഇന്ന് പകൽ ഞാൻ ആത്മാവിൽ വിളിച്ചു പറയാം, ദൈവസന്നിധിയിൽ മുട്ടുമടക്കുന്ന ദൈവജനത്തിന് ദൈവത്തിന്റെ പദ്ധതി അവൻ വെളിപ്പെടുത്തി കൊടുക്കുന്നു. ದೇವರು ಯಾವ ರೀತಿಯಲ್ಲಿ ಅಬ್ರಹಾಮನಿಗೆ ಪ್ರಕಟಪಡಿಸಿಕೊಟ್ಟನು ಈ ರೀತಿಯಲ್ಲಿ ದೇಶದಲ್ಲಿ ನಾಶನ ಉಂಟಾಗುತ್ತದೆ ಅಂತ ಹೇಳಿ, ಅದೇ ಪ್ರಕಾರವಾಗಿ ನಾವು ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಕಿ ಪ್ರಾರ್ಥಿಸುವುದಾದರೆ ದೇಶದಲ್ಲಿ ಯಾವುದೆಲ್ಲ ಸಂಭವಿಸುತ್ತದೆ ಅಂತ ಹೇಳಿ ದೇವರು ಮೊದಲೇ ನಮಗೆ ತಿಳಿಸುವವನಾಗಿರುತ್ತಾನೆ. പകൽ എന്റെ പ്രാർത്ഥനാ മുറിയിൽ പരിശുദ്ധാത്മാവൻ എന്നോട് ഇടപെട്ടത്, ദൈവം ചിലർക്ക് തന്റെ ഹൃദയത്തെ അവൻ പകർന്നു കൊടുക്കാൻ ಈ ആഗ്രഹിക്കുന്നു. ಸಂಜೆಯ ವೇಳೆಯಲ್ಲಿ ನನ್ನ ಪ್ರಾರ್ಥನೆ ಮಾಡುತ್ತಿದ್ದಂಥ ವೇಳೆಯಲ್ಲಿ ದೇವರು ನನಗೆ ತಿಳಿಸಿದಂಥ ವಿಷಯವೇನೆಂದರೆ ದೇವರು ಆತನ ಹೃದಯವನ್ನು ಕೆಲವೊಬ್ಬರಿಗೆ ತಿಳಿಸಿಕೊಡುವವನಾಗಿರುತ್ತಾನೆ. ദൈവത്തിന്റെ ഹൃദയത്തെ മനസ്സിലാക്കുന്ന ചിലർ ഈ ദൈവസഭയിൽ നിന്ന് എഴുന്നേൽക്കണമെന്ന് ദൈവം ആഗ്രഹിക്കുന്നു. ದೇವರ ಹೃದಯದಲ್ಲಿರುವಂಥ ಎಲ್ಲ ಆಸೆಗಳನ್ನು ತಿಳಿದುಕೊಳ್ಳುವಂಥ ವ್ಯಕ್ತಿಗಳನ್ನು ದೇವರು ಈ ಸಭೆಯಿಂದ ಎಬ್ಬಿಸುವವನಾಗಿದ್ದಾನೆ ಅಂತ ಹೇಳಿ ದೇವರು ಹೇಳುತ್ತಿದ್ದಾನೆ. ഈ ദേശത്തെ നിയന്ത്രിക്കാനുള്ള അധികാരത്തിന്റെ വടി ദൈവം നിന്നെ ಈ ഏൽപ്പിച്ചിരിക്കുകയാണ്. ದೇಶದ ನಿಯಂತ್ರಣ ಮಾಡುವಂತ ಶಕ್ತಿಯನ್ನು ದೇವರು ನಿನಗೆ ಕೊಟ್ಟಿರುತ್ತಾನೆ ಅಂತ ಹೇಳಿ ದೇವರ ಆತ್ಮನೆ ಹೇಳುತ್ತಿದ್ದಾನೆ. ദേശത്തെ ബന്ധിച്ചിരിക്കുന്ന അന്ധകാരത്തിന്റെ ഇരുളിന്റെ വാഴ്ചകളെ തകർക്കാൻ ഒരു മോശയെ ദൈവം എഴുന്നേൽപ്പിച്ചതുപോലെ ഈ ദൈവസഭയിൽ നിന്ന് ദൈവത്തിന് ചില അധികാരമുള്ളവരെ എഴുന്നേൽപ്പിക്കണമെന്ന് ദൈവത്തിന് പദ്ധതിയുണ്ട്. ದೇಶದಲ್ಲಿ ಏನೇನು ಸಂಭವಿಸುತ್ತದೆ, ದೇಶದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ದೇಶದ ಉನ್ನತಿ, ದೇಶದಲ್ಲಿರುವಂತಹ ಎಲ್ಲ ಅಭಿವೃದ್ಧಿಗಳನ್ನು ತಿಳಿಸುವುದಕ್ಕಾಗಿ ಎಲ್ಲ ಅಧಿಕಾರಗಳನ್ನು ದೇವರು ನಮಗೆ ಕೊಟ್ಟಿರುವವನಾಗಿರುತ್ತಾನೆ. എത്ര പേർക്ക് മനസ്സിലാവുന്നുണ്ട് ഞാൻ ഈ പറയുന്നത്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾ ಹೇಳ್ತಾ God ಇರುವಂತದ್ದು? is looking for a Moses from this place. ಈ ದೇವರು ಮೋಶೆಯನ್ನು ಹುಡುಕುತ್ತಾ ಇದ್ದಾನೆ ಈ ಸ್ಥಳದಲ್ಲಿ. ദൈവജനത്തെ വാഗ്ദത്തത്തിലേക്ക് നയിക്കുന്ന ഒരു മോശയെ ദൈവത്തിന് ഈ തലമുറയിൽ ആവശ്യമുണ്ട്. ವಾಗ್ದಾನಕ್ಕೆ ನಡೆಸುವಂತ ವಾಗ್ದಾನ ದೇಶಕ್ಕೆ ನಡೆಸುವಂತ ವ್ಯಕ್ತಿಗಳನ್ನು ದೇವರು ಈ ದಿನಗಳಲ್ಲಿ ಎದುರು ನೋಡುತ್ತಾ ಇದ್ದಾನೆ. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. അത് പ്രാർത്ഥിക്കുന്നവന് വെളിപ്പെടും. ಅದು ಪ್ರಾರ್ಥಿಸುವುದಾದರೆ ಅದು ಪ್ರಕಟವಾಗುತ್ತದೆ. ദൈവസന്നിധിയിൽ സമയം കണ്ടെത്തുന്നവന് ദൈവത്തിന്റെ പദ്ധതി വെളിപ്പെട്ട് കിട്ടും. ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದರೆ ದೇವರನಿಗೆ ಸ್ಪಷ್ಟವಾಗಿ ಪ್ರಕಟಪಡಿಸುವವನಾಗಿರುತ್ತಾನೆ. ഹബക്കൂക്കിന്റെ പ്രവചനം 1-ാമത്തെ അധ്യായം ആരംഭിക്കുന്നത് ഒരു ചോദ്യത്തോടു കൂടിയാണ്. ಹಬಕ್ಕೂಕನ ಆ ಒಂದು ಪ್ರವಾದನ ಗ್ರಂಥದಲ್ಲಿ ಮೊದಲನೆಯ ಒಂದು ಆ ವಾಕ್ಯವನ್ನು ಆರಂಭಿಸುವಂತದೇ ಒಂದು ಪ್ರಶ್ನೆಯೊಂದಿಗೆ. 2-ാമത്തെ വാക്യം ഇങ്ങനെ പറയുന്നു, ಎರಡನೇ ವಾಕ್ಯ ಈ ರೀತಿಯಲ್ಲಿ ಉಂಟು. യഹോവേ എത്രത്തോളം ഞാൻ അയ്യം വിളിക്കുകയും ಯೆಹೋವನೇ ನಾನು ಎಷ್ಟಾಗಿ ಮೊರೆಯಿಟ್ಟರೂ നീ കേൾക്കാതിരിക്കുകയും ചെയ്യും. ನೀ ಕೇಳದೇ ಇದ್ದೀಯಾ? ഹല്ലേലൂയ ഹല്ലേലൂയ. സാഹസം നിമിത്തം ഞാൻ എത്രമാത്രം നിന്നോട് നിലവിളിക്കുകയും നീ രക്ഷിക്കാതിരിക്കുകയും ചെയ്യും. ಯೆಹೋವನೇ ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ, ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ. ഞാൻ നമ്മെ ദൈവസന്നിധിയിൽ നിലവിളിക്കുന്ന പ്രവാചകൻ, ನೀನು ದೇವರ ಸನ್ನಿಧಾನದಲ್ಲಿ ಮೊರೆ ಇಡುವಂತ ಒಂದು ಪ್ರವಾದಿ, ദൈവസന്നിധിയിൽ ദൈവമുഖം അന്വേഷിക്കുന്ന പ്രവാചകൻ, ದೇವರ ದೃಷ್ಟಿಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ಮುಖವನ್ನು ನೋಡುವಂತ ಒಂದು ಪ್ರವಾದಿ. പക്ഷേ എത്ര പ്രാർത്ഥിച്ചിട്ടും ಎಷ್ಟು ಪ್ರಾರ್ಥಿಸಿದರು, എത്രമാത്രം ദൈവസന്നിധിയിൽ തന്നെ ഏൽപ്പിച്ചു കൊടുത്തിട്ടും ಎಷ್ಟಾಗಿ ದೇವರ ಸನ್ನಿಧಾನ ಅವನನ್ನೇ ಒಪ್ಪಿಸಿಕೊಟ್ಟರು പ്രവാചകൻ ഒരു മറുപടി ലഭിക്കുന്നു. ಪ್ರವಾದಿಗೆ ಯಾವುದೇ ರೀತಿಯ ಸದುತ್ತರ ಸಿಗ್ತಾ ಇಲ್ಲ. ഹല്ലേലൂയ 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 ഹല്ലേലൂയ. ചിലപ്പോൾ ഇതും നമ്മുടെ ജീവിതത്തിൽ സംഭവിക്കാറുണ്ട്. ಕೆಲವೊಮ್ಮೆ ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಸಂಭವಿಸುತ್ತದೆ. വർഷങ്ങളായി പ്രാർത്ഥിക്കുന്നു, ವರ್ಷಗಳಿಂದ ನಾವು ಪ್ರಾರ್ಥಿಸುತ್ತಲೇ നാളുകളായി ಬರ್ತಿದ್ದೇವೆ, പ്രാർത്ഥിക്കുന്നു, ಎಷ್ಟೋ ದಿನಗಳಿಂದ ಪ್ರಾರ್ಥಿಸುತ್ತಲೇ പക്ഷേ ಬರ್ತಿದ್ದೇವೆ. ജീവിതത്തിന്റെ അവസ്ഥകൾക്ക് മാറ്റം വരുന്നില്ല. ಆದರೆ ಜೀವಿತದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಲಿ ಯಾವುದೇ ರೀತಿಯ ವ್ಯತ್ಯಾಸಗಳೇ ಆಗುತ್ತಾ ಇಲ್ಲ. ഇന്ന് പകൽ ഞാൻ വിളിച്ചു പറയട്ടെ, ಈ ಸಂಜೆ ವೇಳೆಯಲ್ಲಿ ನಾನು നിന്റെ ಕರೆದು ജീവിതത്തിന്റെ ಹೇಳುತ್ತೇನೆ, നിന്റെ അവസ്ഥകൾ നിന്റെ സ്ഥിതി മാറാൻ പോകുകയാണ്. ನಿನ್ನ ಜೀವಿತದ ನಿನ್ನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುವವನಾಗಿರುತ್ತಾನೆ. പ്രാർത്ഥിക്കുന്ന ഒരു പ്രവാചകനിലൂടെ ദേശത്തിന്റെ സ്ഥിതിയെ ദൈവം മാറ്റുകയാണ്. ಪ್ರಾರ್ಥಿಸುವಂತ ಒಂದು ಪ್ರವಾದಿಯ ಮೂಲಕವಾಗಿ ದೇಶದ ಒಂದು ಸ್ಥಿತಿಯನ್ನು ದೇವರು ಬದಲಾಯಿಸುವವನಾಗಿದ್ದಾನೆ. എത്ര പേര് ഈ ആലോചനയെ ഉൾക്കൊള്ളുന്നുണ്ട്? ಎಷ್ಟು ಜನ ಇದನ್ನು ಸ್ವೀಕರಿಸುತ್ತಿದ್ದೀರಿ? പ്രാർത്ഥിക്കുന്ന ഒരു പ്രവാചകന് മുമ്പിൽ ആമേൻ ഒരു ദേശം മുട്ടുമടക്കാൻ പോവുകയാണ്. ಪ್ರಾರ್ಥಿಸುವಂತ ಒಂದು ಪ್ರವಾದಿಯ ಮುಂದೆ ದೇಶವೇ ಮೊಣಕಾಲಾಕಲು ಹೋಗುತ್ತದೆ. പ്രാർത്ഥിക്കുന്ന ചിലരെ ദൈവത്തിന് ഈ ദേശത്ത് നിന്ന് ആവശ്യമുണ്ട്. ಪ್ರಾರ್ಥಿಸುವಂತ ಕೆಲವೊಬ್ಬರು ದೇವರಿಗೆ ಅವಶ್ಯಕವಾಗಿ ಬೇಕು. ദൈവസന്നിധിയിൽ മുട്ടുമടക്കുന്ന ചിലരെ ദൈവത്തിന് ഈ തലമുറയിൽ ആവശ്യമുണ്ട്. ದೇವರ ಸನ್ನಿಧಾನದಲ್ಲಿ ಮೊಣಕಾಲುವಂತಹ ಜನಾಂಗಗಳನ್ನು ದೇವರು ಎದುರು ನೋಡುತ್ತಾ ಇದ್ದಾನೆ. ഹല്ലേലൂയ ಹಲ್ಲೆಲೂಯ ഹല്ലേലൂയ. ಹಲ್ಲೆಲೂಯ. പ്രവാചകൻ കരയുക. ಪ್ರವಾದಿ ಅಳುತ್ತಿದ್ದಾನೆ. Why am I not getting an answer from God? ಯಾಕೆ ದೇವರೇ ನಾನು ಇನ್ನೂ ಸಹ ನನಗೆ ಉತ್ತರ ಸಿಗುತ್ತಾ ಇಲ್ಲ? ഞാൻ വീണ്ടും വീണ്ടും നിലവിളിക്കുന്നു. ಪುನಃ ನಾನು ನಿನಗೆ ಕರೆಯುತ್ತಾ ഞാൻ ಇದ್ದೇನೆ. വീണ്ടും വീണ്ടും ദൈവസന്നിധിയിൽ അയ്യം വിളിക്കുക. ಪುನಃ ನಾನು ನಿನ್ನನ್ನು ಬೊಬ್ಬೆ ಹಾಕುತ್ತಿದ್ದೇನೆ. ಯಾಕೆ ನನಗೆ ಸದುತ್ತರ ಸಿಗುತ್ತಿಲ್ಲ? പക്ഷേ സാഹചര്യം മാറുന്നില്ല. ಆದ್ರೆ ಏನು ಸಹ ಅಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ. 3-ാം വാക്യത്തിൽ പറയുകയാണ്, ಪುನಃ ಹೇಳುತ್ತಿದ್ದಾನೆ, നീ എന്നെ നീതികേട് കാണുമാറാക്കുന്നതും ನೀನು ಯಾಕೆ ಈ ರೀತಿಯಲ್ಲಿ ಮಾಡುತ್ತಿದ್ದಿ? പീഡനം വെറുതെ നോക്കുന്നതും എന്തിന്? ಹಿಂಸೆ ಎಂದು ನಾನು ನಿನ್ನನ್ನು ಕೂಗಿಕೊಂಡರು ಯಾಕೆ ನೀನು ನನ್ನನ್ನು ರಕ್ಷಿಸುತ್ತಾ ಇಲ್ಲ?
One side the prophet is praying. ಒಂದು ಕಡೆ ಪ್ರವಾದಿ ಈ ರೀತಿಯಲ್ಲಿ ಪ್ರಾರ್ಥಿಸುತ್ತಿದ್ದಾನೆ. On the other side, ಇನ್ನೊಂದು ಕಡೆಯಲ್ಲಿ the iniquity is increasing. ಆತನ ಕಷ್ಟಗಳು, ಆತನ ಹಿಂಸೆ, ಬಾಧೆಗಳು ಹೆಚ್ಚಾಗುತ್ತಾ ಇದೆ. Hallelujah. ಹಲ್ಲೆಲೂಯಾ. ഒരു ഭാഗത്ത് ദൈവജനം പ്രാർത്ഥിക്കുന്നു, ಒಂದು കಡೆಯಲ್ಲಿ ದೇವಜನರು ಪ್ರಾರ್ಥಿಸುತ್ತಿದ್ದಾರೆ, മറുഭാഗത്ത് ശത്രു ശക്തിയോടെ എഴുന്നേറ്റ് നിൽക്കുന്നു. ಇನ್ನೊಂದು ಕಡೆಯಲ್ಲಿ ಶತ್ರುವಾದವನು ಶಕ್ತವಾಗಿ ಎದ್ದೇಳುತ್ತಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. സത്യದಲ್ಲಿ ഇങ്ങനെ സംഭവിക്കുമ്പോൾ ಈ ರೀತಿಯಲ್ಲಿ ಸಂಭವಿಸುವಾಗ അവന്റെ വിശ്വാസം ചോർന്നു പോകേണ്ടതാണ്. ಅವನ ನಂಬಿಕೆ ಕಡಿಮೆ ಆಗುತ್ತಾ ಕುಗ್ಗಿ ಹೋಗಬೇಕಿತ್ತು. ഹല്ലേലൂയ. ഹല്ലേലൂയ. ആർക്കെങ്കിലും അങ്ങനെ സംഭവിച്ചിട്ടുണ്ടോ? ആ ರೀತಿಯಲ್ಲಿ ಯಾರಿಗಾದ್ರೂ ಸಂಭವಿಸಿದ್ಯಾ? വീണ്ടും വീണ്ടും പ്രാർത്ഥിച്ചിട്ടും സാഹചര്യം മാറുന്നില്ല എന്ന് കാണുമ്പോൾ പലപ്പോഴും നമ്മൾ പ്രാർത്ഥന നിർത്തും. ನಾವು ಪ್ರಾರ್ಥಿಸಿ ದೇವರಿಂದ ಸದುತ್ತರ ಸಿಗದೆ ಇದ್ದರೆ ನಾವು ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಬಿಡ್ತೇವೆ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. This prophet, ಆದರೆ ಈ ಒಂದು ಪ್ರವಾದಿ, he didn't stop crying. ಆತನು ಅಳುವುದನ್ನು ನಿಲ್ಲಿಸಲಿಲ್ಲ. He continued to pray. ಆತನು ಅಳುತ್ತಾ ಪ್ರಾರ್ಥಿಸುತ್ತಾ ಇದ್ದಾನೆ. സാഹചര്യം മാറുന്നത് കാണാഞ്ഞിട്ടും അവൻ വീണ്ടും ദൈവസന്നിധിയിൽ നിലവിളിക്കുകയാണ്. ಆತನು ಹಿಂಸೆಗಳು, ಕಷ್ಟಗಳು ಬದಲಾಗುವುದಕ್ಕಾಗಿ ದೇವರ ಸನ್ನಿಧಾನ ಮೊರೆ ಇಡುತ್ತಿದ್ದಾನೆ, ಪ್ರಾರ್ಥಿಸುತ್ತಾ ಇದ್ದಾನೆ. രണ്ടാം അധ്യായത്തിലേക്ക് വരുമ്പോൾ 2ನೇ ಅಧ್ಯಾಯಕ್ಕೆ ಬರುವಾಗ അവന്റെ പ്രാർത്ഥനയ്ക്ക് മറുപടി എന്നതുകൊണ്ടും ദൈവം അവനോട് സംസാരിക്കാൻ തുടങ്ങി. 2ನೇ ಅಧ್ಯಾಯದಲ್ಲಿ ಬರಬೇಕಾದ್ರೆ ಉತ್ತರವಾಗಿ ದೇವರು ಅವನ ಜೊತೆಯಲ್ಲಿ ಮಾತನಾಡುತ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯಾ. നീ ദൈവസന്നിധിയിൽ ചോദിച്ച ചോദ്യങ്ങൾക്ക്, ನೀನು ದೇವರ ಸನ್ನಿಧಾನದಲ್ಲಿ ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ, ദൈവസന്നിധിയിൽ കരഞ്ഞ കരച്ചിലിന്, ನೀನು ದೇವರ ಸನ್ನಿಧಾನ ಹತ್ತಿರುವಂತ ಎಲ್ಲಾ ಕೂಗುವಿಕೆಗೂ, നീ ദൈവസന്നിധിയിൽ നിലവിളിച്ച പ്രാർത്ഥനകൾക്ക്, ನೀನು ದೇವರ ಸನ್ನಿಧಾನದಲ್ಲಿ ಇದ್ದು ಪ್ರಾರ್ಥಿಸಿದಂತ ಎಲ್ಲಾ ಪ್ರಾರ್ಥನೆಗೂ കേട്ടിട്ട് ഉത്തരം അരുളുന്ന ഒരു സമയം നിന്റെ മുമ്പിലുണ്ട്. ಕೇಳಿ ಅದಕ್ಕೆಲ್ಲವೂ ಉತ್ತರ ಕೊಡುವಂತ ಸಮಯ ನಿನ್ನ ಮುಂದೆ ಇದೆ. ഹല്ലേലൂയ. ಹಲ್ಲೆಲೂಯಾ. കരയാൻ നിനക്കൊരു സമയമുണ്ടെങ്കിൽ, ಅಳುವುದಕ್ಕೆ ನಿನಗೆ ಒಂದು ಸಮಯ ಇರುವುದಾದರೆ, ദൈവപ്രവൃത്തി വെളിപ്പെടുത്താൻ ദൈവത്തിനൊരു സമയമുണ്ട്. ದೇವರ ಕಾರ್ಯ ಪ್ರಕಟವಾಗುವುದಕ್ಕೆ ದೇವರ ಒಂದು ಸಮಯವಿದೆ. ಹೆಚ್ಚು ಜನ ಅದರ ಮೇಲೆ ನಂಬಿಕೆ ಇಡ್ತೀರಿ. കരച്ചിലിനെ അവഗണിക്കുന്ന ഒരു ദൈവത്തെ അല്ല നാം സേവിക്കുന്നത്. ಜನರ ಕೂಗುವಿಕೆಯನ್ನು ಹೆಚ್ಚು ಪಡಿಸುವಂತ ದೇವರನ್ನೆಲ್ಲ ನಾವು ಸೇವಿಸುತ್ತಾ ಇರುವಂತದ್ದು. ജനത്തിന്റെ കരച്ചിലിന്റെ മുമ്പിൽ ജനത്തോട് സഹതപിക്കുന്ന, മനസ്സലിവ് തോന്നുന്ന ഒരു ദൈവത്തെയാണ് നാം സേവിക്കുന്നത്. ಜನರ ಕೂಗನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಹೋಗುವಂತ ದೇವರನ್ನೆಲ್ಲ ನಾವು ಸೇವಿಸುತ್ತಾ ಇರುವಂತದ್ದು. ಜನರ ಕೂಗನ್ನು ಕೇಳಿ ಅಲ್ಲೇ ನಿಂತು ಪರಿಹರಿಸುವಂತ ದೇವರನ್ನು ನಾವು ಸೇವಿಸುತ್ತಾ ಇದ್ದೇವೆ. നിന്റെ പ്രതിസന്ധിയുടെ നടുവിൽ നിന്നെ നോക്കി മനസ്സലിയുന്ന ഒരു ദൈവത്തെയാണ് നീയും ഞാനും സേവിക്കുന്നത്. ನಿನ್ನ ಕಷ್ಟಗಳು, ನಿನ್ನ ಕಣ್ಣೀರುಗಳನ್ನು ನೋಡಿ ಅದಕ್ಕೆ ಮನಮರುಗುವಂತ ದೇವರನ್ನು ನಾವು ಸೇವಿಸುತ್ತಾ ಇದ್ದೇವೆ. എന്റെ യേശു മനസ്സലിയുന്ന ദൈവമാണ്. ನನ್ನ ದೇವರು ಮನಮರುಗುವಂತ ದೇವರಾಗಿದ್ದಾನೆ. വിശ്വസിക്കുന്നവർ ചേർന്നൊരു ആമേൻ പറഞ്ഞാട്ടെ. ನಂಬುವವರು ಸೇರಿ ಆಮೆನ್ ಎಂದು ಹೇಳೋಣ. എന്റെ യേശു മനസ്സലിയുന്ന ദൈവമാണ്. ನನ್ನ ದೇವರು ಮನಮರುಗುವಂತ ದೇವರಾಗಿದ್ದಾನೆ. അവൻ എന്റെ അവസ്ഥ കണ്ടിട്ട് എനിക്ക് വേണ്ടി മനസ്സലിയുന്ന ദൈവമാണ്. ಆತನ ನಮ್ಮ ಪರಿಸ್ಥಿತಿಗಳನ್ನು ನೋಡಿ ಆತನ ಮನಮರುಗುವಂತ ದೇವರಾಗಿದ್ದಾನೆ. Hallelujah. Hallelujah. You know, human beings feel sympathy for others. ಯಾವಾಗಲೂ ಸಹ ಬೇರೆಯವರ ಕಷ್ಟದಲ್ಲಿ ಇರುವುದನ್ನು ನೋಡಿದರೆ ನಾವು ಸಹ ಒಂದು ರೀತಿ ಮನಮರುಗುತ್ತೇವೆ. But God feels compassionate for his people. ಆದರೆ ದೇವರು ಆತನ ಜನರಿಗೆ ಕನಿಕರ ತೋರಿಸಿ ಮನಮರುಗುತ್ತಾನೆ. Hallelujah. Hallelujah. There is a difference between feeling sympathy and feeling compassionate. ಸಿಂಪತಿ, ಕರುಣೆ ತೋರಿಸುವಂಥದ್ದು, ಮತ್ತೆ ಕರುಣೆ ತೋರಿಸುವುದಕ್ಕೂ ಮನಮರುಗುವಿಕೆಗೂ ಒಂದು ವ್ಯತ್ಯಾಸ ಇದೆ. Hallelujah. 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 നോക്ക്, വഴിയരികിൽ മുറിവേറ്റ് കിടക്കുന്ന മനുഷ്യനെ കണ്ടിട്ട്, ರೋಡಿನ ರಸ್ತೆಯಲ್ಲಿ ಕಷ್ಟದಲ್ಲಿದ್ದಂತ ಮನುಷ್ಯನನ್ನು ನೋಡಿ, എരിഹോവിലേക്കുള്ള യാത്രയിൽ കള്ളന്മാരാൽ മുറിവേൽപ്പിക്കപ്പെട്ട മനുഷ്യൻ വഴിയരികിൽ കിടക്കുകയാണ്. ಎರಿಕೋವಿಗೆ ಹೋಗುವಂತ ಆ ಮಾರ್ಗದಲ್ಲಿ ಗಾಯಪಟ್ಟಂತ ಗಾಯಾಳವನ್ನು ನೋಡಿ, ദേഹമാസകലം മുറിവേറ്റ ഈ മനുഷ്യൻ, ಆ ಶರೀರವೆಲ್ಲ ಗಾಯವಾಗಿರುವಂತಹ ആ ಮನುಷ್ಯನು വഴിയിൽ കൂടെ കടന്നുപോയ പുരോഹിതനും മറ്റുള്ളവരും അവനെ കണ്ടു. ಆ ಮಾರ್ಗದಲ್ಲಿ ಯಾಜಕರು ಮಾತ್ರ ಅನೇಕರು ಸಂಚರಿಸಿ ಹೋದರು, ಕಂಡರು. ഹല്ലേലൂയ. Hallelujah. ഹല്ലേലൂയ. Hallelujah. അവൻ വഴിയരികിൽ കിടക്കുന്നത് കണ്ടിട്ട് ಆತನ ಮಾರ್ಗದಲ್ಲಿ ಮಲಗಿದ್ದನ್ನು ನೋಡಿ അവർക്ക് ഇവനോട് സഹതാപം തോന്നി. ಅವನಿಗೆ ಒಂದು ರೀತಿಯ ಅವನನ್ನು ನೋಡಿ ಕನಿಕರಿಸಿದರು. പക്ഷേ ಆದರೆ അവരവന് വേണ്ടി പ്രവർത്തിച്ചില്ല. ಆದರೆ ಅವನಿಗೋಸ್ಕರವಾಗಿ ಕಾರ್ಯ ಮಾಡಲಿಲ್ಲ ಅಲ್ಲಿ. ഹല്ലേലൂയ. Hallelujah. എന്റെയും നിങ്ങളുടെയും ജീവിതത്തിന്റെ സാഹചര്യങ്ങളെ നോക്കി സഹതപിക്കുന്നവർ ഒരുപക്ഷെ നിനക്ക് വേണ്ടി പ്രവർത്തിച്ചില്ലെന്ന് വരാം. ಒಂದು ನಮ್ಮ ಎಲ್ಲ ಕಷ್ಟಗಳನ್ನು ನೋಡಿ, ನಮ್ಮ ಎಲ್ಲ ಕಣ್ಣೀರುಗಳನ್ನು ನೋಡಿ ಅವರು ಕನಿಕರಿಸಬಹುದು, ಆದರೆ ನಮಗೋಸ್ಕರವಾಗಿ ಕಾರ್ಯ ಮಾಡದೇ ಇರುತ್ತಾರೆ. പക്ഷെ എന്റെയും നിന്റെയും ജീവിതത്തെ നോക്കി മനസ്സലിയുന്ന ഒരു ദൈവം സ്വർഗത്തിലുണ്ട്. ಆದರೆ ನನ್ನ ಮತ್ತು ನಿನ್ನ ಕಷ್ಟವನ್ನು ನೋಡಿ ಮನಮರುಗುವಂತ ದೇವರು ಸ್ವರ್ಗದಲ್ಲಿ ನಮಗಾಗಿದ್ದಾನೆ. അവന്
മനസ്സലിവ് തോന്നിയാൽ അവൻ വെറുതെ ഇരിക്കത്തില്ല. അവൻ നിനക്ക് വേണ്ടി പ്രവർത്തിക്കുന്ന ദൈവമാണ്. ಆತನು ಮನಮರುಗಿದ ನಂತರವಾಗಿ ಆತನು ಸುಮ್ಮನೆ ಕುಳಿತುಕೊಳ್ಳುವಂತ ದೇವರಲ್ಲ, ಆತನು ನನಗಾಗಿ ನಿನಗಾಗಿ ಕಾರ್ಯ ಮಾಡುವವನಾಗಿರುತ್ತಾನೆ. ഇന്ന് പകൽ ഞാൻ ആത്മാവിൽ വിളിച്ചു പറയട്ടെ, ಈ ಸಂಜೆ ವೇಳೆಯಲ್ಲಿ നാളുകളായി പ്രാർത്ഥിക്കുന്ന ചില വിഷയങ്ങൾക്ക് ಕೆಲವು ದಿನಗಳಿಂದ ಪ್ರಾರ್ಥಿಸುವಂತ ഇന്ന് ವಿಷಯಗಳಿಗೆ പകൽ പ്രവർത്തിക്കുന്ന ദൈവത്തിന്റെ ശബ്ദം ഇവിടെ വിളിച്ചു പറയുകയാണ്. ಕಾರ್ಯ ಮಾಡುವಂತ ದೇವರ ಶಕ್ತಿ ಇಲ್ಲಿ ಇದೆ. നിന്റെ പ്രാർത്ഥനയുടെ വിഷയത്തിന് മറുപടിയുമായി, ನಿನ್ನ ಪ್ರಾರ್ಥನೆಗೆ ಸದುತ್ತರವಾಗಿ, നിന്ന നിലവിളിയുടെ ഉത്തരവുമായി, ನಿನ್ನ ಕಣ್ಣೀರಿಗೆ ಉತ್ತರವಾಗಿ, കരച്ചിലിന്റെ ഉത്തരവുമായി ನಿನಗೆ ಉತ್ತರವಾಗಿ സ്വർഗം തുറന്ന് ഇറങ്ങി വരുന്ന ഒരു ദൈവം നിനക്ക് വേണ്ടി ജീവിച്ചിരിപ്പുണ്ട്. ಸ್ವರ್ಗದ ದೇವರು ನಿನಗಾಗಿ ಇಳಿದು ಬರುವಂತ ದೇವರು ನನಗೋಸ್ಕರವಾಗಿ ಜೀವಿಸುತ್ತಿದ್ದಾನೆ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. പ്രവാചകൻ പ്രാർത്ഥിച്ചു, ಪ್ರವಾದಿ ಪ್ರಾರ್ಥಿಸಿದನು, വിശ്വാസം വിടാതെ പ്രാർത്ഥിച്ചു, ವಿಶ್ವಾಸ ಬಿಡದೆ ಆತನು ಪ್ರಾರ್ಥಿಸಿದನು. ഹല്ലേലൂയ. ಹಾಲೆಲೂಯಾ. 2-ാം അധ്യായത്തിൽ കാണുകയാണ് 2ನೇ ಅಧ್ಯಾಯದಲ್ಲಿ ನಾವು അതിന്റെ ನೋಡುತ್ತೇವೆ. 1-ാമത്തെ വാക്യം 2ನೇ ಅಧ್ಯಾಯದ 1ನೇ ವಚನ, ഒന്ന് വായിക്കാമോ? ನನ್ನ ಕೋವರವರದಲ್ಲಿ ನಿಂತುಕೊಳ್ಳುವೆನು, ಬುರುಜಿನ ಮೇಲೆ ನೆಲೆಯಾಗಿರುವೆನು. ಯೆಹೋವನು ನನಗೆ ಏನು ಹೇಳುವನು? ನನ್ನ ಆಕ್ಷೇಪಣೆಯನ್ನು ನಿವಾರಿಸಿಕೊಳ್ಳಲು ಯಾವ ಉತ್ತರ ಕೊಡಬೇಕು ಎಂದು ಎದುರು ನೋಡುವೆನು ಅಂದುಕೊಂಡೆನು. ಆಗ ಯೆಹೋವನು ನನಗೆ ಈ ಸದುತ್ತರವನ್ನು ದಯಪಾಲಿಸಿದನು. ഫസ്റ്റ് വേഴ്സ്. ഓക്കേ. 1-ാം വാക്യത്തിൽ പറയുകയാണ്, 1ನೇ ವಾಕ್ಯದಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತೇವೆ. I'll read the whole, okay? ഞാൻ കൊത്തളത്തിൽ നിന്ന് കാവൽ കാത്തുകൊണ്ട് അവൻ എന്നോട് എന്ത് അരുളി ചെയ്യുമെന്നും എൻ്റെ ആവലാതി സംബന്ധിച്ച് എന്ത് ഉത്തരം പറയേണ്ടു എന്നും കാണേണ്ടതിന് ഞാൻ ദൃഷ്ടി വെക്കും. പ്രവാചകൻ പറയുകയാണ്, ಪ್ರವಾದಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, എന്റെ പ്രാർത്ഥനയ്ക്ക്, ನನ್ನ ಪ್ರಾರ್ಥನೆಗೆ, എന്റെ നിലവിളിക്ക്, ನನ್ನ ಕೂಗಿಗೆ ദൈവം എന്നോട് എന്ത് സംസാരിക്കുമെന്ന് അറിയേണ്ടതിന് ഞാൻ വീണ്ടും ദൈവ സാന്നിധ്യത്തിലേക്ക് കയറി ചെല്ലുക. ದೇವರು ಅದಕ್ಕೆ ಯಾವ ಸದುತ್ತರವನ್ನು ಕೊಡುತ್ತಾನೆ ಅಂತ ಕೇಳುವುದಕ್ಕಾಗಿ ನಾನು ದೇವರ ಸನ್ನಿಧಾನದಲ್ಲಿ ಪುನಃ ಹೋಗಿ ಕಾಯುತ್ತಾ ಇದ್ದೇನೆ. പ്രാർത്ഥനയിൽ 2 ഭാഗങ്ങളുണ്ട്. ಪ್ರಾರ್ಥನೆಯಲ್ಲಿ 2 ಭಾಗಗಳಿದೆ. ഹല്ലേലൂയ. ಹಲ್ಲೆಲೂಯಾ. ഒന്ന്, നീ ദൈവത്തോട് സംസാരിക്കുക, ಒಂದನೇದಾಗಿ ನೀ ದೇವರ ಜೊತೆ ಮಾತನಾಡುವಂತದ್ದು, പ്രാർത്ഥനയാണ്. ಅದು ಪ್ರಾರ್ಥನೆ. ഹല്ലേലൂയ. ಹಲ್ಲೆಲೂಯಾ. എന്നാൽ ആ പ്രാർത്ഥന പൂർത്തീകരിക്കപ്പെടുന്നത്, ಆ ಪ್ರಾರ್ಥನೆ ಪೂರ್ತೀಕರಿಸಲ್ಪಡುವಂತದ್ದು ദൈവം നിന്നോട് സംസാരിക്കുമ്പോൾ. ದೇವರು ನಿನ್ನ ಜೊತೆ ಮಾತನಾಡುವಾಗ അവർക്ക് മനസ്സിലാവും. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? നാം എല്ലാവരും ദൈവത്തോട് കാര്യങ്ങൾ പറയുന്നുണ്ട്. ನಾವೆಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಹೋಗಿ ದೇವರ ಹತ್ರ ನಮ್ಮ ಎಲ್ಲಾ ಕಾರ್ಯಗಳನ್ನು ಹೇಳುತ್ತೇವೆ. ഞാൻ വീണ്ടും പറയുക, ಪುನಃ ಹೇಳುತ್ತೇನೆ, നാം എല്ലാവരും ദൈവത്തോട് കാര്യം പറയുന്നുണ്ട്. ನಾವೆಲ್ಲರೂ ಸಹ ದೇವರ ಸನ್ನಿಧಾನದಲ್ಲಿ ಹೋಗಿ ನಮ್ಮ ಕಾರ್ಯಗಳನ್ನು ಹೇಳಿಕೊಳ್ಳುತ್ತೇವೆ. പക്ഷേ നമ്മിൽ എത്ര പേർ ദൈവത്തിൽ നിന്ന് ഒരു ഉത്തരത്തിന് വേണ്ടി കാത്തിരിക്കാൻ തയ്യാറാണ്? ಹಾಗಾದರೆ ಎಷ್ಟು ಜನ ದೇವರಿಂದ ಸದುತ್ತರವನ್ನು ಕಾಯುತ್ತಾ ಇರ್ತೇವೆ? ഹല്ലേലൂയ. ಹಲ್ಲೆಲೂಯಾ. നാം ദൈവത്തോട് ഒത്തിരി കാര്യം പറയുന്നു. ನಾವು ಎಷ್ಟೋ ವಿಷಯಗಳನ್ನು ದೇವರ ಸನ್ನಿಧಾನದಲ್ಲಿ ಹೇಳ್ತೇವೆ. എനിക്ക് അത് ചെയ്യണം, എന്റെ മുട്ടുവേന മാറ്റണം, നടുവേന മാറ്റണം, എന്റെ മോളുടെ വിഷയം, അവന്റെ വിഷയം, ഇവരുടെ വിഷയം, ഒത്തിരി കാര്യം പറയുന്നു. ನನಗೆ ಅದು ಇದೆ, ನನಗೆ ಇದು ಇದೆ, ನನಗೆ ಸೊಂಟ ನೋವು, ನನ್ನ ಕಾಲು ನೋವು, ನನ್ನ ಮಗಳ ವಿಷಯ, ನನ್ನ ಮಗನ ವಿಷಯ, ಅದು ವಿಷಯ, ಇದು ವಿಷಯ, ಆ ರೀತಿಯಲ್ಲಿ ಎಲ್ಲ ಕೋರಿಕೆಗಳನ್ನು ನಾವು ದೇವರ ಸನ್ನಿಧಾನದಲ್ಲಿ ಹೇಳುತ್ತೇವೆ. But we don't look for an answer from God. ಆದರೆ ದೇವರಿಂದ ಯಾವ ಒಂದು ಉತ್ತರವನ್ನು ಸಹ ನಾವು ಕೇಳುತ್ತಾ ಇಲ್ಲ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. നിന്റെ പ്രാർത്ഥന പൂർത്തീകരിക്കപ്പെടുന്നത്, ನಿನ್ನ ಪ್ರಾರ್ಥನೆಯು ಪೂರ್ತೀಕರಿಸುವಂತದ್ದು, ദൈവം നിന്നോട് സംസാരിക്കുന്നത് വരെ നീ കാത്തിരിക്കുമ്പോഴാണ്. ದೇವರು ನಿನ್ನ ಜೊತೆಲಿ ಮಾತನಾಡುವವರೆಗೂ ನೀ ಕಾಯುತ್ತಾ ಇರಬೇಕು. അവർക്ക് മനസ്സിലാവുന്നുണ്ട്. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? Hallelujah. ಹಲ್ಲೆಲೂಯಾ. പ്രവാചകൻ ദൈവസന്നിധിയിൽ കാത്തിരിക്കുകയാണ്. ಪ್ರವಾದಿಯಾದವನು ದೇವರ ಸನ್ನಿಧಾನದಲ್ಲಿ ಕಾಯುತ್ತಾ ಇದ್ದಾನೆ. അവൻ ഇതുവരെ ദൈവത്തോട് കാര്യം പറഞ്ഞു, ಆತನು ಇದುವರೆಗೂ ದೇವರ ಸನ್ನಿಧಾನದಲ್ಲಿ ವಿಷಯಗಳನ್ನು ಹೇಳಿದನು. ഇനി അവൻ പ്രതീക്ഷിക്കുന്നത്, ಇನ್ನು ದೇವರಿಂದ ಪ್ರತೀಕ್ಷಿಸುತ್ತಾ ಇರುವಂತದ್ದು, what shall God say, respond? ಏನು ದೇವರು ನನ್ನ ಜೊತೆಲಿ ಮಾತನಾಡುತ್ತಾನೆ. ദൈവം എന്റെ പ്രാർത്ഥനയ്ക്ക് എന്ത് ഉത്തരം അരുളുമെന്ന് അറിയേണ്ടതിന് അവൻ കൊത്തളത്തിന്റെ അകത്തേക്ക് കയറിപ്പോയി. ದೇವರು ನನ್ನ ಎಲ್ಲಾ ಒಂದು ಪ್ರಾರ್ಥನೆಗೆ ಏನು ಸದುತ್ತರವನ್ನು ದಯಪಾಲಿಸುತ್ತಾನೆ ಅಂತ ಹೇಳಿ ಅವನು ಕಾಯುತ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. How many of you understand what I am speaking? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರುವಂತದ್ದು? Hallelujah. ಹಲ್ಲೆಲೂಯಾ. ആ ഭാഗത്ത് ഇങ്ങനെ ഒരു പദം എഴുതിയിട്ടുണ്ട്. ಆ ಭಾಗದಲ್ಲಿ ಈ ರೀತಿಯಲ್ಲಿ ಒಂದು ಬರೆಯಲ್ಪಟ್ಟಿದೆ, I will set upon the tower. I will get upon the tower. ಬುರುಜಿನ ಮೇಲೆ ನೆಲೆಯಾಗಿರುವೆನು. Hallelujah. ಹಲ್ಲೆಲೂಯಾ. പഴയ കാലഘട്ടത്തിൽ ಹಳೆಯ ಕಾಲಘಟ್ಟದಲ್ಲಿ എല്ലാ രാജ്യത്തിനും ಎಲ್ಲಾ ರಾಜ್ಯಗಳಲ್ಲಿಯೂ മതിലുകളുണ്ട്. ಒಂದು ಗೋಡೆಗಳಿತ್ತು. ഈ മതിലിന്റെ സൈഡിൽ, ಈ ಒಂದು ಗೋಡೆಯ ಒಂದು ಪಕ್ಕದಲ್ಲಿ, എല്ലാ മതിലിന്റെ മുകളിലും ಆ ಎಲ್ಲಾ ಗೋಡೆಯ ಪಕ್ಕದಲ್ಲಿಯೇ ഒരു വാച്ച് ടവർ അവർ പണിയും. ಅವರೊಂದು ಬುರುಜನ್ನು ಕಟ್ಟುತ್ತಾ ಇದ್ದರು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. അവരുടെ ചുറ്റും നടക്കുന്ന കാര്യങ്ങളെ വിലയിരുത്താൻ, ಅವರ ಸುತ್ತಲೂ ಏನು ನಡೆಯುತ್ತದೆ ಅಂತ ಹೇಳಿ ಗಮನಿಸುವುದಕ್ಕಾಗಿ, ശത്രു വരുന്നതും നോക്കി, ಶತ್ರು
ಶತ್ರುವಾದವನು ಬರುವುದನ್ನು ನೋಡಿ, അല്ലെങ്കിൽ എന്താണ് പുറത്ത് സംഭവിക്കുന്നതെന്ന് അറിയാൻ ಹೊರಗಡೆ ಏನು ನಡೆಯುತ್ತಾ ಇದೆ ಅಂತೇಳಿ ಗೊತ್ತಾಗುವುದಕ್ಕಾಗಿ രാജ്യത്തിന്റെ കാവൽക്കാരെ ദൈവം ഈ കൊത്തളത്തിന്റെ മുകളിലാക്കി വെച്ചിട്ടുണ്ട്. ರಾಜ್ಯದ ಆ ಒಂದು ಕಾವಲುಗಾರರನ್ನು ಆ ಬುರುಜಿನ ಮೇಲೆ ಹಾಕುತ್ತಿದ್ದರು, ನೆಲೆಗೊಳಿಸುತ್ತಿದ್ದರು. എത്ര പേർക്ക് മനസ്സിലാവുന്നുണ്ട്? ಹೆಚ್ಚು ಜನರಿಗೆ ಅರ್ಥ ಆಗ್ತಾ ಇದೆ. ഇതുപോലെ ಅದೇ ರೀತಿಯಲ್ಲಿ ദൈവസഭയ്ക്ക് വേണ്ടി ದೇವರ ಸಭೆಗೋಸ್ಕರವಾಗಿ പ്രാർത്ഥിക്കുന്ന ചിലരെ ಪ್ರಾರ್ಥಿಸುವಂತ ಕೆಲವೊಬ್ಬರನ್ನು ഇതുപോലെ കൊത്തളത്തിന്റെ മുകളിൽ ആയിരിക്കണമെന്ന് ദൈവം ಇದೇ ആഗ്രഹിക്കുന്നു. ರೀತಿಯಲ್ಲಿ ಬುರುಜಿನ ಮೇಲೆ ನೆಲೆಯಾಗಿರಬೇಕೆಂದು ದೇವರು ಇಷ್ಟಪಡುವವನಾಗಿರುತ್ತಾನೆ. God wants some people to settle themselves on the watchtower to see what is happening around. ದೇವರು ಕೆಲವೊಬ್ಬರನ್ನು ಇಷ್ಟಪಡುತ್ತಿದ್ದಾನೆ. ಬುರುಜಿನ ಮೇಲೆ ಅವರು ಹೋಗಿ ನೆಲೆಯಾಗಿರಬೇಕು ಮಾತ್ರವಲ್ಲ, ಏನು ಸಂಭವಿಸುತ್ತದೆ ಅಂತ ಹೇಳಿ ಗಮನಿಸುವುದಕ್ಕಾಗಿ. You know what happens if you don't have this watchman on the watchtower? ನಾವು ಹೋಗಿ ಬುರುಜಿನ ಮೇಲೆ ನೆಲೆಗೊಂಡು ನಾವು ಪ್ರಾರ್ಥಿಸದ ಹೋದರೆ ಏನಾಗುತ್ತದೆ ನಮಗೆ ಗೊತ್ತುಂಟೋ? Can you tell me? ಏನಾಗ್ತದೆ ನೀವು ಹೇಳ್ಬಹುದಾ? If there is no watchman on the watchtower, ಬುರುಜಿನ ಮೇಲೆ ಯಾವುದೇ ರೀತಿಯ ಕಾವಲುಗಾರರು ಇಲ್ಲದೆ ಹೋದರೆ the state is always under threat. ಯಾವಾಗಲೂ ಸಹ ಆ ಒಂದು ಪಟ್ಟಣವು ಒಂದು ಇದರಲ್ಲಿ ಇರ್ತದೆ, ಅಂದ್ರೆ Because there is no one to look upon what is where the enemy is coming or not. ಅದನ್ನು ಗಮನಿಸದೆ ಹೋದರೆ ಅವನಿಗೆ ನಾಶನ ಹತ್ತಿರದಲ್ಲಿ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಶತ್ರು ಯಾವಾಗ ಏನು ಮಾಡ್ತಾನೆ ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ. ഇന്ന് പകൽ ഞാൻ വിളിച്ചു പറയട്ടെ, ಈ ಸಂಜೆ ವೇಳೆಯಲ್ಲಿ ನಾನು ಒಂದನ್ನು ಹೇಳುತ್ತೇನೆ. ഈ ദൈവസഭയിൽ നിന്ന് ചില പ്രാർത്ഥനാ കാവൽക്കാർ എഴുന്നേൽക്കണമെന്ന് ദൈവം ആഗ്രഹിക്കുന്നു. ಈ ಒಂದು ಸಭೆಯಲ್ಲಿ ಪ್ರಾರ್ಥನೆಯ ಕಾವಲುಗಾರರು ಎದ್ದೇಳಬೇಕು ಅಂತ ಹೇಳಿ ದೇವರ ಆತ್ಮನ ಹೇಳುತ್ತಿದ್ದಾನೆ. എത്ര പേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ദേശത്തിൽ സംഭവിക്കാനിരിക്കുന്നത്, ದೇಶದಲ್ಲಿ ಸಂಭವಿಸಲಿಕ್ಕಿರುವಂತಹ ശത്രു അവന്റെ കൂടാരങ്ങളിൽ ഒരുക്കുന്ന പദ്ധതികളെ കുറിച്ച്, ಶತ್ರುವಿನ ಆ ಗೂಡಾರಗಳಲ್ಲಿ ಯಾವುದೆಲ್ಲ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದಾನೋ അതിനെ തിരിച്ചറിയാൻ, ಅದೆಲ್ಲವನ್ನು ತಿಳಿದುಕೊಳ್ಳುವುದಕ್ಕಾಗಿ, അതിനെ തിരിച്ചറിഞ്ഞ് അതിനെതിരെ യുദ്ധം ചെയ്യാൻ, ಅದೆಲ್ಲವನ್ನು ತಿಳಿದುಕೊಂಡು ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ദൈവത്തിന് ചില പ്രാർത്ഥനാ വീരന്മാരെ ആവശ്യമുണ്ട്. ದೇವರಿಗೆ ಕೆಲವೊಂದು ಪ್ರಾರ್ಥನಾ ವೀರರುಗಳು ಅವಶ್ಯಕವಾಗಿ ಬೇಕಾಗಿದ್ದಾರೆ. ಹೆಚ್ಚು ಜನರಿಗೆ ಅರ್ಥ ಆಗ್ತಾ ಇದೆ. ദൈവത്തിന് ചില പ്രാർത്ഥനാ വീരന്മാരെ ആവശ്യമുണ്ട്. ದೇವರಿಗೆ ಕೆಲವೊಂದು ಪ್ರಾರ್ಥನಾ ವೀರರು ಅವಶ್ಯಕವಾಗಿ ಬೇಕಾಗಿದೆ. ದೇವರು ಕೆಲವೊಂದು ಪ್ರಾರ್ಥನಾ ವೀರರನ್ನು ಎದುರು ನೋಡುತ್ತಾ ಇದ್ದಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? പ്രവാചകൻ കൊത്തളത്തിന്റെ മുകളിൽ കാത്തിരിക്കുന്നു. ಪ್ರವಾದಿ ಆ ಒಂದು ಬುರುಜಿನ ಮೇಲೆ ನೆಲೆಗೊಂಡು ಕಾಯುತ್ತಾ ಇದ್ದಾನೆ. ഹല്ലേലൂയ, 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 ഹല്ലേലൂയ. തന്റെ ആവലാതി സംബന്ധിച്ച് ദൈവം എന്ത് ഉത്തരം തരുമെന്നറിയാൻ അവൻ അതിന്റെ മുകളിൽ കാത്തിരിക്കുന്നു. ದೇವರು ನನಗೆ ಒಂದು ಕಾವಲುಗಾರನಾಗಿ ಕೊಟ್ಟಿರುತ್ತಾನೆ, ಇದಕ್ಕೆ ನನಗೆ ಏನು ಸದುತ್ತರವನ್ನು ಕೊಡುತ್ತಾನೆ ಅಂತ ಹೇಳಿ ಆತನ ದೇವರಿಂದ ಉತ್ತರವನ್ನು ಎದುರು ನೋಡುತ್ತಾ ಇದ್ದಾನೆ. കാത്തിരുന്ന പ്രവാചകന് വേണ്ടി ಕಾಯುತ್ತಿದ್ದಂತ ಆ ಒಂದು ಪ್ರವಾದಿಗೋಸ್ಕರವಾಗಿ 2ാം അധ്യായം 3ാം വാക്യത്തിൽ ദൈവം അവനോട് സംസാരിച്ചു. 2ನೇ ಅಧ್ಯಾಯದ 3ನೇ ವಚನದ ಮೂಲಕವಾಗಿ ದೇವರ ಮನ ಜೊತೆಯಲ್ಲಿ ಮಾತನಾಡುತ್ತಾನೆ. ദൈവസന്നിധിയിൽ കാത്തിരിക്കുന്ന ദൈവജനമേ, ದೇವರ ಸನ್ನಿಧಾನದಲ್ಲಿ ಕಾಯುವಂತ ದೇವರ ಮಕ್ಕಳೇ, ദൈവത്തിന്റെ സാന്നിധ്യത്തിൽ മുട്ടുമടക്കുന്ന ദൈവജനമേ, ದೇವರ ಸಾನ್ನಿಧ್ಯದಲ್ಲಿ ಮೊಣಕಾಲುಕುತ್ತ ದೇವರ ಮಕ್ಕಳೇ, ഇന്ന് പകൽ ഞാൻ നിങ്ങളെ നോക്കി ആത്മാവിൽ വിളിച്ചു പറയട്ടെ, ನಿಮ್ಮನ್ನು ನೋಡಿ ನಾನು ಯಥಾರ್ಥವಾಗಿ ನಾನು ಒಂದನ್ನು ಹೇಳಲು ಇಷ್ಟಪಡುತ್ತೇನೆ. നിന്റെ പ്രാർത്ഥനയുടെ മുമ്പിൽ ചലിക്കുന്ന ഒരു സ്വർഗം നിനക്ക് വേണ്ടി കാത്തിരിപ്പുണ്ട്. ನಿನ್ನ ಪ್ರಾರ್ಥನೆಯಲ್ಲಿ ಚಲಿಸುವಂತ ಒಂದು ಸ್ವರ್ಗವು ನಿನಗಾಗಿ ಇದೆ. നിന്റെ വിഷയത്തിന് പരിഹാരവുമായി, ನಿನ್ನ ವಿಷಯಕ್ಕೆ ಪರಿಹಾರವಾಗಿ, നിന്റെ അവസ്ഥയ്ക്ക് മാറ്റം ನಿನ್ನ വരുത്തുവാൻ, ಪರಿಸ್ಥಿತಿಗೆ ನಿನ್ನ ಬದಲಾವಣೆ ಕೊಡುವುದಕ್ಕಾಗಿ, ജീവിതത്തിന്റെ എല്ലാ മേഖലയിലും ഒരു മാറ്റം വരുത്തുവാൻ, ನಿನ್ನ ಜೀವಿತದ എല്ലാ ಒಂದು ಪರಿಸ್ಥಿತಿಗೆ ಬದಲಾವಣೆ ಕೊಡುವುದಕ್ಕಾಗಿ, പ്രാർത്ഥനയുടെ മുമ്പിൽ ചലിക്കുന്ന ഒരു സ്വർഗം നിനക്കും എനിക്കും വേണ്ടി ഉയരത്തിലുണ്ടെന്ന് ഇന്ന് പകൽ ദൈവജനം മറന്നു ನಿನ್ನ പോകരുത്. ಪ್ರಾರ್ಥನೆಗೋಸ್ಕರವಾಗಿ ಚಲಿಸುವಂತ ಸ್ವರ್ಗ ನನಗಾಗಿ ನಿನಗಾಗಿ ಇದೆ ಅಂತ ಹೇಳಿ ದೇವರ ಆತ್ಮನಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. പുറപ്പാട് പുസ്തകം 3ാം അധ്യായത്തിലേക്ക് കടന്നു വരുമ്പോൾ ವಿಮೋಚನ ಕಾಂಡ 3ನೇ ಅಧ್ಯಾಯಕ್ಕೆ ನಾವು ಬರುವಾಗ അതിന്റെ 9ാമത്തെ വാക്യം, 9ನೇ ವಚನ ಅವರು ಈ ರೀತಿಯಲ್ಲಿ ನೋಡುತ್ತೇವೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. verse 24. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರನ್ನು ಲಕ್ಷ್ಯವಿಟ್ಟನು. പുറപ്പാട് പുസ്തകം 2ാം അധ്യായത്തിലും 3ാം അധ്യായത്തിലും ವಿಮೋಚನ ಕಾಂಡ 2ನೇ ಅಧ್ಯಾಯ ಹಾಗೂ 3ನೇ ಅಧ್ಯಾಯದಲ್ಲಿ ദൈവം 2 ഭാഗങ്ങളിലും സംസാരിക്കുന്ന വാക്കുകളാണ് നാം കേട്ടത്. ದೇವರು 2 ರೀತಿಯಲ್ಲಿ ಮಾತನಾಡುವುದನ್ನು ನಾವಿಲ್ಲಿ ಕೇಳಿದ್ದೇವೆ. ദൈവം അബ്രഹാമിന് കൊടുത്ത വാഗ്ദത്തമാണ് നിന്റെ സന്തതി വാഗ്ദത്ത ദേശം അവകാശമാക്കും. ದೇವರು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವಾಗಿದೆ, ನಿನ್ನ ಸಂತತಿಯು ವಾಗ್ದಾನದ ಆ ಒಂದು ದೇಶಕ್ಕೆ ಪ್ರವೇಶಿಸುತ್ತದೆ ಅಂತ ಹೇಳಿ. എത്ര പേര് ശ്രദ്ധിക്കുന്നുണ്ട്? ಎಷ್ಟು ಜನ ಗಮನಿಸುತ್ತಾ ಇದ್ದೀರಿ? ദൈവം അബ്രഹാമിന് കൊടുത്ത വാഗ്ദത്തമാണ് നിന്റെ തലമുറ
വാഗ്ദത്ത ദേശം അവകാശമാക്കും. ದೇವರು ಅಬ್ರಹಾಮನಿಗೆ ಕೊಟ್ಟಂತ ವಾಗ್ದಾನವೇನೆಂದರೆ ನಿನ್ನ ಸಂತತಿಯು ವಾಗ್ದಾನದ ದೇಶಕ್ಕೆ ಹೋಗುತ್ತದೆ ಅಂತ ಹೇಳಿ. ഹല്ലേലൂയ ಹಾಲೆಲೂಯ ഹല്ലേലൂയ. ಹಾಲೆಲೂಯ. എന്നാൽ അബ്രഹാം മരിച്ചുപോയി. ಆದರೆ ಅಬ್ರಹಾಮನು ಸತ್ತೋದನು. അബ്രഹാമിന്റെ സന്തതിയായ ഇസഹാക്ക് മരിച്ചു. ಅಬ್ರಹಾಮನ ಸಂತತಿಯಾದಂತ ಈಸಾಕನು ಸತ್ತೋದನು. യാക്കോബ് മരിച്ചു. ಯಾಕೋಬನು ಸತ್ತೋದನು. അവന്റെ തലമുറകളെല്ലാം മരിച്ചുപോയി. ಅವನ ಸಂತತಿ ಎಲ್ಲ ಸತ್ತೋಯ್ತು. എന്നാൽ ഒരു കൂട്ടം ജനം ಆದ್ರೆ ಒಂದು ಕೂಟ ಜನ ഇപ്പോൾ മിസ്രയീമിലായിരിക്കുകയാണ്. ಈಗ ಒಂದು ಐಗುಪ್ತದಲ್ಲಿದ್ದಾರೆ. ഹല്ലേലൂയ. ಹಾಲೆಲೂಯ. വാഗ്ദത്തം അനുഭവിക്കേണ്ട ജനം, ವಾಗ್ದಾನ ಹೊಂದಬೇಕಾದಂತ ಜನ, വാഗ്ദത്തത്തിന് വേണ്ടി വിളിക്കപ്പെട്ട ജനം ವಾಗ್ದಾನಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂತ ഇപ്പോൾ ಜನ അടിമകളെ പോലെ ഫറവോന്റെ കീഴിൽ നിൽക്കുകയാണ്. ಈಗ ದಾಸತ್ವದಲ್ಲಿ ಅವರು ಇದು ಫರೋವನ ಕೈ ಕೆಳಗಡೆ ಇದ್ದಾರೆ. ഇവരെ ദൈവം വിളിച്ചത് അവകാശത്തിന് വേണ്ടിയിട്ടാണ്. ಇವರನ್ನು ದೇವರು ಕರೆದದ್ದು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ. ഇവരെ ദൈവം വിളിച്ചത് ദേശത്തെ അവകാശമാക്കാനാണ്. ಇವರನ್ನು ದೇವರು ಕರೆದದ್ದು ಯಾಕೆ ಅಂತ ಹೇಳಿದ್ರೆ ದೇಶವನ್ನು ಆಳುವುದಕ್ಕಾಗಿ. പക്ഷേ ഇപ്പോഴത്തെ ഇവരുടെ അവസ്ഥ, ഇവർ അടിമകളാണ്. ಆದರೆ ಈಗ ಅವರ ಅವಸ್ಥೆ ಏನಂತ ಹೇಳಿದ್ರೆ ಇವರು ದಾಸತ್ವದ ನೊಗದಲ್ಲಿದ್ದಾರೆ. ಹಲ್ಲೆಲೂಯ. ദൈവം അബ്രഹാമിനോട് വാഗ്ദത്തം ചെയ്തിട്ട് 400 സംവത്സരങ്ങൾ കഴിഞ്ഞുപോയി. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿ 400 ವರ್ಷಗಳು ಕಳೆದು ಹೋಯಿತು. വാഗ്ദത്തം കേട്ട തലമുറകൾ മരിച്ചുപോയി. ವಾಗ್ದಾನ ಹೊಂದಿದಂತ ಎಲ್ಲ ಸಂತತಿಗಳು ಸತ್ತೋಯ್ತು. എന്നാൽ വാക്ക് പറഞ്ഞ ദൈവം അപ്പോഴും ജീവിച്ചിരിക്കുകയാണ്. ಆದರೆ ಮಾತು ಹೇಳಿದಂತ ವ್ಯಕ್ತಿ ಹೇಳಿದಂತ ದೇವರು ಇನ್ನೂ ಸಹ ಜೀವಂತವಾಗಿದ್ದಾನೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? വാഗ്ദത്തം കേട്ടവർ മരിച്ചുപോയി. ವಾಗ್ದಾನ ಕೇಳಿದವರೆಲ್ಲರೂ ಸತ್ತೋದರು. പക്ഷേ വാഗ്ദത്തം പറഞ്ഞ ദൈവം ഇപ്പോഴും ജീവിച്ചിരിക്കുകയാണ്. ಆದರೆ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ಕೊಟ್ಟಂತ ದೇವರು ಆತನು ಇನ್ನೂ ಸಹ ಜೀವಿಸುತ್ತಾ ಇದ್ದಾನೆ. ಹಲ್ಲೆಲೂಯ. വാഗ്ദത്തം ചെയ്തവന്, ವಾಗ್ದಾನ ಮಾಡಿದವನು സാഹചര്യം ഒരു വിഷയമല്ല, ಸಾಧಾರಣವಾದಂತ ವಿಷಯವಲ್ಲ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ദൈവം നിന്നോടൊരു വാഗ്ദത്തം പറഞ്ഞിട്ടുണ്ടെങ്കിൽ, ದೇವರು ನಿನಗೆ ಒಂದು ವಾಗ್ದಾನ ಹೇಳಿರುವುದಾದರೆ, ദൈവം നിന്നോടൊരു വാക്ക് പറഞ്ഞിട്ടുണ്ടെങ്കിൽ, ದೇವರು ನಿನಗೆ ಒಂದು ಮಾತನ್ನು ಹೇಳಿರುವುದಾದರೆ, സാഹചര്യം എന്തു തന്നെ ആയിരുന്നാലും, ನಿನ್ನ ಪರಿಸ್ಥಿತಿ ಏನೇ ಆಗಿದ್ದರೂ, അവസ്ഥ എന്തു തന്നെ ആയിരുന്നാലും, ಪರಿಸ್ಥಿತಿ ಏನೇ ಆಗಿದ್ದರೂ അതിന്റെ നടുവിൽ ദൈവത്തിന് പ്രവർത്തിക്കാൻ കഴിയും. ಅದರ ಮಧ್ಯದಲ್ಲಿ ದೇವರು ಕಾರ್ಯ ಮಾಡುವವನಾಗಿರುತ್ತಾನೆ. ಹಲ್ಲೆಲೂಯ. 400 സംവത്സരം കഴിഞ്ഞുപോയി. 400 ವರ್ಷಗಳು ಅದು ಮುಕ್ತಾಯವಾಯಿತು. വാഗ്ദത്തം കേട്ടവരെല്ലാവരും മരിച്ചു. ವಾಗ್ದಾನ ಕೇಳಿದವರೆಲ್ಲರೂ ಸತ್ತೋಗಿದ್ದಾರೆ. ഹല്ലേലൂയ. ಹಲ್ಲೆಲೂಯ. 2ാം അധ്യായം 2ನೇ ಅಧ್ಯಾಯ 24ാം വാക്യത്തിൽ പറയുക, 24ನೇ ವಚನದಲ್ಲಿ ನಾವು ദൈവം അവരുടെ നിലവിളി കേട്ടു. ದೇವರು ಅವರ ನರಳಾಟವನ್ನು ಕೇಳಿ, പറഞ്ഞേ, ಹೇಳೋಣ, ദൈവം ದೇವರು ಅವರ നിലവിളി കേട്ടു, ನರಳಾಟವನ್ನು ಕೇಳಿದನು. ഹല്ലേലൂയ. ಹಲ್ಲೆಲೂಯ. അടുത്തത് പറയുക, ನಂತರವಾಗಿ ನೋಡುತ್ತೇವೆ, അബ്രഹാമിനോടും ഇസഹാക്കിനോടും യാക്കോബിനോടുമുള്ള നിയമമോർത്തു. ದೇವರು ಅಬ್ರಹಾಮನಿಗೂ ಈಸಾಕನಿಗೂ ಯಾಕೋಬನಿಗೂ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡನು. 2 വാക്കുകൾ, 2 ಮಾತುಗಳು. ഒന്ന് അവരുടെ നിലവിളി കേട്ടു, ಒಂದನೇದಾಗಿ ನರಳಾಟವನ್ನು ಕೇಳಿದನು. 2 ಎರಡನೇದಾಗಿ ദൈവം തന്റെ ജനത്തിനു വേണ്ടി ചെയ്ത നിയമമോർത്തു. ದೇವರು ಆತನ ಜನರಿಗಾಗಿ ಮಾಡಿದಂತ ನಿಯಮವನ್ನು ನೆನಪಿಗೆ ತಂದುಕೊಂಡನು. മനസ്സിലാവുന്നു? ಹೆಚ್ಚು ಜನರಿಗೆ ಅರ್ಥ ಆಗ್ತಾ ಇದೆ? ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ദൈവം എന്റെയും നിന്റെയും നിലവിളി കേൾക്കുന്നവനാണ്. ದೇವರು ನನ್ನ ಮತ್ತು ನಿನ್ನ ನರಳಾಟವನ್ನು ಕೇಳುವಂತ ದೇವರು. എന്റെയും നിന്റെയും നിലവിളിയുടെ മുമ്പിൽ ചലിക്കാൻ തയ്യാറായ ഒരു സ്വർഗം നിനക്ക് വേണ്ടി കാത്തിരിപ്പുണ്ട്. ನನ್ನ ಮತ್ತು ನಿನ್ನ ನರಳಾಟವನ್ನು ಕೇಳಿ ಸ್ವರ್ಗವು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಕಾರ್ಯವನ್ನು ಮಾಡುವಂತದ್ದಾಗಿರುತ್ತದೆ. നാം സേവിക്കുന്ന ദൈവം മരിച്ചവനല്ല. ನಾವು ಸೇವಿಸುವಂತ ದೇವರು ಸತ್ತು ಹೋದಂತ ದೇವರಲ್ಲ. അവൻ ഇന്നും ജീവിക്കുന്ന ദൈവമാണ്. ಆತನು ಇವತ್ತಿಗೂ ಜೀವಿಸುತ್ತಿದ್ದಾನೆ. അവൻ ഇന്നും നിന്റെ പ്രാർത്ഥനയ്ക്ക് മറുപടിയുമായി ഇറങ്ങി വരാൻ കഴിയുന്നവനാണ്. ಈಗಲೂ ಸಹ ಆತ ನಮ್ಮ ಪ್ರಾರ್ಥನೆಗೆ ಇಳಿದು ಬರುವವನಾಗಿದ್ದಾನೆ. നിന്റെ ജീവിതത്തിന്റെ സാഹചര്യത്തെ മാറ്റാൻ കഴിയുന്നവനാണ് എൻ്റെ ദൈവം. ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ದೇವರಾಗಿದ್ದಾನೆ. ഹല്ലേലൂയ. ഹല്ലേലൂയ. എത്രപേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಅರ್ಥ അപ്പോൾ ಆಗ್ತಾ ഈ ಇದೆ? ദൈവജനം കരയുകയാ. ಈ ದೇವಜನರು ಅಳುತ್ತಿದ್ದಾರೆ. അവർ ഉറക്ക നിലവിളിക്കുകയാ. ಅವರು ಜೋರಾಗಿ ದೇವರ ಸನ್ನಿಧಿಯಲ್ಲಿ ಅಳುತ್ತಿದ್ದಾರೆ. സ്വർഗ്ഗം പറയുന്നു, ಸ್ವರ್ಗ ಹೇಳುತ್ತಿದೆ, I've heard their cry. ಅವರ ಆ ಒಂದು ಅಳುವನ್ನು ನಾನು ಕೇಳಿದ್ದೇನೆ. And I remember the covenant that I made with Abraham, Isaac. ನಾನು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ಮಾಡಿದಂತ ವಾಗ್ದಾನವನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. 2-3 അധ്യായം അതിന്റെ 9ാം വാക്യത്തിൽ പറയുന്നു, 3ನೇ ಅಧ್ಯಾಯದ 9ನೇ ವಚನ ನಾವು ರೀತಿಯಲ್ಲಿ ನೋಡುತ್ತೇವೆ, ഇസ്രായേൽ മക്കളുടെ നിലവിളി എന്റെ അടുക്കലെത്തിയിരിക്കുന്നു. ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. അവർ മിസ്രയീമ്യർ അവരെ ഞെരുക്കുന്ന ഞെരുക്കവും ഞാൻ കണ്ടിരിക്കുന്നു. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ഹല്ലേലൂയ. ഹല്ലേലൂയ. ഇന്ന് പകൽ ഞാൻ വിളിച്ചു പറയട്ടെ, ഈ ಸಂಜೆ ವೇಳೆಯಲ್ಲಿ ನಾವು ಅದನ್ನು ಹೇಳುತ್ತೇವೆ, നിന്നെ ഞെരുക്കുന്ന ശത്രുവിന്റെ നിന്നെ ഞെരുക്കുന്ന മേഖലകൾ ഇന്ന് പകൽ ദൈവം തിരിച്ചറിഞ്ഞിരിക്കുകയാണ്. ನಿನ್ನನ್ನು ಉಪದ್ರವಿಸುತ್ತಿರುವಂತಹ ಶತ್ರುವಿನ ವಿಷಯ ದೇವರಿಗೆ ಗೊತ್ತುಂಟು. എത്ര പേർക്ക് മനസ്സിലാവുന്നു? ಹೆಚ್ಚು ಜನರಿಗೆ ಅರ್ಥ ಆಗ್ತಾ ಇದೆ. ഹല്ലേലൂയ. ഹല്ലേലൂയ. നീ കരയുന്ന നിന്റെ നിലവിളി സ്വർഗത്തിന്റെ ചെവിയിൽ എത്തിയിരിക്കുകയാണ്. ನೀನು ಆಳುವಂತ
ಕೂಗು ಮಾತ್ರವಲ್ಲ, ನಿನ್ನ ಎಲ್ಲವನ್ನು ಸ್ವರ್ಗಕ್ಕೆ ಮುಟ್ಟಿತೆ. ഹല്ലേലൂയ. ಹಾಲೆಲೂಯ. നിന്നെ ശത്രുക്കൾ ഞെരുക്കുമ്പോൾ നിന്റെ നിലവിളി സ്വർഗം അറിയുന്നുണ്ട്. ನಿನ್ನನ್ನು ಶತ್ರು ಉಪದ್ರವಿಸುವಾಗ ನೀನು ಕೂಗುವಂತಹ ಕೂಗು ಪರಲೋಕಕ್ಕೆ ಮುಟ್ಟಿದೆ. നിന്റെ അവസ്ഥ ദൈവം കാണുന്നുണ്ട്. ನಿನ್ನ ಪರಿಸ್ಥಿತಿಯನ್ನು ದೇವರು ಕಂಡಿದ್ದಾನೆ. ഓ, ഒരു സന്തോഷമില്ലല്ലോ. ಒಂದು ಸಂತೋಷ ಇಲ್ವಲ್ಲ? ഹല്ലേലൂയ. ಹಾಲೆಲೂಯ. I am so happy this evening. ಯಾಕೆ ನೀವೆಲ್ಲರೂ ಸಂತೋಷವಾಗಿಲ್ಲ? എന്റെ കരച്ചിൽ കാണുന്ന ഒരു സ്വർഗം എനിക്ക് വേണ്ടി ഇന്നും ജീവിച്ചിരിപ്പുണ്ട്. ನನ್ನ ಕೂಗನ್ನು ಕೇಳುವಂತ ಸ್ವರ್ಗ ನನಗಾಗಿ ಇದೆ ಅಂತ ಹೇಳಿ ಯಾಕೆ എന്റെ അവസ്ഥയ്ക്ക് മാറ്റം വരുത്താൻ ഒരു സ്വർഗം എനിക്ക് വേണ്ടി ഉയരത്തിലുണ്ട്. ನನ್ನ ಪರಿಸ್ಥಿತಿಗಳನ್ನು ನೀಗಿಸುವಂತವನು, ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುವಂತ ಸ್ವರ್ಗ ನನಗಾಗಿ ಇದೆ ಅಂತ ಹೇಳಿ ಯಾಕೆ ಗೊತ್ತಿಲ್ಲದೆ ಕುತ್ಕೊಂಡಿದ್ದೀರಾ? ഹല്ലേലൂയ. ಹಾಲೆಲೂಯ. ഒരുപക്ഷേ എന്നെ സ്നേഹിക്കേണ്ടവർ എനിക്ക് വേണ്ടി ഒന്നും ചെയ്യാതിരിക്കുമ്പോൾ, ನನ್ನನ್ನು ಪ್ರೀತಿಸುವವರು ನನಗೋಸ್ಕರವಾಗಿ ಏನು ಮಾಡದಿದ್ದರೂ ಸಹ, എനിക്ക് വേണ്ടി കരുതേണ്ടവർ എന്നെ മറന്നു പോകുമ്പോൾ, ನನ್ನಗೋಸ್ಕರವಾಗಿ ಅಳುವವರು ನನ್ನನ್ನು ಮರೆತು ಹೋದಾಗ, എന്റെ കരച്ചിലിന് മുമ്പിൽ എഴുന്നേൽക്കുന്ന ഒരു സ്വർഗം ഇന്നും എനിക്ക് വേണ്ടി ജീവിക്കുന്നു എന്നുള്ള ഉറപ്പ് ഇന്ന് പകൽ ഞാൻ നിങ്ങൾക്ക് തരികയാണ്. ಆದರೆ ನನಗೋಸ್ಕರವಾಗಿ ನನ್ನ ಕೂಗನ್ನು ಕೇಳುವಂತ ಸ್ವರ್ಗ, ನನ್ನ ನೋವನ್ನು ನೋಡುವಂತ ಸ್ವರ್ಗ ನನಗೋಸ್ಕರವಾಗಿ ಇದೆ ಅಂತ ಹೇಳಿ ಈ ಸಂಜೆಯ ವೇಳೆಯಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഞങ്ങളുടെ നാട്ടിൽ ഇങ്ങനെ ഒരു സംഭവം ഉണ്ടായി. ನಮ್ಮ ಊರಿನಲ್ಲಿ ಈ ರೀತಿಯ ಸಂಭವ ಉಂಟಾಯಿತು. ഒരു പെൺകുട്ടി തന്റെ ഭവനത്തിൽ നിന്ന് ഒറ്റയ്ക്ക് യേശു കർത്താവിനെ അറിയുവാൻ അവൾക്ക് ഒരു അവസരം ലഭിച്ചു. ನಮ್ಮ ಊರಿನಲ್ಲಿ ಒಂದು ಮಗಳು ಏಕಾಂತವಾಗಿ ಯೇಸು ಕ್ರಿಸ್ತನನ್ನು ನಂಬಿದಳು. യേശുവിനെ അംഗീകരിച്ചു എന്നുള്ള ഒറ്റ ആ വിഷയത്തിന്റെ പേരിൽ ആ വ്യക്തി ഒത്തിരി ഉപദ്രവിക്കപ്പെട്ടു. ಅವಳು ಒಂದೇ ಒಬ್ಬಂಟಿಗಳಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ನಿಮಿತ್ತವಾಗಿ ಅವಳನ್ನು ಅನೇಕರು ಉಪದ್ರವಿಸಿದರು. അവളുടെ അപ്പനും അമ്മയും അവളെ തള്ളിക്കളഞ്ഞു. ಅವಳ ತಂದೆ ತಾಯಿಗಳು ಅವಳನ್ನು ಬಿಟ್ಟುಬಿಟ್ರು. അവളെ ഒത്തിരി ഉപദ്രവിച്ചു. ಅನೇಕ ಉಪದ್ರವ ಅವಳಿಗೆ ಸಿಕ್ಕಿತು. എന്നിട്ട് ಆದರೆ അവളുടെ അപ്പൻ ഇങ്ങനെ പറഞ്ഞു, ತಂದೆ ಈ ರೀತಿಯಲ್ಲಿ ಹೇಳಿದರು, യേശുവിന് വേണ്ടി ജീവിതം കൊടുത്ത നിന്നെ ഇനി ആർക്ക് വേണം? ಯೇಸುಗೋಸ್ಕರವಾಗಿ ನೀನು ನಿನ್ನ ಜೀವಿತವನ್ನೇ ಕೊಟ್ಟಿದೆಯಲ್ಲ, ಇನ್ನು ನೀನು ಯಾರಿಗೆ ಬೇಕು? നിന്റെ ജീവിതം ഇനി എന്തിനു കൊള്ളാം? ನಿನ್ನ ಜೀವಿತ ಇನ್ನು ಏನಾಗಬಹುದು? ആര് നിന്നെ കല്യാണം കഴിക്കും? ಯಾರು ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಾರೆ? ആര് നിന്നെ നോക്കും? ಯಾರು ನಿನ್ನನ್ನು ನೋಡುತ್ತಾರೆ? ഹല്ലേലൂയ. ಹಾಲೆಲೂಯ. നിരാശപ്പെടുത്തുന്ന ഒത്തിരി വാക്കുകൾ ഈ പെൺകുട്ടിയെ നോക്കി അവളുടെ അപ്പൻ പറഞ്ഞു. ನಿರಾಶೆಯ ಮಾತುಗಳನ್ನು ಅವಳನ್ನು ನೋಡಿ ಅವಳ ತಂದೆಯೇ ಈ ರೀತಿ ಎಲ್ಲ ನಿರಾಶೆಯ ಮಾತುಗಳನ್ನು ಹೇಳಿದರು. അവളുടെ അപ്പൻ വീണ്ടും അവളെ കളിയാക്കി ഇങ്ങനെ ചോദിച്ചു, നിന്റെ ഭാവി എന്താകും? ಪುನಃ ಅವರ ತಂದೆಯವರು ಅವಳನ್ನು ನೋಡಿ ಈ ರೀತಿ ಪರಿಹಾಸ್ಯ ಮಾಡಿ, ನಿನ್ನ ಭವಿಷ್ಯ ಏನಾಗಬಹುದು? ഹല്ലേലൂയ. ಹಾಲೆಲೂಯ. ആ പെൺകുട്ടി പറഞ്ഞ മറുപടി വളരെ വളരെ ചിന്തിപ്പിക്കുന്നതാണ്. ನಂತರ ಅವಳು ಹೇಳಿದಂತಹ ಒಂದು ಸದುತ್ತರ ಈ ರೀತಿ ತಂದೆಗೆ ಈ ರೀತಿಯಲ್ಲಿ ಹೇಳಿದಳು. അപ്പന്റെ മുഖത്ത് നോക്കി ഇങ്ങനെ പറഞ്ഞു, ಆ ಒಂದು ಸಹೋದರಿ ಆ ಹುಡುಗಿ ತಂದೆಯ ಮುಖವನ್ನು ನೋಡಿ ಈ ರೀತಿಯಲ್ಲಿ ಹೇಳಿದಳು, എന്റെ ഭാവി എന്താകുമെന്ന് എനിക്ക് അറിയത്തില്ല, ನನ್ನ ಭವಿಷ್ಯ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ, പക്ഷെ എന്റെ ഭാവിയെ നിയന്ത്രിക്കുന്ന ഒരു യേശുവിനെ എനിക്കറിയാം. ಆದರೆ ನನ್ನ ಭವಿಷ್ಯವನ್ನು ನಿಯಂತ್ರಿಸುವಂತ ಯೇಸು ನನಗೆ ಗೊತ್ತುಂಟು. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. നിന്നെ നോക്കി കളിയാക്കുന്ന, ನಿನ್ನನ್ನು ನೋಡಿ ಪರಿಹಾಸ್ಯ ಮಾಡುವ, നിന്നെ നോക്കി നിന്ദിക്കുന്ന, ನಿನ್ನನ್ನು ನೋಡಿ ನಿಂದಿಸುವಂತ സമൂഹത്തെ നോക്കി ಸಮೂಹವನ್ನು ನೋಡಿ ഇന്ന് പകൽ എത്ര പേർക്ക് പറയാൻ സാധിക്കും, ಈ ಸಂಜೆ ವೇಳೆಯಲ್ಲಿ ಎಷ್ಟು ಜನ ಹೇಳಲಿಕ್ಕೆ എന്റെ ഭാവി ಇಷ್ಟಪಡ್ತೀರಿ? എന്താണെന്ന് എനിക്ക് അറിയത്തില്ല, ನನ್ನ ಭವಿಷ್ಯ ಏನಾಗ್ತದೆ ನನಗೆ ಗೊತ್ತಿಲ್ಲ, പക്ഷെ എന്റെ ഭാവിയെ നിയന്ത്രിക്കുന്നവനെ എനിക്കറിയാം. ಆದರೆ ನನ್ನ ಭವಿಷ್ಯವನ್ನು ನಿಯಂತ್ರಿಸುವಂತ ದೇವರೊಬ್ಬರಿದ್ದಾನೆ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. നിന്നെ മെനഞ്ഞവൻ, നിന്നെ സൃഷ്ടിച്ചവൻ, നിന്റെ അവൻ അമ്മയുടെ ഉദരത്തിൽ വെച്ച് തന്നെ അവൻ നിന്റെ ഭാവിയെ കുറിച്ച് അറിയാവുന്ന ഒരു ദൈവത്തെയാണ് ഇന്ന് പകൽ ഞാനും നീയും സേവിക്കുന്നത്. ನಿನ್ನನ್ನು ರೂಪಿಸಿದವನು, ನಿನ್ನನ್ನು ಸೃಷ್ಟಿಸಿದವನು, ನಿನ್ನನ್ನು ತಾಯಿಯ ಗರ್ಭದಲ್ಲಿ ಹಾಕಿದವನು, ಇದೆಲ್ಲವನ್ನು ಕಂಡವನು, ಭವಿಷ್ಯವನ್ನು ರೂಪಿಸುವವನು, ನಾನು ಮತ್ತೆ ನೀನು ಸೇವಿಸುವಂತ ದೇವರೊಬ್ಬನಿದ್ದಾನೆ. Hallelujah. ಹಾಲೆಲೂಯ. Hallelujah. ಹಾಲೆಲೂಯ. No matter if your family has rejected you, ನಿಮ್ಮ ಕುಟುಂಬದವರು ನಿಮ್ಮನ್ನು ತಳ್ಳಿ ಹಾಕಿದರೆ ಚಿಂತೆ ಮಾಡಬೇಡಿ. no matter there is no one in the world to care for you, ನಿಮ್ಮನ್ನು ಈ ಪ್ರಪಂಚದವರು ಯಾರು ಸಹ ಒಂದು ಯಾವುದೇ ರೀತಿಯಾದಂಥ ಒಂದು there is someone in the heaven that holds your future. ನಿಮ್ಮನ್ನು ಯಾರು ಸಹ ಈ ಲೋಕದಲ್ಲಿ ಯಾರು ಸಹ ನಿಮ್ಮನ್ನು ಸ್ವೀಕರಿಸದಿದ್ರು ಯಾವುದೇ ರೀತಿಯ ಯೋಚನೆ ಮಾಡಬೇಡಿರಿ. ನಿಮ್ಮನ್ನು ಅಂಗೀಕರಿಸುವಂತ ಪರಲೋಕ ಒಂದಿದೆ. Hallelujah. ಹಾಲೆಲೂಯ. Hallelujah. ಹಾಲೆಲೂಯ. ഹാഗറിന് വേണ്ടി അവൻ കരുതേണ്ട അബ്രഹാം, ಹಾಗರಳಿಗೋಸ್ಕರವಾಗಿ ಮಾಡಬೇಕಾದಂತ ಜವಾಬ್ದಾರಿ ಅಬ್ರಾಹ್ಮನಿಗಿತ್ತು. തന്നിൽ നിന്ന് ഉളവായ പുത്രനാണ് ഇശ്മായേൽ. ಅವನ ಮೂಲಕವಾಗಿ ಉಂಟಾದದ್ದೇ ಇಸ್ಮಾಯೇಲನು. എന്നാൽ ಆದರೆ സാറായുടെ നിർബന്ധപ്രകാരം ಸಾರಳ ನಿರ್ಬಂಧದಿಂದ ഹാഗറിനെയും ಇಶ್ಮಾಯೇಲಿനെയും ಅಬ್ರಹಾಂ വീട്ടിൽ നിന്ന് പുറത്താക്കി. ಹಾಗರಳನ್ನು ಮತ್ತು ಇಸ್ಮಾಯೇಲನನ್ನು ಆ ಒಂದು ಅಬ್ರಾಹ್ಮನ ಮನೆಯಿಂದ ಹೊರಗೆ ಹಾಕಿದನು. എത്ര പേര് ആ ഭാഗം വായിച്ചിട്ടുണ്ട്? ಎಷ್ಟು ಜನ ಆ ಭಾಗವನ್ನು ಓದಿದ್ದೀರಿ? ഹല്ലേലൂയ. ಹಾಲೆಲೂಯ.
ഹാഗറിന് വേണ്ടി കരുതേണ്ടവനാണ് അബ്രഹാം. ಆಗರಿಗಳಿಗೋಸ್ಕರವಾಗಿ ಕಾರ್ಯ ಮಾಡಬೇಕಾಗಿದ್ದು ಈ ಒಂದು ಅಬ್ರಹಾಮನು. അബ്രഹാമിനുള്ള സമ്പത്തിൽ ഒരു ഭാഗം അനുഭവിക്കേണ്ടവനാണ് ഇസ്മായേൽ. ಅಬ್ರಹಾಮನಿಗೆ ಇದ್ದಂತ ಆ ಒಂದು ಎಲ್ಲಾ ಆಸ್ತಿಗಳಲ್ಲಿ ಒಂದು ಪಾಲು ಇಸ್ಮಾಯೇಲನು ಅನುಭವಿಸಬೇಕಾಗಿತ್ತು. പക്ഷെ ഒരു ദിവസം അവരെ പുറത്താക്കി. ಆದರೆ ಒಂದು ದಿನ ಅವನು ಅವರನ್ನು ಹೊರಗೆ ಹಾಕಿದನು. ഹല്ലേലൂയ. ಹಲ್ಲೆಲೂಯಾ. അവരെ വീട്ടിൽ നിന്ന് പറഞ്ഞു വിടുമ്പോ ಅವರನ್ನು ಮನೆಯಿಂದ ಹೊರಗೆ ಕಳಿಸುವಾಗ അബ്രഹാം ഹാഗറിന് ഒരു തുരുത്തി വെള്ളം കൊടുത്തു. ಒಂದು ತುತ್ತು ನೀರನ್ನು ಕೊಟ್ಟು ಕಳಿಸಿದನು. ഹല്ലേലൂയ. ಹಲ್ಲೆಲೂಯಾ. ഇതുപോലെ ഒരു കുപ്പിയിൽ ಈ ರೀತಿಯ ಒಂದು ಬಾಟ್ಲಿಯಲ್ಲಿ എബ്രഹാം ആമേൻ ആമേൻ ഇസ്മായേലിന് ഒരു കുപ്പി വെള്ളവുമായിട്ട് കൊടുത്തു വിട്ടു. ಇಸ್ಮಾಯೇಲನಿಗೂ ಆಗರಳಿಗೂ ಒಂದು ಅಬ್ರಾಹ್ಮನ್ ಈ ರೀತಿಯಲ್ಲಿ ಒಂದು ಬಾಟ್ಲಿಯಲ್ಲಿ ನೀರು ಕಳಿಸಿದ. ഹല്ലേലൂയ. ಹಲ್ಲೆಲೂಯಾ. കരുതേണ്ടവൻ ಆ ಕಾರ್ಯ ಮಾಡಬೇಕಾದವನು തന്റെ ജീവിതത്തെ കുറിച്ച് ആമേൻ ആമേൻ ജീവിതത്തിന് ആവശ്യമുള്ളത് ചെയ്തു കൊടുക്കേണ്ടവൻ ತನ್ನ ಜೀವಿತಕ್ಕೆ ಬೇಕಾದದಲ್ಲ ಎಲ್ಲವನ್ನು ಪೂರ್ತಿಕರಿಸಿ ಕೊಡಬೇಕಾದವನು ഒരു തുരുത്തി വെള്ളവും കുറച്ച് അപ്പവും കൊടുത്തവനെ ಕೇವಲ ಒಂದು ಬಾಟ್ಲಿ ನೀರು ಮತ್ತೆ ಸ್ವಲ್ಪ ರೊಟ್ಟಿಯನ್ನು ಕೊಟ್ಟು ಕಳಿಸಿಬಿಟ್ಟ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഇപ്പോൾ മകന്റെ മരണം കാണാൻ കഴിയാതെ ಈಗ ಮಗನ ಮರಣವನ್ನು ಕಾಣಲಾಗದೆ മാറി നിൽക്കുകയാണ് ഹാഗർ. ಆ ಒಂದು ದೂರದಲ್ಲಿ ಹೋಗಿ ನಿಂತಿದ್ದಾಳೆ ಈಗ ಆಗರಳು. ഹല്ലേലൂയ. ಹಲ್ಲೆಲೂಯಾ. ഹാഗറിന്റെ പ്രാർത്ഥന ഇത്രയേ ഉള്ളൂ, ಆಗರಳ ಪ್ರಾರ್ಥನೆ ಈ ರೀತಿಯಲ್ಲಿತ್ತು, എനിക്ക് മകന്റെ മരണം കാണണ്ട, ನನಗೆ ಈ ಮಗುವಿನ ಮರಣ ಕಾಣಲು ನನಗೆ ಆಗುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. ഇങ്ങനെ വിഷമിച്ച് പരാജയപ്പെട്ട് ലജ്ജിതയായിരിക്കുന്ന ഹാഗറിനോട് ദൈവം പറയുന്ന വാക്കുകൾ വളരെ ശ്രദ്ധിക്കേണ്ടതാണ്. ಈ ರೀತಿಯಲ್ಲಿ ನಿರಾಶೆಯಿಂದ ನನ್ನ ಮಗುವು ಸಾಯುವುದನ್ನು ನನಗೆ ನೋಡಲು ಸಾಧ್ಯವಿಲ್ಲ ಅಂತೇಳಿ ಅಳುತ್ತಿದ್ದಂತ ವ್ಯಕ್ತಿಯ ಜೀವಿತದಲ್ಲಿ ದೇವರು ಯಾವ ರೀತಿಯಲ್ಲಿ ಸದುತ್ತರವನ್ನು ಕೊಟ್ಟೋಣ ಅಂತೇಳಿ ನಾವು ನೋಡೋಣ. നിങ്ങൾക്കറിയാമോ ദൈവം എന്താണ് പറഞ്ഞതെന്ന്? ದೇವರು ಏನಂತ ಹೇಳಿದನು ನಿಮಗೆ ಗೊತ್ತುಂಟಾ? ആരെങ്കിലും വായിച്ചിട്ടുണ്ടോ? ಯಾರಾದ್ರೂ ಓದಿದ್ದೀರಾ? ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഒരു തുരുത്തി വെള്ളം മാത്രം കൊടുത്തുവിട്ട് അബ്രഹാം ഹാഗറിനെ പുറത്താക്കിയപ്പോൾ ಒಂದು ತಿತ್ತಿ ನೀರನ್ನು ಮಾತ್ರ ಆತನು ಕೊಟ್ಟು ಅಬ್ರಹಾಮನು ಈ ಆಗರನ್ನು ಕಳಿಸಿದಾಗ ദാഹിച്ചു വരണ്ട് മരുഭൂമിയിലായിരിക്കുന്ന ഹാഗറിനോട് ദൈവം പറയുകയാ, ದಾಹದಿಂದ ನೀರಡಿಕೆ ಆಗಿ ಅಳುತ್ತಿದ್ದಂತ ಆ ಒಂದು ಆಗರಳ ಸನ್ನಿಧಾನದಲ್ಲಿ ಆಗರಳಿಗೆ ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, നിന്റെ മകൻ മരണം കൊതിച്ചു കിടക്കുന്ന അതേ ഇടത്ത് ഞാൻ നിനക്ക് വേണ്ടി ഒരു ഉറവ തുറന്നു ನಿನ್ನ കഴിഞ്ഞിരിക്കുകയാണ്. ಮಗನು ಸಾಯುವಂತ ಪರಿಸ್ಥಿತಿಯಲ್ಲಿರುವಂತ ಅದೇ ಸ್ಥಳದಲ್ಲಿ ನಾನು ನಿನಗೋಸ್ಕರವಾಗಿ ಒಂದು ಹೊರತೆಯನ್ನು ತೋಡಿದ್ದೇನೆ ನೋಡು ಅಂತ ಹೇಳಿ. ഹല്ലേലൂയ. ಹಲ್ಲೆಲೂಯಾ. അവർക്ക് മനസ്സിലായി. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? അബ്രഹാം ആമേൻ ഇസ്മായേലിന് വേണ്ടി കൊടുത്തത് ഒരു തുരുത്തി വെള്ളം, ಅಬ್ರಹಾಮನು ಇಸ್ಮಾಯೇಲನಿಗೋಸ್ಕರವಾಗಿ ಕೊಟ್ಟದ್ದು ಒಂದು ಬಾಟ್ಲಿ ನೀರು ಮಾತ್ರ. എന്നാൽ ദൈവം ആമേൻ ഇസ്മായേലിന് വേണ്ടി ഒരുക്കിയത് ഒരു ഉറവ നിറച്ചു വെള്ളം. ಆದರೆ ದೇವರು ಆ ಒಂದು ಇಸ್ಮಾಯೇಲನಿಗೋಸ್ಕರವಾಗಿ ಕೊಟ್ಟದ್ದು ಒಂದು ಹೊರತೆ ನೀರು. ഹല്ലേലൂയ. ಹಲ್ಲೆಲೂಯಾ. മനുഷ്യൻ നിനക്ക് തരുന്നതിന് അളവുണ്ട് പ്രിയരെ. ಮನುಷ್ಯನು ನಿನಗೆ ಸಹಾಯ ಮಾಡುವುದಕ್ಕೆ ಒಂದು ಅಳತೆ ಇದೆ. എന്നാൽ ദൈവം നിനക്ക് വേണ്ടി ഒരു വഴി തുറന്നാൽ അവൻ നിനക്ക് വേണ്ടി തരുന്നതിന് ഒരു അളവുമില്ലാതെ അവൻ തരുന്നത്. ಆದರೆ ದೇವರು ನಿನಗೋಸ್ಕರವಾಗಿ ಮಾರ್ಗ ತೆರೆಯುವುದಾದರೆ ಅಳತೆ ಇಲ್ಲದ ರೀತಿಯಲ್ಲಿ ಅದನ್ನು ಕೊಡುವವನಾಗಿರ್ತಾನೆ. ಎಷ್ಟು ನನಗೆ ಸಂತೋಷ ಉಂಟು. അവൻ 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 അളവ് നോക്കി തരുന്നവനല്ല, ಅವನ ಅಳತೆ ನೋಡಿ ಕೊಡುವವನಲ್ಲ. അമർത്തി കുലുക്കി നല്ലൊരു അവകാശം എനിക്കും നിനക്കും വേണ്ടി കരുതുന്ന ഒരു ಆತನು ദൈവമാണ്. ಚಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಹಾಗೆ ದೇವರು ನನಗೂ ನಿನಗೆ ಕೊಡುವವನಾಗಿರ್ತಾನೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. എൻ്റെ അപ്പൻ എനിക്ക് വേണ്ടി കരുതുന്നതിന് ഒരു പരിമിതിയുണ്ട്. ನನ್ನ ತಂದೆ ನನಗೋಸ್ಕರವಾಗಿ ಖರೀದಿಸುವುದಕ್ಕೆ ಕೆಲವೊಂದು ಮಿತಿಗಳುಂಟು. പക്ഷെ എന്നെ നിർമ്മിച്ച ദൈവം എനിക്ക് വേണ്ടി കരുതുന്നതിന് ഒരു പരിമിതികളുമില്ല. ಆದರೆ ನನ್ನ ದೇವರು ನನಗೋಸ್ಕರವಾಗಿ ಖರೀದಿಸುವುದಾದರೆ ಅದಕ್ಕೆ ಯಾವುದೇ ರೀತಿಯ ಮಿತಿಗಳು ಇಲ್ಲ. ഹല്ലേലൂയ. ಹಲ್ಲೆಲೂಯಾ. ഞാൻ രാവിലെ എൻ്റെ അനുഭവം ഇങ്ങനെ പറഞ്ഞു. ನಾನು ನನ್ನ ಅನುಭವವನ್ನು ಬೆಳಗಿನ ವೇಳೆಯಲ್ಲಿ ಹೇಳಿದೆ. 13ാമത്തെ വയസ്സിൽ ഞാൻ മരിക്കാൻ ആഗ്രഹിച്ച വ്യക്തിയാണ്. 13ನೇ ವಯಸ್ಸಿನಲ್ಲಿ ನಾನು ಮರಣವನ್ನು ಅಪೇಕ್ಷಿಸಿದಂತ ವ್ಯಕ್ತಿ. ഏകദേശം 6.5 മണിക്കൂർ ഞാൻ ഒരു റെയിൽവേ സ്റ്റേഷനിൽ മരണത്തിന് വേണ്ടി ട്രെയിനിന്റെ മുമ്പിൽ ചാടാൻ വേണ്ടി കാത്തു നിന്നിട്ടുണ്ട്. ನಾನು ರೈಲ್ವೆ ಸ್ಟೇಷನ್ ಮುಂದೆ ನಿಂತುಕೊಂಡು ರೈಲ್ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 6 ಗಂಟೆವರೆಗೂ ಕಾಯ್ತಾ ಇದೆ, ಯಾವಾಗ ಟ್ರೈನ್ ಬರ್ತದೆ, ಟ್ರೈನ್ ಬರುವ ಸಮಯದಲ್ಲಿ ನಾನು ಧುಮುಕಿ ನಾನು ಸಾಯ್ಬೇಕು ಅಂತ ಹೇಳಿ. ഓരോ തവണയും ഞാൻ ട്രെയിനിന്റെ മുമ്പിലേക്ക് ചാടാൻ തയ്യാറായി നിൽക്കുമ്പോൾ ആ ട്രെയിൻ അടുത്തേക്ക് വരുമ്പോൾ ആമേൻ എന്നെ അറിയാത്ത ആരും എന്നെ അറിയാത്ത ആ സ്ഥലത്ത് ഞാൻ എൻ്റെ പേര് വിളിക്കുന്ന ഒരു ശബ്ദം ഞാൻ കേൾക്കും. ಅಲ್ಲಿ ಯಾರು ಸಹ ಇರಲಿಲ್ಲ, ಆದ್ರೂ ಸಹ ಆ ಒಂದು
ಟ್ರೈನ್ ಬಂದು ಹೀಗೆ ಪಾಸ್ ಆಗುವ ಇನ್ನೇನು ಹೀಗೆ ಬರ್ತದೆ ಅಂತೇಳಿ ನಾನು ಬೀಳ್ಬೇಕು ಅಂತೇಳಿ ಕಾಯುತ್ತಿದ್ದಂಥ ವೇಳೆಯಲ್ಲಿ ನನಗೇ ಗೊತ್ತಿಲ್ಲದೆ ಯಾರೋ ನನ್ನ ಹೆಸರನ್ನು ಕರೆಯುವಂತ ಅನುಭವ ನನಗೆ ಆಗ್ತಾ ಇತ್ತು. ഹല്ലേലൂയ ಹಾಲೆಲೂಯಾ, ഹല്ലേലൂയ. ಹಾಲೆಲೂಯಾ. ഞാൻ എന്നെ വിളിച്ചൊന്ന് തിരിഞ്ഞു നോക്കുന്ന സമയത്ത് ആ ട്രെയിൻ പാസ് ചെയ്യും. ಯಾರಪ್ಪ ನನ್ನನ್ನು ಕರೆಯುತ್ತಾ ಇದ್ದಾರೆ ಅಂತೇಳಿ ತಿರುಗಿ ನೋಡೋದ್ರೊಳಗಾಗಿ ಆ ಒಂದು ಟ್ರೈನ್ ಪಾಸ್ ಆಗಿ ಹೋಗ್ಬಿಡ್ತಾ ಇತ್ತು. ഹല്ലേലൂയ. ಹಾಲೆಲೂಯಾ. ഒത്തിരി ട്രെയിനിന് വേണ്ടി ഞാൻ അപ്പുറത്തും ഇപ്പുറത്തുമായി മാറി മാറി കാത്തു നിന്നു. ನಾನು ಆ ಕಡೆಯೂ ಈ ಕಡೆಯೂ ಟ್ರೈನ್ಗೋಸ್ಕರವಾಗಿ ಕಾಯುತ್ತಾ ಇದೆ. ಈ ಕಡೆ ಒಂದ್ಸಾರಿ ಆ ಕಡೆ ಒಂದ್ಸಾರಿ ಹೋಗಿ ಕಾಯುತ್ತಾ ಇದ್ದೆ. എന്നാൽ അവസാനം ഞാൻ ഒരു ശബ്ദം ഇങ്ങനെ കേട്ടു. ಅದೇ ಕೊನೆಯದಾಗಿ ಒಂದು ಶಬ್ದವನ್ನು ನಾನು ಕೇಳಿದೆ. എന്റെ പേര് സ്വർഗം എന്നെ നോക്കി വിളിച്ചിട്ട് ഇങ്ങനെ പറഞ്ഞു, എനിക്ക് നിന്നെ ആവശ്യമുണ്ട്. ನನಗೆ ನನ್ನ ಹೆಸರು ಸ್ವರ್ಗಕ್ಕೆ ಗೊತ್ತಾಗಿ ಈ ರೀತಿಯಲ್ಲಿ ನನ್ನ ಹೆಸರನ್ನು ಕರೆದು ಈ ಪ್ರಕಾರವಾಗಿ ಹೇಳಿದರು, ನೀನು ನನಗೆ ಅಗತ್ಯವಾಗಿ ಬೇಕು. ഹല്ലേലൂയ. ಹಾಲೆಲೂಯಾ. ഞാൻ വിചാരിച്ചു ലോകത്തിലെ ഒരു മനുഷ്യനും എന്നെ വേണ്ടെന്ന്. ನಾನು ನೆನೆಸಿದೆ ಈ ಲೋಕದಲ್ಲಿ ಯಾರಿಗೂ ನಾನು ಬೇಡ ಅಂತೇಳಿ. എന്നെ സ്നേഹിക്കാൻ ആരുമില്ലെന്ന് വിചാരിച്ചാ ഞാൻ ഈ മരണത്തിന് വേണ്ടി ನನ್ನನ್ನು കൊതിച്ചത്. ಪ್ರೀತಿಸುವವರು ಯಾರು ಈ ಲೋಕದಲ್ಲಿ ಇಲ್ಲ ಅಂತ ನೆನೆಸಿ ನಾನು ಈ ಮರಣವನ್ನು ಅಪೇಕ್ಷಿಸುತ್ತಾ ಹೋದೆ. എന്നാൽ അമ്മയുടെ ഉദരത്തിന്റെ അകത്ത് ഞാൻ ആയിരുന്നപ്പോൾ എന്നെ കണ്ട സ്വർഗം എന്നെ നോക്കി പറയുക, എനിക്ക് നിന്നെ ആവശ്യമുണ്ട്. ಆದರೆ ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನನ್ನನ್ನು ತಿಳಿದಿರುವಂತ ದೇವರು ಈ ಪ್ರಕಾರವಾಗಿ ನನ್ನ ಹೆಸರನ್ನು ಕರೆದು ಹೇಳಿದನು, ನೀನು ನನಗೆ ಅಗತ್ಯವಾಗಿ ഇന്ന് പകലിൽ ಬೇಕು. ഇവിടെ ഇരിക്കുന്ന ഓരോ വ്യക്തികളെ നോക്കി ഞാൻ ആത്മാവിൽ വിളിച്ചു പറയട്ടെ, ദൈവത്തിന് നിങ്ങളെ കുറിച്ച് ആവശ്യമുണ്ട്. ಈ ಸಂಜೆ ವೇಳೆಯಲ್ಲಿ ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರನ್ನು ನೋಡಿ ನಾನು ಹೇಳುತ್ತೇನೆ, ಇಲ್ಲಿ ಕುಳಿತಿರುವಂತ ಪ್ರತಿಯೊಬ್ಬರಿಗೂ ದೇವರು ಅಗತ್ಯ, ನೀವೆಲ್ಲರೂ ಸಹ ದೇವರಿಗೆ ಅಗತ್ಯವಾಗಿ ಬೇಕು. ദൈവത്തിന് നിന്റെ ജീവിതത്തെ കുറിച്ച് ഒരു പദ്ധതിയുണ്ട്. ದೇವರಿಗೆ ನಿಮ್ಮ ಕುರಿತು ಒಂದು ಪದ್ಧತಿ ಉಂಟು. വിശ്വസിക്കുന്നവർ ദൈവത്തിന് നന്ദി കൊടുത്താട്ടെ. ವಿಶ್ವಾಸಿಸುವವರು ದೇವರಿಗೆ ಒಂದು ಸ್ತೋತ್ರ ಹೇಳೋಣ. നിരാശപ്പെട്ടു വേദനപ്പെട്ട് ഞാൻ തിരിച്ചെന്റെ ഭവനത്തിൽ കടന്നു. ನಿರಾಶೆಯೊಂದಿಗೆ ನಾನು ದೇವರ ನಿರಾಶೆಯೊಂದಿಗೂ ಬಹಳ ವೇದನೆಯೊಂದಿಗೆ ಇದ್ದೆ. പിറ്റത്തെ ദിവസം ഞാൻ ഇതുപോലത്തെ ഒരു പ്രാർത്ഥന മീറ്റിംഗിൽ ഞാൻ പങ്കെടുത്തു. ಸ್ವಲ್ಪ ದಿನಕ್ಕಿಂತ ಮುಂಚೆ ನಾನು ಇದೇ The very next day I went for a prayer meeting. ಆ ಸಮಯದಲ್ಲಿ ಅಂದ್ರೆ ಆ ಒಂದು ಘಟನೆ ಆದ ನಂತರ 2ನೇ ದಿನದಲ್ಲಿ ನಾನು ಒಂದು ಪ್ರಾರ್ಥನಾ ಕೂಟಕ್ಕೋಸ್ಕರವಾಗಿ ಹೋಗಿದ್ದೆ. അവിടുത്തെ പ്രാർത്ഥനയിൽ വർഷിപ്പ് ലീഡ് ചെയ്തുകൊണ്ടിരുന്ന വ്യക്തി, ಆ ಪ್ರಾರ್ಥನೆಯಲ್ಲಿ ವರ್ಷಿಪ್ ಲೀಡ್ ಮಾಡುತ್ತಿದ್ದಂತ ವ್ಯಕ್ತಿ എന്നെ ഓടി വന്ന് കെട്ടിപ്പിടിച്ചിട്ട് എന്റെ ചെവിയിൽ ഇങ്ങനെ പറഞ്ഞു, ನನ್ನನ್ನು ಓಡಿ ಬಂದು ತಬ್ಬಿಕೊಂಡು ನನ್ನ ಕಿವಿಗೆ ಈ ಪ್ರಕಾರವಾಗಿ ಹೇಳಿದರು. എന്റെ ചെവിയിൽ ഇങ്ങനെ പറഞ്ഞു, ನನ್ನ ಕಿವಿಯಲ್ಲಿ ಈ ರೀತಿಯಲ್ಲಿ ಹೇಳಿದರು, ഇന്ന് നിന്റെ ശബ്ദം കേൾക്കാൻ ഇഷ്ടപ്പെടാത്തവരാ നിന്റെ ചുറ്റിലുമുള്ളത്. ಇವತ್ತು ನಿನ್ನ ಶಬ್ದವನ್ನು ಕೇಳುವುದಕ್ಕೆ ಇಷ್ಟ ಇಲ್ಲದಿರುವವರೇ ಇಲ್ಲಿ ಸುತ್ತಮುತ್ತಲು ಇರುವಂತವರು. പക്ഷെ ദൈവം പറയുക, ಆದರೆ ದೇವರು ಹೇಳುತ್ತಿದ್ದಾನೆ, നിന്റെ ശബ്ദം കേൾക്കാൻ ജനം കൊതിക്കുന്ന ഒരു സീസൺ നിന്റെ മുമ്പിലുണ്ട്. ನಿನ್ನ ಶಬ್ದವನ್ನು ಕೇಳುವುದಕ್ಕಾಗಿ ಜನರನ್ನು ಕಾಯುವಂತ ಒಂದು ಸಮಯ ಇದೆ ಅಂತ ಹೇಳಿ ಅವರು ನನ್ನ ಕಿವಿಗೆ ಬಂದು ಹೇಳಿದರು. വാക്കിന് വേണ്ടി കൊതിക്കുന്ന ജനം നിന്റെ മുമ്പിലുണ്ട്. ನಿನ್ನ ಮಾತನ್ನು ಒಂದು ಸಾರಿ ಕೇಳಿದ್ರೆ ಸಾಕು ಅಂತ ಹೇಳುವಂತ ವ್ಯಕ್ತಿಗಳು ಕಾಯುತ್ತಾ ಇದ್ದಾರೆ ಅಂತ ಹೇಳಿ ಅವರು ನನಗೋಸ್ಕರವಾಗಿ ಹೇಳಿದರು. ഹല്ലേലൂയ. ಹಾಲೆಲೂಯಾ, ഹല്ലേലൂയ. ಹಾಲೆಲೂಯಾ. ഇന്ന് പകൽ ഞാൻ നിങ്ങളെ നോക്കി പറയട്ടെ, ಈ ಸಂಜೆ ವೇಳೆಯಲ್ಲಿ ನಾನು ನಿಮ್ಮನ್ನು ನೋಡಿ ಹೇಳುತ್ತೇನೆ, it doesn't matter what is your life condition right now. ನಿಮ್ಮ ಜೀವಿತದಲ್ಲಿ ಯಾವ ಪರಿಸ್ಥಿತಿ ಯಾವ ಸ್ಥಿತಿಯಲ್ಲಿ ನೀವು ಇದ್ದೀರಾ ಅದು ಬೇಡ. If you are ready to submit yourself before God, ನೀವು ನಿಮ್ಮ ಜೀವಿತವನ್ನು ಕರ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಕ್ಕೆ ತಯಾರಾದರೆ He is ready to exalt you. ಆತನು ನಿಮ್ಮನ್ನು ಆತನ ಮೇಲೆ ಕೆತ್ತುತ್ತಾನೆ. He is ready to lift you up. ಆತನು ನಿಮ್ಮನ್ನು ಮೇಲೆ ಕೆತ್ತುವವನಾಗಿರುತ್ತಾನೆ. No matter what world says about you, ನಿಮ್ಮ ಕುರಿತು ಈ ಲೋಕ ಏನು ಹೇಳುತ್ತದೆ ಅದು ನಿಮಗೆ ಬೇಡ. always give your ear to what the Father says about you. ನೀವು ಯಾವಾಗಲೂ ನಿಮ್ಮ ಕಿವಿಗಳನ್ನು ದೇವರ ಕಡೆಗೆ ಕೊಡಿರಿ, ತಂದೆ ನಿಮ್ಮ ವಿಷಯದಲ್ಲಿ ಏನು ಹೇಳುತ್ತಾನೆ ಅಂತ ಕೇಳುವುದಕ್ಕಾಗಿ. ಹಾಲೆಲೂಯಾ. ലോകം നിന്നെ കുറിച്ച് എന്തു പറയുന്നു എന്നുള്ളതല്ല നമുക്ക് വിഷയം. ಲೋಕ ನಿಮ್ಮ ಕುರಿತು ಏನು ಹೇಳುತ್ತದೆ ಎಂಬುದಲ್ಲ ನಮ್ಮ ವಿಷಯ. പിതാവ് എന്നെ കുറിച്ച് എന്തു പറയുന്നു, ತಂದೆಯು ನನ್ನ ಕುರಿತು ಏನು ಹೇಳುತ್ತಾನೆ ಅದು ನಮಗೆ ವಿಷಯವಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. കൂടെ നടന്ന ജനം യേശുവിനെ ഒത്തിരി പുകഴ്ത്തി പറഞ്ഞു അപ്പം ലഭിച്ചപ്പോ. ಯೇಸು ಜೊತೆಯಲ್ಲಿ ನಡೆದಂತ ಅನೇಕರು ಸಹ ದೇವರಿಂದ ಆಹಾರ ಸಿಕ್ಕಿದಾಗ ಅನೇಕ ಹೊಗಳಿಕೆಯನ್ನು ಮಾಡಿದರು. സൗഖ്യം ലഭിച്ചപ്പോൾ കൂടെ ഉണ്ടായിരുന്നവൾ യേശുവിനെ ഉയർത്തി പറഞ്ഞു. ಸೌಖ್ಯ ಹೊಂದಿದಾಗ ಅವನ ಜೊತೆಯಲ್ಲಿ ಇದ್ದವರು ಅನೇಕರು ಯೇಸುವನ್ನು ಹೊಗಳಿದರು. എന്നാൽ ಆದರೆ പീലാത്തോസിന്റെ മുമ്പിൽ യേശു നിൽക്കുമ്പോൾ ಪಿಲಾತನ ಮುಂದೆ ಯೇಸು ನಿಂತಾಗ അതേ ജനം കരഞ്ഞിട്ട് പറഞ്ഞു, ഇവനെ ക്രൂശിക്കാം. ಅದೇ ಜನರು ಬಬ್ಬೆ ಹಾಕಿ ಹೇಳಿದರು, ಇವನಿಗೆ ಶಿಲುಬೆಗೆ ಏರಿಸಿರಿ ಅಂತ. ഹല്ലേലൂയ. ಹಾಲೆಲೂಯಾ. ഒറ്റയ്ക്ക് ഗെത്സമനയിലായിരുന്നപ്പോൾ ಒಬ್ಬಂಟಿಗನಾಗಿ ಆ ಒಂದು ಗೆತ್ಸೆಮನೆಯಲ್ಲಿ ಇದ್ದಾಗ കൂടെ ഇരിക്കാൻ വിളിക്കപ്പെട്ട ശിഷ്യന്മാർ ഉറങ്ങിപ്പോയി. ಅಲ್ಲಿ ಅವನ ಜೊತೆಯಲ್ಲಿ ಇರ್ಲಿಕ್ಕೆ ಕರೆದಂತ ಆ ಶಿಷ್ಯರೆಲ್ಲರೂ ನಿದ್ರೆ ಮಾಡಿದರು. അവന്റെ വേദനയുടെ നടുവിൽ അവനെ ബലപ്പെടുത്താൻ ആരുമില്ല. ಅವನ ವೇದನೆಗಳ ಮಧ್ಯದಲ್ಲಿ ಅವನನ್ನು ಬಲಪಡಿಸಲು ಯಾರು ಇರಲಿಲ್ಲ. എന്നാൽ അവനെ
സ്വർഗത്തിലേക്ക് സ്വർഗത്തിൽ നിന്ന് ഭൂമിയിലേക്ക് അയച്ച പിതാവ് അവന് വേണ്ടി ഒരു ദൂതനെ ആ തോട്ടത്തിൽ ഇറക്കി വിട്ടു. ಆದರೆ ಅವನನ್ನು ಪರಲೋಕದಿಂದ ಕೆಳಗೆ ಕಳಿಸಿದಂತ ಲೋಕಕ್ಕೆ ಕಳಿಸಿದಂತ ದೇವರು ಗೊತ್ತಿತ್ತು. ಅವನ ವೇದನೆಯನ್ನು ತಿಳಿದು ಆತನಿಗೋಸ್ಕರವಾಗಿ ಒಂದು ದೂತರನ್ನು ಸಂತೈಸುವುದಕ್ಕಾಗಿ ಕಳಿಸಿಕೊಟ್ಟನು. Hallelujah. This morning I want to tell you, ಈ ಸಂಜೆ ವೇಳೆಯಲ್ಲಿ ನಾನು ಒಂದು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. God is concerned about your life. ನಿಮ್ಮ ಜೀವಿತದ ಕುರಿತು ದೇವರಿಗೆ ಕಾಳಜಿ ಇದೆ. ജീവിതത്തിൽ സംഭവിക്കുന്ന സകലത്തെ കുറിച്ചും ദൈവത്തിനൊരു ഉദ്ദേശമുണ്ട്. ನಿಮ್ಮ ಜೀವಿತದಲ್ಲಿ ಏನೆಲ್ಲ ನಡೆಯುತ್ತಾ ಇದೆ ಅದೆಲ್ಲ ಕುರಿತು ಕರ್ತನಿಗೆ ಒಂದು ಯೋಜನೆ ಇದೆ. വിശ്വസിക്കുന്നവർ ദൈവത്തിന് ഒരു ആമേൻ പറഞ്ഞാട്ടെ. ನಂಬುವವರು ದೇವರಿಗೋಸ್ಕರವಾಗಿ ಆಮೆನ್ ಅಂತ ಹೇಳೋಣ. ഹല്ലേലൂയ ഹല്ലേലൂയ ഹല്ലേലൂയ. ഒരു ഭാഗത്ത് ദൈവജനം കരയുന്നു, ಒಂದು ಭಾಗದಲ್ಲಿ ದೇವಜನರು ಅಳುತ್ತಿದ್ದಾರೆ, ഒരു ഭാഗത്ത് ദൈവത്തിന് നിലവിളിക്കുന്നു, ಇನ್ನೊಂದು ಭಾಗದಲ್ಲಿ ದೇವರ ಜನರು ಅಲ್ಲಿ ಬೊಬ್ಬೆ ಹಾಕುತ್ತಿದ್ದಾರೆ. ദൈവം പറയുക, ದೇವರು ಹೇಳುತ್ತಿದ್ದಾನೆ, ഞാൻ എൻ്റെ ജനത്തിന്റെ നിലവിളി കേട്ടു, ನಾನು ನನ್ನ ಜನರ ನರಳಾಟವನ್ನು ಕೇಳಿದ್ದೇನೆ, ഞാൻ എൻ്റെ ജനത്തിന്റെ കരച്ചിൽ കണ്ടു, ನಾನು ನನ್ನ ಜನರ ಮೊರೆಯನ್ನು ಕೇಳಿದ್ದೇನೆ, ഞാൻ എൻ്റെ ജനത്തിന്റെ ഞെരുക്കം കണ്ടു, ನಾನು ನನ್ನ ಜನರ ಇಕ್ಕಟ್ಟನ್ನು ಕಂಡಿದ್ದೇನೆ. ഇന്ന് പകൽ ഞാൻ വിളിച്ചു പറയട്ടെ, ಈ ಸಂಜೆ ವೇಳೆಯಲ್ಲಿ ನಾನು ನಿಮಗೆ ಹೇಳುತ್ತೇನೆ, God has already seen you. ದೇವರು ಈಗಾಗಲೇ ನಿಮ್ಮನ್ನು ನೋಡಿದ್ದಾನೆ. Hallelujah. ಹಲ್ಲೆಲೂಯಾ. മരുഭൂമിയിൽ കിടക്കുന്ന ഹാഗറിനെ കാണാൻ ഒരു മനുഷ്യനും അവിടെ ഇല്ല. ಮರುಭೂಮಿಯಲ್ಲಿ ಇದ್ದಂತ ಆಗಳನ್ನು ನೋಡುವುದಕ್ಕೆ ಯಾವುದೇ ರೀತಿಯ ಮನುಷ್ಯನು ಆ ಮರುಭೂಮಿಯಲ್ಲಿ ಇಲ್ಲ. മരുഭൂമിയുടെ പ്രത്യേകത, ಮರುಭೂಮಿಯ ಒಂದು ಪ್ರತ್ಯೇಕತೆ ಏನೆಂದರೆ ಜನವಾಸമില്ലാത്ത സ്ഥലം, ಅಲ್ಲಿ ಯಾವುದೇ ರೀತಿಯ ಜನವಾಸಗಳು ಇಲ್ಲದಿರುವಂತಹ ಸ್ಥಳ. മരുഭൂമിയുടെ പ്രത്യേകത, ಮರುಭೂಮಿಯ ಒಂದು ಪ್ರತ್ಯೇಕತೆ ഒരല്പം വെള്ളമില്ലാത്ത സ്ഥലം, ಯಾವುದೇ ರೀತಿಯ ನೀರು ಸಿಗದಿರುವಂತಹ ಸ್ಥಳ, ആരും കരുതാനില്ലാത്ത ഇടം, ಯಾರು ಸಹ ವಾಸವಾಗದೇ ಇರುವಂತಹ ಸ್ಥಳ. അതേ ഇടത്തിൽ ಆ ಸ್ಥಳದಲ್ಲಿ ദൈവം ഹാഗറിന് വേണ്ടി ഒരു നീരുറവ തുറന്നു. ದೇವರ ಆಗಾರಳಿಗೋಸ್ಕರವಾಗಿ ಒಂದು ನೀರಿನ ಹೊರತೆಯನ್ನು ಬರಮಾಡಿದನು. മകൾ വിശ്വാസത്തോടെ ദൈവസന്നിധിയിൽ പ്രാർത്ഥിക്കുന്ന ദൈവജനമേ, ಈ ಸಂಜೆ ವೇಳೆಯಲ್ಲಿ ವಿಶ್ವಾಸದೊಂದಿಗೆ ಪ್ರಾರ್ಥಿಸುವಂತ ದೇವರ ಮಕ್ಕಳೇ, ദൈവസന്നിധിയിൽ മുട്ടുമടക്കുന്ന ദൈവജനമേ, ದೇವರ ಸನ್ನಿಧಾನ ಮೊಣಕಾಲು ಹಾಕುವಂತ ಪ್ರಿಯ ದೇವ ಜನರೇ, നിന്റെ സാഹചര്യം ഏത് തന്നെ ആയിരുന്നാലും, ನಿನ್ನ ಪರಿಸ್ಥಿತಿ ಏನೇ ಆಗಿದ್ದರೂ ಸಹ, അവസ്ഥ ഏത് തന്നെ ನಿನ್ನ ಅವಸ್ಥೆ ಏನೇ ಆಗಿದ್ದರೂ ಸಹ, നിനക്ക് വേണ്ടി ഇറങ്ങി വരുന്ന ഒരു സ്വർഗ്ഗം ನಿನಗೋಸ್ಕರವಾಗಿ ಇಳಿದು ಬರುವಂತ ಸ್ವರ್ಗ ಒಂದಿದೆ. ഹല്ലേലൂയ 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 ഹല്ലേലൂയ. കരുതേണ്ട അബ്രഹാം ഒരു തുരുത്തി വെള്ളം മാത്രം കൊടുത്ത് അവളെ വിട്ടപ്പോൾ, ಕಾರ್ಯ ಮಾಡಬೇಕಾದಂತ ಜವಾಬ್ದಾರಿ ಹೊಂದಿಕೊಂಡಂತ ಅಬ್ರಹಾಮನು ಕೇವಲ ಒಂದು ತಿತ್ತಿ ನೀರನ್ನು ಮಾತ್ರ ಅವನು ಕೊಟ್ಟು ಕಳಿಸಿದನು. അവളെ നിർമ്മിച്ച ദൈവം അവൾക്ക് വേണ്ടി ഒരു ഉറവ തുറന്നു. ಆದರೆ ಅವಳನ್ನು ನಿರ್ಮಿಸಿದಂತ ದೇವರು ಅವಳಿಗೋಸ್ಕರವಾಗಿ ಒಂದು ಹೊರತೆಯನ್ನೇ ಕೊಟ್ಟನು. ഹല്ലേലൂയ ಹಲ್ಲೆಲೂಯ. How many of you believe that? ಎಷ್ಟು ಜನ ಅದನ್ನು ನಂಬುತ್ತೀರಿ? കർത്താവ് നമുക്കൊരു ഉറവ തുറക്കാൻ ಕರ್ತನು ನಮಗೋಸ್ಕರವಾಗಿ ಒಂದು ಹೊರತೆಯನ್ನು ತೋಡುತ್ತಾನೆ. ലോകം തരുന്നതിന് അളവുണ്ട്. ಲೋಕ ಕೊಡುವಂತ ರೀತಿಯಲ್ಲಿ ಅಲ್ಲ. ലോകം നിനക്ക് വേണ്ടി കരുതുന്ന കരുതലുകൾക്ക് ഒരു അളവുണ്ട്. ಆದರೆ ಲೋಕವು ನಿನಗೆ ಕೊಡುವುದಕ್ಕೆ ಒಂದು ಮಿತಿ ಇದೆ. എന്നാൽ ദൈവം എനിക്കും നിനക്കും വേണ്ടി ഒന്ന് ഒരുക്കിയാൽ, ಆದರೆ ದೇವರು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಕಾರ್ಯ ಮಾಡಲು ಪ್ರಾರಂಭಿಸಿದರೆ അതിന് അളവുകളില്ല, ಅದಕ್ಕೆ ಯಾವುದೇ ರೀತಿಯ ಅಳತೆ ಇಲ್ಲ. Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. ഒരു ഭാഗം കൂടെ പറഞ്ഞിട്ട് ഞാൻ പ്രാർത്ഥിക്കാം. ಒಂದು ಭಾಗವನ್ನು ഹല്ലേലൂയ. ഒരു ഭാഗം കൂടെ പറഞ്ഞിട്ട് ഞാൻ അവസാനിപ്പിക്കാം. ಒಂದು ಭಾಗವನ್ನು ಸಹ ಹೇಳಿ ನಂತರವಾಗಿ ನಾವು ಪ್ರಾರ್ಥನೆಗೆ ಹೋಗೋಣ. വീണ്ടും ഞാൻ അബ്രഹാമിനെ തിരഞ്ഞെടുക്കുക. ಪುನಃ ನಾನು ಅಬ್ರಹಾಮನನ್ನು ಆರಿಸಿಕೊಳ್ಳುತ್ತೇನೆ. എനിക്ക് വചനത്തിൽ ഏറ്റവും ഇഷ്ടപ്പെട്ട ഒരു വ്യക്തിയാണ് അബ്രഹാം. ನನಗೆ ಈ ವಾಕ್ಯಗಳಲ್ಲಿ ಬಹಳ ಇಷ್ಟವಾದಂತ ವ್ಯಕ್ತಿ ಅಬ್ರಹಾಮನಾಗಿದ್ದಾನೆ. ദൈവശബ്ദം കേട്ട് ഇറങ്ങിത്തിരിച്ച അബ്രഹാം, ದೇವರ ಶಬ್ದವನ್ನು ಕೇಳಿ ಹೊರಟು ಹೋದಂತ ಅಬ್ರಹಾಮನು 100ാമത്തെ വയസ്സിൽ തനിക്കൊരു മകനെ ലഭിച്ചു. 100ನೇ ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಒಂದು ಮಗನು ಸಿಕ್ಕಿದನು. ആ മകന്റെ പേരെന്താണെന്നറിയാം? ಆ ಮಗನ ಹೆಸರೇನು? ഹല്ലേലൂയ. ഹല്ലേലൂയ. ആ മകന്റെ പേരാണ് ഇസഹാക്ക്. ಆ ಮಗನ ಹೆಸರೇ ಇಸಾಕ್. ഹല്ലേലൂയ. ഹല്ലേലൂയ. വർഷങ്ങളുടെ പ്രാർത്ഥനയ്ക്ക് മറുപടിയാണ് ഇസഹാക്ക്. ವರ್ಷಗಳ ಪ್ರಾರ್ಥನೆಗೆ ಉತ್ತರವಾಗಿದ್ದಾನೆ ಈ ಇಸಾಕನು. ദൈവത്തിൽ നിന്ന് ലഭിച്ച ഈ നന്മയോർത്ത് അബ്രഹാം ഒത്തിരി സന്തോഷിച്ചു. ಈ ದೇವರಿಂದ ಸಿಕ್ಕಿದಂತ ಈ ವರವನ್ನು ನೆನೆಸಿ ಅಬ್ರಹಾಮನ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಇದ್ದನು. എന്നാൽ ഉൽപ്പത്തി പുസ്തകം വായിച്ചു വരുമ്പോൾ, ಆದ್ರೆ ಈ ಒಂದು ಆದಿಕಾಂಡ ಪುಸ್ತಕವನ್ನು ನಾವು ಓದಿಕೊಂಡು ಬರುವಾಗ നാം ഇങ്ങനെ കാണുന്നു, ನಾವು ಈ ರೀತಿಯಲ್ಲಿ ನೋಡುತ್ತೇವೆ. ദൈവം അബ്രഹാമിന് പ്രത്യക്ഷനായി ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ അവനോട് ഇങ്ങനെ പറഞ്ഞു, ಅವನಲ್ಲಿ ಈ ರೀತಿಯಲ್ಲಿ ಹೇಳಿದನು, നീ സ്നേഹിക്കുന്ന ನೀನು ಪ್ರೀತಿಸುವಂತ നിന്റെ ഏകജാതനായ ನಿನ್ನ ಒಬ್ಬನೇ ಮಗನಾದ നീ എനിക്ക് ഹോമയാഗം കഴിക്കണം. ಆತನನ್ನು ನನಗೆ ಸಮರ್ಪಿಸಬೇಕು. ഹല്ലേലൂയ. 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 പ്രാർത്ഥിച്ച നീണ്ട നാളത്തെ പ്രാർത്ഥനയുടെ മറുപടിയായി ലഭിച്ച ഇസഹാക്ക് ഒരു ഭാഗത്ത് നിൽക്കുകയാണ്. ಪ್ರಾರ್ಥನೆ ಮಾಡಿ ಎಷ್ಟೋ ವರ್ಷದ ನಂತರವಾಗಿ ಸಿಕ್ಕಿದಂತ ಈಸಾಕನು ಒಂದು ಕಡೆಯಲ್ಲಿ ನಿಂತಿದ್ದಾನೆ. ഇസഹാക്കിനെ തന്ന ദൈവം മറുഭാഗത്ത് നിൽക്കുക. ಈಸಾಕನನ್ನು ಕೊಟ್ಟಂತ ದೇವರು ಒಂದು ಕಡೆ ನಿಂತಿದ್ದಾನೆ. ഹല്ലേലൂയ. ഹല്ലേലൂയ. അബ്രഹാമിനോട് ദൈവം പറയുന്നു, ಅಬ್ರಹಾಮನಲ್ಲಿ ದೇವರು ಹೇಳುತ್ತಿದ್ದಾನೆ, ഈ മകനെ എനിക്ക് ഹോമയാഗം കഴിക്കണം. ಈ ಮಗನನ್ನು ನನಗೋಸ್ಕರವಾಗಿ ಸಜೀವವಾಗಿ ಅರ್ಪಿಸು. ഹല്ലേലൂയ. ಹಲ್ಲೆಲೂಯ. ഹോമയാഗത്തിന്റെ പ്രത്യേകത, ಹೋಮ ಯಜ್ಞದ ಒಂದು ಪ್ರತ್ಯೇಕತೆ ಏನೆಂದರೆ നഖം പോലും ശേഷിക്കാതെ സകലവും കത്തിത്തീരണം. ಎಲ್ಲವೂ ಸಕಲವೂ ಅಲ್ಲಿ ಸುಟ್ಟು ಬಿಡಬೇಕು. ഹല്ലേലൂയ. ಹಲ್ಲೆಲೂಯ. ഏറ്റവും സ്നേഹിക്കുന്ന മകനെ
ദൈവം പറയാ എനിക്ക് തരണം. ಬಹಳವಾಗಿ ಪ್ರೀತಿಸುತ್ತಿದ್ದಂತ ಮಗನನ್ನು ನನಗೆ ಕೊಡಬೇಕು ಅಂತೇಳಿ ದೇವರು ಕೇಳಿದನು. അബ്രഹാം ആ ശബ്ദത്തെ തള്ളിക്കളഞ്ഞില്ല. ಅಬ್ರಹಾಮನು ಆ ಶಬ್ದವನ್ನು ತಳ್ಳಿ ಹಾಕಲಿಲ್ಲ. അബ്രഹാം ശബ്ദത്തെ സ്വീകരിച്ചു. ಅಬ್ರಹಾಮನು ಆ ಶಬ್ದವನ್ನು ಸ್ವೀಕರಿಸಿದನು. Hallelujah. Hallelujah. Many a times ಅನೇಕ ಸಾರಿ God is speaking many things to us. ನಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳ ಕುರಿತು ದೇವರು ಮಾತನಾಡುತ್ತಾ ಇರ್ತಾನೆ. We take some things ನಾವೇನಾದ್ರೂ ಒಂದು ಹೊಂದಿಕೊಳ್ಳುತ್ತೇವೆ, and we reject some other things. ನಾವು ಬೇರೆ ಕೆಲವೊಂದನ್ನು ತಳ್ಳಿ ಬಿಡುತ್ತೇವೆ. Hallelujah. Hallelujah. പക്ഷേ അബ്രഹാമിന്റെ പ്രത്യേകത, ಆದ್ರೆ ಅಬ್ರಹಾಮನ ಪ್ರತ್ಯೇಕತೆ ಏನೆಂದರೆ ദൈവം തന്നോട് സംസാരിച്ച സകലതും അബ്രഹാം നിറവേറ്റി. ದೇವರು ಆತನ ಜೀವಿತದಲ್ಲಿ ಯಾವುದನ್ನೆಲ್ಲ ಮಾತನಾಡಿದನು ಅದೆಲ್ಲವನ್ನು ದೇವರಿಗೋಸ್ಕರವಾಗಿ ಅಬ್ರಹಾಮನ ನೆರವೇರಿಸಿದನು. എത്ര പേർക്ക് മനസ്സിലാവും? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? അബ്രഹാം ഒത്തിരി സ്നേഹിച്ച തന്റെ സ്നേഹിതനാണ് ലോത്ത്. ಅಬ್ರಹಾಮನು ಬಹಳ ಪ್ರೀತಿಸುತ್ತ ವ್ಯಕ್ತಿ ಆಗಿದ್ದನು ಈ ಲೋಟನು. പക്ഷെ ദൈവം ഒരു ദിവസം അവനോട് പറഞ്ഞു, ದೇವರು ಒಂದು ಸಾರಿ ಈ ರೀತಿಯಲ್ಲಿ ಹೇಳಿದನು, നീ സ്നേഹിക്കുന്ന ലോത്തിനെ നീ ഇവിടെ വെച്ച് ഉപേക്ഷിക്കണം. ನೀನು ಈ ಪ್ರೀತಿಸುತ್ತಿರುವಂತ ಈ ಲೋಟನನ್ನು ಇಲ್ಲೇ ಬಿಡಬೇಕು. Hallelujah. Hallelujah. Can I ask you, ನಾನು ಒಂದು ಪ್ರಶ್ನೆಯನ್ನು is ಕೇಳುತ್ತೇನೆ. there anything that takes your love towards God? ದೇವರಿಂದ ದೇವರ ಪ್ರೀತಿ ಹೆಚ್ಚಾಗಿ ನೀವು ವಸ್ತುವನ್ನು ಪ್ರೀತಿಸುವುದಾದರೆ, ദൈവവും നീയുമായുള്ള ബന്ധത്തിൽ നിന്നെ ദൈവസ്നേഹത്തിൽ നിന്ന് പുറകോട്ട് വലിക്കുന്നത് എന്തെങ്കിലും ഉണ്ടോ? ನಿನ್ನ ಹಾಗೂ ದೇವರ ಪ್ರೀತಿಗೆ ಅಡ್ಡವಾಗಿ ಬೇರೆ ಯಾವುದಾದ್ರೂ ವಿಷಯ ಇರುವುದಾದರೆ, ഉണ്ടെങ്കിൽ ഇന്ന് പകൽ അതിനെ ഉപേക്ഷിക്കണം. ಆ ರೀತಿಯ ವಿಷಯ ಇರುವುದಾದರೆ ನೀ ಅದನ್ನು ತೆಗೆದು ಹಾಕಿ ಬಿಡಬೇಕು. എത്ര പേർക്ക് മനസ്സിലാവുന്നു? ಎಷ್ಟು ಜನರಿಗೆ ಅದು ಅರ್ಥ ಆಗ್ತಾ ಇದೆ? ഹല്ലേലൂയ. Hallelujah. ഹല്ലേലൂയ. Hallelujah. ഹല്ലേലൂയ. Hallelujah. ദൈവം അബ്രഹാമിനോട് പറയുക, ದೇವರು ಅಬ್ರಹಾಮನಲ್ಲಿ ಹೇಳುತ್ತಿದ್ದಾನೆ, നിന്റെ ഏകജാതനായ മകനെ ನಿನ್ನ ಏಕಪುತ್ರನಾಗಿರುವಂತ ಮಗನನ್ನು നീ എനിക്ക് വിട്ടുതരണം. ನೀ ನನಗಾಗಿ ಒಪ್ಪಿಸಿಕೊಡಬೇಕು. ഹല്ലേലൂയ. Hallelujah. ദൈവശബ്ദം കേട്ട അബ്രഹാം ದೇವರ ಶಬ್ದವನ್ನು ಕೇಳಿದಂತ ಅಬ್ರಹಾಮನು ആ നിമിഷത്തിൽ തന്നെ ಆ ನಿಮಿಷದಲ್ಲಿ തന്റെ ഭാര്യയോട് ഒരു വാക്ക് പോലും ചോദിക്കാതെ ತನ್ನ ಹೆಂಡತಿ ಎದುರ ಒಂದು ಮಾತನ್ನು ಸಹ ಕೇಳದೆ ദൈവശബ്ദത്തെ അനുസരിച്ച് അവൻ പുറപ്പെട്ടു. ದೇವರ ಶಬ್ದವನ್ನು ಅನುಸರಿಸಿ ಆತನು ಹೋಗುತ್ತಿದ್ದಾನೆ. ഹല്ലേലൂയ. Hallelujah. അങ്ങനെ അവർ മോറിയ മല കയറിക്കൊണ്ടിരിക്കുമ്പോൾ ಅವರು ಹಾಗೆ ಮೋರಿಯಾ ಬೆಟ್ಟಕ್ಕೆ ಹೋಗುತ್ತಿದ್ದಾಗ താൻ സ്നേഹിക്കുന്ന തന്റെ മകൻ അബ്രഹാമിനോട് ചോദിക്കുകയാണ്, ತಾನು ಸ್ನೇಹಿಸುತ್ತಿರುವಂತಹ ಮಗನ ಜೊತೆ ಈ ರೀತಿಯಲ್ಲಿ ಕೇಳುತ್ತಿದ್ದಾನೆ, അപ്പ യാഗത്തിനുള്ള വിറകും തീയും എല്ലാം കയ്യിലുണ്ട്. ತಾನು ಪ್ರೀತಿಸುತ್ತಿದ್ದಂತ ತಂದೆಯ ಬಳಿಯಲ್ಲಿ ಮಗನು ಕೇಳುತ್ತಿದ್ದಾನೆ, ಅಪ್ಪ ಯಜ್ಞಕ್ಕೆ ಬೇಕಾದಂತ ಇದು ಕಟ್ಟಿಗೆ ಇದೆ. ഹല്ലേലൂയ. Hallelujah. എന്നാൽ യാഗത്തിനുള്ള മൃഗം എവിടെ? ಆದ್ರೆ ಯಜ್ಞಕ್ಕೆ ಬೇಕಾದಂತ ಆ ಒಂದು ಮೃಗ ಎಲ್ಲಿದೆ? ഹല്ലേലൂയ. Hallelujah. എന്തൊരു ചോദ്യമല്ലേ? ಏನು ಪ್ರಶ್ನೆ ಕೇಳಿ? അബ്രഹാമിനെ വേദനപ്പെടുത്തുന്ന ചോദ്യം. ಅಬ್ರಹಾಮನಿಗೆ ವೇದನೆ ಪಡಿಸುವಂತಹ ಒಂದು ಪ್ರಶ್ನೆ ಆಗಿತ್ತು. അബ്രഹാമിന് തന്റെ സ്നേഹിക്കുന്ന മകന്റെ മുഖത്തേക്ക് നോക്കിയിട്ട് പറയാൻ കഴിയുന്നില്ല, അബ്രഹാം- നീയാണ് ആ മൃഗം. ಅಬ್ರಹಾಮನು ಆ ಪ್ರೀತಿಸುವಂತ ಮಗನ ಮುಖವನ್ನು ನೋಡಿ ಹೇಳಲಿಕ್ಕೆ ಸಾಧ್ಯವಿಲ್ಲ, ನೀನೇ ಆಗಿದ್ಯಾ ಆ ಒಂದು ಮೃಗ ಅಂತೇಳಿ. Hallelujah. Hallelujah. He cannot say that. ಅದನ್ನು ಹೇಳಲಿಕ್ಕೆ ಅವನಿಗೆ ಸಾಧ್ಯವಿಲ್ಲ. അബ്രഹാം തിരിച്ചു പറയുന്ന മറുപടി ഇങ്ങനെയാണ്, ಅಬ್ರಹಾಮನು ಈ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡುತ್ತಾನೆ, യഹോവ കരുതിക്കൊള്ളും. ಯೆಹೋವನು ನಮಗೋಸ್ಕರವಾಗಿ ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. ഞാൻ അതിനെ ഇങ്ങനെ പറയും, ನಾನು ಈ ರೀತಿಯಲ್ಲಿ ಹೇಳುತ್ತೇನೆ, ദൈവ ശബ്ദം കേട്ട് ದೇವರ ಶಬ್ದವನ್ನು ಕೇಳಿ അബ്രഹാം മലയുടെ മുകളിലേക്ക് യാത്ര തിരിക്കുമ്പോൾ ಅವನು ಅಬ್ರಹಾಮನ ಆ ಒಂದು ಬೆಟ್ಟಕ್ಕೆ ಈ ರೀತಿಯಲ್ಲಿ ಪ್ರಯಾಣವನ್ನು ಬೆಳೆಸುತ್ತಿದ್ದಾಗ മറു സൈഡിൽ ಇನ್ನೊಂದು ಕಡೆಯಲ್ಲಿ യാഗത്തിന് വേണ്ടിയിട്ടുള്ള യാഗമൃഗം മറ്റേ സൈഡിൽ ആ മല കയറിക്കൊണ്ടിരിക്കുകയാണ്. ಯಜ್ಞ ವೇದಿಕೋಸ್ಕರವಾಗಿ ಯಜ್ಞ ಮಾಡಲು ಬೇಕಾಗಿರುವಂತಹ ಆ ಯಜ್ಞ ಪಶು ಇನ್ನೊಂದು ಕಡೆಯಲ್ಲಿ ಆ ಒಂದು ಬೆಟ್ಟವನ್ನು ಹತ್ತುತ್ತಿದ್ದಿರಬಹುದು ಅಂತ ನಾನು ಎನಿಸ್ತೇನೆ. ഹല്ലേലൂയ. 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 ദൈവ ശബ്ദം അനുസരിക്കാൻ അബ്രഹാം കാലെടുത്ത് വെച്ചപ്പോൾ തന്നെ ದೇವರ ಶಬ್ದವನ್ನು ಕೇಳಿ ನಾನು ಒಪ್ಪಿಸಿಕೊಡುತ್ತೇನೆ ಅಂತ ಹೇಳಿ ಅವನು ನಂಬಿಕೆಯಿಂದ ಅವನ ಕಾಲನ್ನು ಇಡುವಾಗ ദൈവം അവന് വേണ്ടി വെച്ച കരുതലും മറുഭാഗത്തും മലമുകൾ കയറിക്കൊണ്ടിരിക്കുകയാണ്. ದೇವರು ಅವನಿಗೋಸ್ಕರವಾಗಿ ಇಟ್ಟಂತ ಆ ಒಂದು ಟಗರು ಅವನಿಗೋಸ್ಕರವಾಗಿ ಆ ಬೆಟ್ಟದ ಇನ್ನೊಂದು ಕಡೆಯಿಂದ ಹತ್ತಿರಬಹುದು ಅಂತ ಹೇಳಿ ನಾನು ಎನಿಸುತ್ತೇನೆ. Your obedience ನಿಮ್ಮ ವಿಧೇಯತೆ will reveal the provision in your life. ನಿಮ್ಮ ಒಂದು ಉತ್ತೀರ್ಣತೆಯನ್ನು ಅಲ್ಲಿ ನಿಮಗೆ ತೋರಿಸಿಕೊಡುತ್ತದೆ. Hallelujah. 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 If you are obedient to the commandments of God, ನೀವು ದೇವರ ಆಜ್ಞೆಗಳಿಗೆಲ್ಲ ವಿಧೇಯರಾಗುವುದಾದರೆ, if you are a person who is obedient to the voice of God, ದೇವರ ಆ ಒಂದು ಮಾತಿಗೆ ನೀವೆಲ್ಲ ವಿಧೇಯರಾಗುವುದಾದರೆ, let me remind you, ಆ ದೇವರು ನಮ್ಮನ್ನು ಮಾನಿಸುವವನಾಗಿರ್ತಾನೆ. your provisions will be revealed in your life. ನಮ್ಮ ಎಲ್ಲ ಅಗತ್ಯತೆಗಳನ್ನು ದೇವರು ಪೂರ್ತಿಕರಿಸುವವನಾಗಿರುತ್ತಾನೆ. Hallelujah. 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 23ാം സങ്കീർത്തനത്തിൽ 23ನೇ ಕೀರ್ತನೆಯಲ್ಲಿ ದಾವೀದನು ಈ ಪ್ರಕಾರವಾಗಿ ಹೇಳುತ್ತಾನೆ, യഹോവ എൻ്റെ ഇടയനാകുന്നു, ಯೆಹೋವನು ನನಗೆ ಕೃಪನಾಗಿದ್ದಾನೆ, എനിക്ക് ഒരു മുട്ടും ഉണ്ടാകില്ല. ನನಗೆ ಯಾವುದೇ ರೀತಿಯ ಕೊರತೆ ಇಲ್ಲ. Hallelujah. Hallelujah. യഹോവ എൻ്റെ ഇടയനാകുന്നു. ಯೆಹೋವನು ನನಗೆ ಕೃಪನಾಗಿದ್ದಾನೆ. Amen. ಆಮೆನ್. എത്ര പേര് പറയും ദൈവം എൻ്റെ ഇടയനാണ്? ಎಷ್ಟು ಜನ ಹೇಳಲಿಕ್ಕೆ ಸಿದ್ಧರಿದ್ದೀರಿ, ಯೇಸು ಕರ್ತನು എൻ്റെ ನನಗೆ ಇಡೆಯನಾಗನು. ಕೃಪನು ಅಂತ ಹೇಳಿ, ಯೇಸು ನನಗೆ ಕೃಪನು ಅಂತ ಹೇಳಿ. എൻ്റെ ജീവിതത്തിൽ ഒരു മുട്ടും ഉണ്ടാകത്തില്ല.
ഉണ്ടാകത്തില്ല. ನನ್ನ ಜೀವಿತದಲ್ಲಿ ಯಾವುದೇ ರೀತಿಯ ಕೊರತೆಗಳು ಉಂಟಾಗುವುದಿಲ್ಲ. യേശു നിന്റെ ഇടയനാണെങ്കിൽ, ಯೇಸು ನಿನ್ನ ಕುರುಬನಾಗಿರುವುದಾದರೆ, യേശുവാണ് നിന്നെ മുമ്പോട്ട് നയിക്കുന്നതെങ്കിൽ, ಯೇಸುವೇ ನಿನ್ನನ್ನು ಮುಂದಕ್ಕೆ ನಡೆಸುವವನಾಗಿರುವುದಾದರೆ, നിന്റെ ജീവിതത്തിൽ ഒരു കുറവും ഉണ്ടാകത്തില്ല. ನಿನ್ನ ಜೀವಿತದಲ್ಲಿ ಯಾವುದೇ ರೀತಿಯ ಕೊರತೆಗಳು ಉಂಟಾಗುವುದಿಲ್ಲ. മനുഷ്യൻ നിനക്ക് വേണ്ടി കരുതുന്ന കരുതലല്ല നിന്റെ ജീവിതത്തിൽ വെളിപ്പെടാൻ പോകുന്നത്. ಮನುಷ್ಯರು ನಿನಗಾಗಿ ಮಾಡಿರುವಂತಹ ಕಾರ್ಯಗಳೆಲ್ಲ ನಿನ್ನ ಜೀವಿತದಲ್ಲಿ ಪ್ರಕಟವಾಗುವಂತದ್ದು. ഇന്ന് പകൽ ഞാൻ വിളിച്ചു പറയട്ടെ, ಈ ಸಂಜೆಯ ವೇಳೆಯಲ್ಲಿ ನಾನು ಕೂಗಿ ಹೇಳುತ್ತೇನೆ, see the divine provisions in your life. ನೀವು ದೈವಿಕವಾದಂತಹ ಕಾರ್ಯಗಳನ್ನು ನಿಮ್ಮ ಕಣ್ಣ ಮುಂದೆಯೇ ನೀವು ಕಾಣಲು ಹೋಗುತ್ತೀರಿ. ಆಮೆನ್ പറഞ്ഞാട്ടെ. ನಂಬುವವರು ಮಾತ್ರ ಕರಗಳನ್ನು ಮೇಲೆ ಮಾಡಿ ಹಾಲೆಲೂಯ ಹೇಳೋಣ. ഹല്ലേലൂയ, ഹല്ലേലൂയ. ಹಾಲೆಲೂಯ. മിസ്രയീമിൽ നിന്ന് ಐಗುಪ್ತದಿಂದ ഇസ്രായേൽ മക്കൾ യാത്ര തിരിച്ചു. ಇಸ್ರಾಯೇಲ್ ಮಕ್ಕಳು ಯಾತ್ರೆಯನ್ನು ಬೆಳೆಸಿದರು. മോശയും 10 ലക്ഷത്തിലധികം വരുന്ന ജനവും ഇപ്പോൾ നിൽക്കുന്നത് ചെങ്കടലിന് മുമ്പിൽ നിൽക്കുകയാണ്. ಮೋಶೆಯು 10 ಲಕ್ಷಕ್ಕಿಂತಲೂ ಅಧಿಕ ಜನರು ಈಗ ಎಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳಿದ್ರೆ ಕೆಂಪು ಸಮುದ್ರದ ಮುಂದೆ ಬಂದು ನಿಂತಿದ್ದಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. മോശയ്ക്ക് അറിയത്തില്ല ഇനി എങ്ങോട്ടാണ് ചലിക്കേണ്ടത്. ಮೋಶೆಗೆ ಗೊತ್ತಿಲ್ಲ ಇನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗುವಂತದ್ದು ಅಂತ ಹೇಳಿ. വിളിച്ചിറക്കിയ ദൈവത്തിന് അറിയാം എവിടെയാ വഴി ಆದರೆ തുറക്കേണ്ടത്. ಕರೆದು ಕಳಿಸಿದಂತ ದೇವರಿಗೆ ಗೊತ್ತುಂಟು ಯಾವ ರೀತಿಯಲ್ಲಿ ಇಸ್ರಾಯೇಲ್ ಜನರನ್ನು ನಡೆಸಬೇಕು ಅಂತ ಹೇಳಿ. You might not know where to go. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ನೀವು ಹೇಗೆ ಹೋಗ್ಬೇಕು, ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ But ಹೇಳಿ. the God who has called you knows very well where to lead you to. ದೇವರಿಗೆ ಗೊತ್ತುಂಟು ನಿಮ್ಮನ್ನು ಯಾವ ರೀತಿಯಲ್ಲಿ ಮುಂದೆ ನಡೆಸಬೇಕು ಅಂತ ಹೇಳಿ. Hallelujah. Hallelujah. നിന്നെ വിളിച്ചിറക്കിയ ദൈവത്തിന് അറിയാം നിന്നെ എവിടെ എത്തിക്കണമെന്ന്. ನಿನ್ನನ್ನು ಕರೆದಂತ ದೇವರಿಗೆ ಗೊತ್ತುಂಟು ನಿನ್ನನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ನಡೆಸಬೇಕು ಅಂತ ಹೇಳಿ. നിനക്ക് അറിയത്തില്ലായിരിക്കും നിന്റെ ജീവിതം എവിടെ അവസാനിക്കുമെന്ന്. ನಿನಗೆ ಗೊತ್ತಿರ್ಲಿಕ್ಕಿಲ್ಲ ನಿನ್ನ ಜೀವಿತ ಎಲ್ಲಿ ಮುಕ್ತಾಯವಾಗುತ್ತದೆ ಅಂತ ಹೇಳಿ. ഇന്ന് പകൽ നിന്നെ നോക്കി ഞാൻ വിളിച്ചു പറയട്ടെ, ಈ ಸಂಜೆ ವೇಳೆಯಲ್ಲಿ ನಿನ್ನನ್ನು ನೋಡಿ ನಾನು നിന്നെ പേരിയൊല്ലി വിളിച്ച ദൈവത്തിന് അറിയാം നിന്നെ എവിടെ എത്തിക്കണമെന്ന്. ನಿನ್ನ ಹೆಸರಿಡಿದು ಕರೆದಂತ ದೇವರಿಗೆ ಗೊತ್ತುಂಟು ನಿನ್ನನ್ನು ಎಲ್ಲಿ ಕಳಿಸಬೇಕು ಅಂತ ಹೇಳಿ. ഹല്ലേലൂയ, ಹಾಲೆಲೂಯ. അവൻ അറിയാം നീ എവിടെ ആയിത്തീരണമെന്ന്. ಅವನಿಗೆ ಗೊತ್ತುಂಟು ನೀನು ಎಲ್ಲಿ ಹೋಗಿ ಸೇರುತ್ತೀಯ ಅಂತ അവൻ ಹೇಳಿ. അറിയാം നിന്നെ എവിടെ ഉറപ്പിക്കണമെന്ന്. ಅವನಿಗೆ ಗೊತ್ತುಂಟು ನಿನ್ನನ್ನು ಎಲ್ಲಿ ದೃಢಪಡಿಸಬೇಕು അവൻ ಅಂತ ಹೇಳಿ. അറിയാം നിന്നെ എങ്ങനെ പരിപാലിക്കണമെന്ന്. ಅವನಿಗೆ ಗೊತ್ತುಂಟು ನಿನ್ನನ್ನು ಯಾವ ರೀತಿಯಲ್ಲಿ ಪರಿಪಾಲಿಸಬೇಕು ಅಂತ അവൻ ಹೇಳಿ. അറിയാം നിനക്ക് എന്ത് തരണമെന്ന്. ಅವನಿಗೆ ಗೊತ್ತುಂಟು ನಿನಗೆ ಏನೆಲ್ಲ ಕೊಡಬೇಕು ಅಂತ ಹೇಳಿ. ಹಾಲೆಲೂಯ, ಆಮೆನ್, ಆಮೆನ್, ಆಮೆನ್. Oh Jesus. ಹಾಲೆಲೂಯ, Hallelujah. ಹಾಲೆಲೂಯ. 10 ലക്ഷത്തിലധികം വരുന്ന ഇസ്രായേൽ മക്കൾ ഇപ്പോൾ ചെങ്കടൽ കടന്ന് മരുഭൂമിയിൽ നിൽക്കുകയാണ്. 10 ಲಕ್ಷಕ್ಕಿಂತಲೂ ಅಧಿಕ ಜನರು ಈ ಸಮಯದಲ್ಲಿ ಅವರು ಕೆಂಪು ಸಮುದ್ರದ ಮುಂದೆ ಬಂದು ನಿಂತಿರುತ್ತಾರೆ. ഞാൻ പറഞ്ഞതുപോലെ വീണ്ടും പറയുക, മരുഭൂമിയുടെ പ്രത്യേകത, ನಾನು ಇನ್ನೊಂದು ಸಾರಿ ನಿಮಗೆ ಹೇಳುತ್ತೇನೆ, ಮರುಭೂಮಿಯ ಪ್ರತ್ಯೇಕತೆ ಏನು ಅಂತ ಹೇಳಿ. അവിടെ വെള്ളമില്ല, ಅಲ್ಲಿ ನೀರಿಲ್ಲ, അവിടെ ഭക്ഷണമില്ല, ಅಲ್ಲಿ ಯಾವುದೇ ರೀತಿಯ ಆಹಾರ ಸಿಗುವುದಿಲ್ಲ. ഹല്ലേലൂയ. ಹಾಲೆಲೂಯ. എന്നാൽ വിളിച്ചിറക്കിയ ദൈവം, ಆದರೆ ಕರೆದು ಕಳಿಸಿದಂತ ದೇವರು അത്രയും ജനത്തിന് വേണ്ടിയിട്ടുള്ളത് ಅಷ್ಟು ಜನರಿಗೋಸ್ಕರವಾಗಿಯೂ വർഷങ്ങൾക്ക് മുമ്പേ, ವರ್ಷಗಳಿಗಿಂತ ಮುಂಚೆನೆ, നാളുകൾക്ക് മുമ്പേ, ಎಷ್ಟೋ ದಿನಗಳಿಗಿಂತ ಮುಂಚೆನೆ സമുദ്രത്തിന്റെ അടിയിൽ ಸಮುದ್ರದ ಆಳದಲ್ಲಿ ഒരു ലിവ്യാഥാന ദൈവം ಒಂದು കണ്ടു. ಲಿಬ್ಯಾತಾರವನ್ನು ಆತನು ನೇಮಿಸಿಟ್ಟಿದ್ದನು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. അവന് വേണ്ടിയിട്ടുള്ളത് അത്രയും ജനത്തിന് വേണ്ടിയിട്ടുള്ളത് ಅಷ್ಟು ಜನರಿಗೂ ಬೇಕಾದಷ್ಟು ദൈവം ലിവ്യാഥാനിലൂടെ പുറത്തു കൊണ്ടുവന്നു. ಲಿಬ್ಯಾತಾರನಿಂದ ಮೂಲಕವಾಗಿ ದೇವರು ಅದನ್ನು ಹೊರತಂದನು. ഹല്ലേലൂയ. ಹಾಲೆಲೂಯ. ഞാൻ വിളിച്ചു പറയട്ടെ, ನಾನೊಂದನ್ನು ಹೇಳುತ್ತೇನೆ, വചനം ഇങ്ങനെ പറയുന്നു, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳುತ್ತದೆ, ദൈവം തന്നെ സ്നേഹിക്കുന്നവർക്ക് ഒരുക്കിയിട്ടുള്ളത് ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಇಟ್ಟಿರುವಂತದ್ದು കണ്ടിട്ടില്ല, ചെവി കേട്ടിട്ടില്ല, ഒരു മനുഷ്യരുടെ ഹൃദയത്തിൽ തോന്നിയിട്ടില്ല. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಯಾವುದೇ ರೀತಿಯ ಭಾವನೆಗಳು ಹುಟ್ಟಿ ಬೆಳೆಯಲೇ ಇಲ್ಲ. ദൈവം നിന്നെ സ്നേഹിക്കുന്ന നിനക്ക് ഉറപ്പുണ്ടോ? ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಅಂತ ಹೇಳಿ ದೃಢತೆ ಉಂಟಾ? ഇന്ന് പകൽ ഞാൻ നിങ്ങളെ നോക്കി പറയട്ടെ, ಈ ಸಂಜೆ ವೇಳೆಯಲ್ಲಿ ನಾನು ನಿಮ್ಮನ್ನು ನೋಡಿ ദൈവം ಹೇಳುತ್ತೇನೆ, നിങ്ങൾക്ക് വേണ്ടി ഒരുക്കിയിട്ടുള്ളത്, ದೇವರು ನಿಮಗೋಸ್ಕರವಾಗಿ ദൈവം നിങ്ങൾക്ക് ಮಾಡಿಟ್ಟಿರುವಂತದ್ದನ್ನು, വേണ്ടി കരുതി വെച്ചിട്ടുള്ള ದೇವರು കരുതലുകൾ ನಿಮಗೋಸ್ಕರವಾಗಿ ಮಾಡಿಟ್ಟಿರುವಂತ ವಿಷಯಗಳು ഇതുവരെ ലോകത്തിലെ ഒരു മനുഷ്യൻ കാണാത്തതാണ്. ಇದುವರೆಗೂ ಲೋಕದ ಯಾವ ಮನುಷ್ಯನಿಂದಲೂ ಕಾಣಲು ಸಾಧ್ಯವಿಲ್ಲ. ಎಷ್ಟು ಜನ ನಂಬುತ್ತೀರಿ? ദൈവം എനിക്ക് വേണ്ടി കരുതിയത്, ದೇವರು ನನಗೋಸ್ಕರವಾಗಿ ദൈവം ಮಾಡಿಟ್ಟಿರುವಂತದ್ದನ್ನು, എന്റെ ഭാവിക്ക് വേണ്ടി കരുതിയത്, ದೇವರು ನನ್ನ ಭವಿಷ್ಯಕ್ಕೆ ഇതുവരെ ಮಾಡಿಟ್ಟಿರುವಂತದ್ದನ್ನು, ലോകം കണ്ടിട്ടില്ലാത്തത്, ಇದುವರೆಗೂ ಕಣ್ಣು ಕಾಣದಿರುವಂತದ್ದು, ഇതുവരെ ലോകം കണ്ടിട്ടില്ലാത്തത്, ಇದುವರೆಗೂ ಲೋಕವು ഇതുവരെ ಕಾಣದಿರುವಂತದ್ದು, ഒരു സമൂഹവും കണ്ടിട്ടില്ലാത്തത്, ಇದುವರೆಗೂ ಯಾವುದೇ ರೀತಿಯ ಸಮೂಹಗಳು ഒരു മനുഷ്യന്റെ ಕಾಣದಿರುವಂತದ್ದು, ബുദ്ധിയിൽ വെളിപ്പെടാത്തത്, ಒಂದು ಮನುಷ್ಯನ ಬುದ್ಧಿಯಲ್ಲಿ ಪ್ರಕಟವಾಗದಿರುವಂತದ್ದನ್ನು സ്നേഹിക്കുന്ന നിനക്ക് വേണ്ടി ദൈവം ഒരുക്കിയിട്ടുണ്ട്. ನಿನಗೋಸ್ಕರವಾಗಿ ದೇವರು ಈಗಾಗಲೇ വിശ്വസിക്കുന്നവർ ಮಾಡಿಟ್ಟಿದ್ದಾನೆ. ദൈവത്തിന് ഒരു ആമേൻ പറഞ്ഞാട്ടെ. ನಂಬಿಕೆ ಇರುವವರು ದೇವರಿಗೆ ಆಮೆನ್ ಎಂದು ಹೇಳೋಣ. ಹಲ್ಲೆಲೂಯಾ. ചൂടാറബന ಈದಗನಾದೆ ಚೌಡಾರಾದೆ ರೀದಗನಾದೆ ರೀದಗನಾದೆ ಚೌಡಾರಾದೆ ರೀಬನಾದ ರೀಗನಾಗ ಜಗದಿ ಈಡರ ಬರಗನಾದೆ ರೀಬನಬ ಚೌಡಾರಾದೆ ರೀಬನಬ ಜುರಗರೆ ಅರ್ಧುರಾದೆ ರೀಬನಾದ ಚೌಡಾರಾದೆ നന്ദി പറയുക. അങ്ങ് ഒരുക്കിയിട്ടുള്ളത്, അങ്ങ് ഈ ജനത്തിന് വേണ്ടി കരുതിയിട്ടുള്ളത്, ದೇವರು ನಮಗೋಸ್ಕರವಾಗಿ ಮಾಡಿಟ್ಟಿರುತ್ತಾನೆ. ദൈവം ഇവർക്ക് വേണ്ടി കരുതി വെച്ചിട്ടുള്ളത് ದೇವರು ಈಗಾಗಲೇ ಆತನು ಮಾಡಿ ഇന്ന് പകൽ ഞാൻ ಇಟ್ಟಿದ್ದಾನೆ. ആത്മാവിൽ പ്രവചിക്കുകയാണ്. ಈ ಒಂದು ಸಂಜೆ ವೇಳೆ അത് വെളിപ്പെട്ടു വരട്ടെ, ಅದು ಪ್ರಕಟವಾಗಲಿ, അത് വെളിപ്പെട്ടു ಅದು വരട്ടെ. ಪ್ರಕಟವಾಗಲಿ.
ദൈവം ഈ മിനിസ്ട്രിക്ക് വേണ്ടി കരുതിയിട്ടുള്ളത് ಸೇವೆಗೋಸ್ಕರವಾಗಿ ದೇವರು ഇന്ന് പകൽ ഞാൻ ആത്മാവിൽ പ്രവചിക്കുകയാണ്. ಪ್ರವಾದನಪೂರ್ವಕವಾಗಿ ಹೇಳಿದ್ದೇನೆ. 2017 ಈ 2017 ഇതുവരെ ലോകം കണ്ടിട്ടില്ലാത്തതാ, ಲೋಕವು ഇതുവരെ ജനം കണ്ടിട്ടില്ലാത്തതാ ಇದುವರೆಗೂ ಕಾಣದಿರುವಂತದ್ದು കർത്താവ് ചിലതിനെ പുറത്തു കൊണ്ടുവരികയാണ്. ಕೆಲವೊಂದನ್ನು ಕಾರ್ಯವನ್ನು ಹೊರಗೆ ತರುವವನಾಗಿರುತ್ತಾನೆ. ഹല്ലേലൂയ. ജീസസ് ജീസസ് Hallelujah. ജീസസ്. Praise the Lord. പഴയ നിയമത്തിലെ പ്രവാചകനായ യെശയ്യാവിനോട് ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಯಾದಂತ ಯೆಶಾಯನಲ್ಲಿ ഇങ്ങനെ ഒരു ദൈവശബ്ദം അവന് വെളിപ്പെട്ടു. ಈ ರೀತಿಯ ದೇವರ ಶಬ್ದ ಅವನಿಗೆ ಕೇಳಿಸಿತು. യെശയ്യാവിലൂടെ ദൈവം പറഞ്ഞ ദൈവശബ്ദം ഇതാണ്. ಯೆಶಾಯನಲ್ಲಿ ಹೇಳಿದಂತ ದೇವರ ಶಬ್ದ ಹೀಗೆ ಆಗಿತ್ತು. കന്യക ഗർഭം ധരിച്ചൊരു മകനെ പ്രസവിക്കും. ಕನ್ನಿಕೆಯು ಒಂದು ಗರ್ಭವನ್ನು ಧರಿಸಿ ಒಂದು ಮಗುವನ್ನು ಹೆರುವಳು. ഹല്ലേലൂയ. Hallelujah. ആ കാലഘട്ടത്തുണ്ടായിരുന്ന എല്ലാ മനുഷ്യരും പറഞ്ഞു എന്തൊരു ഫോട്ടോ പ്രവചനമായിരുന്നു. ಅಯ್ಯೋ ಆ ಕಾಲಘಟ್ಟದಲ್ಲಿ ಇದ್ದಂತ ಎಲ್ಲಾ ವ್ಯಕ್ತಿಗಳು ಹೇಳಿದ್ರು, ಅಯ್ಯೋ ಇದು ಏನು ಈ ರೀತಿಯಲ್ಲಿ ಪ್ರವಾದನೆ. How can a virgin give birth to a child? ಯಾವ ರೀತಿಯಲ್ಲಿ ಪುರುಷನ ಅರಿಯದವಳು ಕನ್ನಿಕೆಯಾದವಳು ಒಂದು ಮಗುವನ್ನು ಹೆರಲು ಸಾಧ್ಯ? പക്ഷെ സ്വർഗം പറയുക, ಅದು ಸ್ವರ್ಗ ಹೇಳುತ್ತದೆ, കന്യക ഗർഭം ധരിച്ചൊരു മകനെ പ്രസവിക്കും. ಕನ್ನಿಕೆಯು ಒಂದು ಮಗುವನ್ನು ಹೆರುತ್ತಾಳೆ. Hallelujah. ദൈവം പറയുന്ന വാക്കുകൾ, ದೇವರು ಹೇಳುವಂತ ಮಾತುಗಳು, ദൈവം നമ്മളെ കുറിച്ച് പറയുന്ന വാഗ്ദത്തങ്ങൾ, ದೇವರು ನಮ್ಮ ಕುರಿತು ಹೇಳುವಂತ ಮಾತುಗಳು, അത് നമ്മുടെ സാഹചര്യം നോക്കിയല്ല അവൻ ಅದು പറയുന്നത്. ನಮ್ಮ ಸಾಮರ್ಥ್ಯವನ್ನಲ್ಲ ನೋಡಿ ಕರ್ತನು ಹೇಳುವಂತದ್ದು. ഹല്ലേലൂയ. Hallelujah. ഞാൻ വീണ്ടും ഒരിക്കൽ കൂടെ പറയാം. ಪುನಃ ಇನ್ನೊಂದು ನಾನು ಒತ್ತಿ ಹೇಳುತ್ತೇನೆ. God never speaks anything to us by looking at our circumstances. ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಮ್ಮ ದೇವರು ನಮಗೆ ಮಾತನಾಡುವಂತವನಲ್ಲ. Hallelujah. Hallelujah. നമ്മുടെ സാഹചര്യം നോക്കി പറയുന്ന സകല വാക്കുകളും അതിനെ പ്രവചനമല്ല, അതൊരു ഊഹമാണ്. ಅದು ನಮ್ಮ ಆ ಒಂದು ಸಮಸ್ಯೆಗಳನ್ನು ನೋಡಿ ಮಾತುಗಳು ಬರುವುದಾದರೆ ಅದು ಪ್ರವಾದನೆ ಅಲ್ಲ, ಅದು ಕೇವಲ ಒಂದು ಊಹೆಯ ಮೂಲಕವಾಗಿ ಬರುವಂತದ್ದು. Hallelujah. Hallelujah. എന്നാൽ പ്രവചനത്തിന്റെ പ്രത്യേകത എന്താണെന്ന് അറിയാമോ? ಆದರೆ ಪ್ರವಾದನೆಯ ಒಂದು ಪ್ರತ್ಯೇಕತೆ ಏನು ಅಂತ ಹೇಳಿದರೆ, ഒരു സാഹചര്യവും ഇല്ല, ಯಾವುದೇ ರೀತಿಯಾದಂತ ಸಾಧ್ಯತೆ ಇಲ್ಲ, നടക്കാൻ ഒരു പോസിബിലിറ്റിയും ഇല്ല, ನಡೆಯುವುದಕ್ಕೆ ಯಾವುದೇ ರೀತಿಯಾದಂತ ಸಾಮರ್ಥ್ಯ ಇಲ್ಲ. സാഹചര്യങ്ങൾ എല്ലാം വിപരീതമാണ്. ಎಲ್ಲವೂ ಅಲ್ಲಿ ಅಡ್ಡದಡ್ಡವಾಗಿದೆ. ആ വിപരീത സാഹചര്യത്തെ നോക്കി പറയുന്ന ദൈവത്തിൽ നിന്നുള്ള ഒരു വാക്കാണ് പ്രവചനം. ಇದೆಲ್ಲವನ್ನು ಮಿಗಿಲಾಗಿ ಬರುವಂತದ್ದೇ ಒಂದು ದೇವರಿಂದ ಬರುವಂತ ಶಬ್ದಕ್ಕೆ ನಾವು ಹೇಳುವಂತದ್ದಾಗಿದೆ ಪ್ರವಾದನೆ ಅಂತ ಹೇಳಿ. എത്ര പേർക്ക് മനസ്സിലായി? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? 2009 2009ರಲ್ಲಿ ഞാൻ ദൈവ വേലയ്ക്ക് വേണ്ടി സമർപ്പിച്ച സമയത്ത് ನಾನು ದೇವರ ಕೆಲಸಕ್ಕೋಸ್ಕರವಾಗಿ ನನ್ನನ್ನು ನಾನು ಸಮರ್ಪಿಸಿದಾಗ എന്റെ ആഗ്രഹം ഒരു സയന്റിസ്റ്റ് ആവണമെന്നായിരുന്നു. ನನ್ನ ಒಂದು ಆಸೆ ಏನು ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಸೈಂಟಿಸ್ಟ್ ಆಗ್ಬೇಕು ಅಂತ ಹೇಳಿ. പക്ഷെ ദൈവത്തിന് എന്നെ കുറിച്ചുള്ള ഒരു ആഗ്രഹം ഞാൻ സുവിശേഷ വേലക്കാരനാണ്. ಆದರೆ ದೇವರ ಅಂದ್ರೆ ನನ್ನ ಕುರಿತು ದೇವರಿಗೆ ಇಷ್ಟವಾಗಿದೆ ಏನಂತ ಹೇಳಿದ್ರೆ ನಾನು ಒಂದು ಸುವಾರ್ತಿಕನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ദൈവ പദ്ധതിയുടെ മുമ്പിൽ സമർപ്പിച്ചില്ല. ನಾನು ಯಾವುದೇ ರೀತಿಯ ನಿಯಮವಾಗಿ ನಾನು ಸಮರ್ಪಿಸಿಕೊಡ್ಲಿಲ್ಲ. ഞാൻ +2 പഠിച്ചുകൊണ്ടിരിക്കുമ്പോൾ തന്നെ എനിക്ക് സൗത്ത് കൊറിയയിൽ എനിക്ക് നാസയുടെ കീഴിലുള്ള ഒരു കോളേജിൽ അഡ്മിഷൻ ലഭിച്ചു. ನಾನು 12 ಸೆಕೆಂಡ್ ಇಯರ್ PUC ನಾನು ಮಾಡುತ್ತಿದ್ದಾಗಲೇ ನನಗೆ ಸೌತ್ ಕೊರಿಯಾದಿಂದ ಒಂದು ಅಡ್ಮಿಷನ್ ನನಗೋಸ್ಕರವಾಗಿ ತೆರೆಯಲ್ಪಟ್ಟಿತು. വലിയ എൻ്റെ അകത്ത് വലിയ സന്തോഷമായി. ನನ್ನ ಹೃದಯದಲ್ಲಿ ಬಹಳ ಒಂದು ಆಸೆ ಹುಟ್ಟಿತು ಒಳಗಡೆ. ഞാൻ അങ്ങനെ എൻ്റെ +2ന്റെ പരീക്ഷ എഴുതി. ನಾನು +2 ಅಂದ್ರೆ ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೆದೆ. I was very good in studies. ನಾನು ಓದುವುದರಲ್ಲಿ ತುಂಬಾ ಜಾಣನಾಗಿದೆ. Not that excellent but still good. ಆದರೆ ನಾನು ತುಂಬಾ ಎಕ್ಸಲೆಂಟ್ ಆಗಿರಲಿಲ್ಲ, ಆದ್ರೆ ಸಹ ನಾನು ಉತ್ತಮನಾಗಿದ್ದೆ. Because I was bit lazy. ಅದೇ ನನಗೆ ಸ್ವಲ್ಪ ಎಂತ ಸೋಂಬೇರಿತನ, ಆಲಸ್ಯ. അവിടെ നിന്നൊരു പേപ്പർ വന്നു, 50% മാർക്ക് ഉണ്ടെങ്കിൽ നിനക്ക് അഡ്മിഷൻ ലഭിക്കും. 50% ನಿನಗೆ ಮಾರ್ಕ್ ಇರುವುದಾದರೆ ನಾನು ನಿಮಗೋಸ್ಕರವಾಗಿ ಅಡ್ಮಿಷನ್ ಮಾಡುತ್ತೇವೆ ಅಂತ ಅಲ್ಲಿ ಹೇಳಿದರು. So for me 50% was nothing. I can get it even in my sleep. ನಾನು ನಿದ್ರೆಯಲ್ಲೂ ಸಹ ಒಂದು 50% ತೆಗೆದುಕೊಳ್ಳುವಂತ ವ್ಯಕ್ತಿ. So I wrote my examination. ನಾನು ನನ್ನ ಎಲ್ಲ ಪರೀಕ್ಷೆಗಳನ್ನು ಬರೆದೆ. ഞാൻ എൻ്റെ പരീക്ഷ എഴുതി. ನಾನು ಪರೀಕ್ಷೆಯನ್ನು ಬರೆದೆ. പരീക്ഷയുടെ റിസൾട്ട് വരുന്നതിന്റെ തലേ ദിവസം രാത്രി ഞാൻ പ്രാർത്ഥിച്ചു. ಇನ್ನೇನು ನಾಳೆ ದಿನದಲ್ಲಿ ನನ್ನ ಒಂದು ಫಲಿತಾಂಶ ಬರಬೇಕು, ಆಗ ನಾನು ಕರ್ತನಲ್ಲಿ ಪ್ರಾರ್ಥಿಸಿದೆ. ഞാൻ +1 പഠിക്കുന്ന സമയം മുതൽ തന്നെ കർത്താവ് എന്നെ പ്രവചന വരം കൊണ്ട് നിറച്ചു. ನಾನು ಫಸ್ಟ್ ಇಯರ್ PUC ಯಲ್ಲಿ ಓದುತ್ತಿರುವಾಗಲೇ ಕರ್ತನು ನನಗೆ ಪ್ರವಾದನ ಒಂದು ಆತ್ಮನ ನನಗೆ ಕೊಟ್ಟಿದ್ದರು. അനേകർക്ക് വേണ്ടി പ്രാർത്ഥിക്കാനും ദൈവാലോചന പകർന്നു കൊടുക്കാനും ಅನೇಕರಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೆ. ಮಾತ್ರವಲ್ಲ, ಕರ್ತನಿಗೋಸ್ಕರವಾಗಿ ಆಲೋಚನೆಗಳನ್ನು ಸಹ ನಾನು ಹೇಳಿಕೊಡುತ್ತಿದ್ದೆ. എന്നാൽ ഈ ഒരു സാഹചര്യത്തിൽ ഞാൻ ദൈവത്തോട് ചോദിച്ചു, ಈ ಒಂದು ಸಮಯದಲ್ಲಿ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದೆ, ദൈവമേ നീ ആൽഫയും ഒമേഗയും ആദ്യനും അന്ത്യനുമാകുന്നു. ದೇವರೇ ನೀ ಆಲ್ಫಾ ಒಮೆಗಾ ಆದಿಯೂ ಅಂತ್ಯವೂ ಆಗಿದೆಯಾ, എല്ലാത്തിന്റെ അവസാനം നിനക്കറിയാം, ಎಲ್ಲದರ ಕೊನೆ ನಿನಗೆ ಗೊತ್ತುಂಟು. So I am praying God that I need to get an answer from you about my result. ಕರ್ತನೇ, ನನಗೆ ನನ್ನ ರಿಸಲ್ಟಿನ ಕುರಿತು ನನಗೆ ಒಂದು ಉತ್ತರ ಬೇಕು, ನಿನ್ನಿಂದ ನನಗೆ ಉತ್ತರ ಬೇಕು ಅಂತೇಳಿ ನಾನು ದೇವರಲ್ಲಿ ಕೇಳಿದೆ. I don't want to get
get the exact marks, but still I want to know something about. ಆದರೆ ನನಗೆ ಸರಿಯಾದಂಥ ಒಂದು ಮಾರ್ಕ್ಸ್ ಬೇಡ, ಆದರೆ ನನಗೆ ನನ್ನ ಪರೀಕ್ಷೆಯ ಕುರಿತು ನನಗೆ ಸರಿಯಾದಂಥ ಫಲಿತಾಂಶ ಬೇಕು ಅಂತೇಳಿ ದೇವರ ಹತ್ರ ಕೇಳಿದೆ. Hallelujah. Hallelujah. എത്ര പേർക്ക് അറിയാം പ്രാർത്ഥനയിൽ നമുക്ക് ദൈവത്തോട് നമ്മുടെ ആഗ്രഹം പറയാൻ പറ്റുമെന്ന്? ಎಷ್ಟು ಜನರಿಗೆ ಗೊತ್ತುಂಟು ಪ್ರಾರ್ಥನೆಯಲ್ಲಿ ನಮ್ಮ ಎಲ್ಲ ಆಸೆಗಳನ್ನು ನಾವು ದೇವರ ಸನ್ನಿಧಾನದಲ್ಲಿ ಹೇಳಬಹುದು ಅಂತ ಹೇಳಿ? There is no problem. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. Hallelujah. Hallelujah. ഞാൻ അങ്ങനെ ദൈവത്തോട് എൻ്റെ ആഗ്രഹം പറഞ്ഞു. ನಾನು ಆ ರೀತಿಯಲ್ಲಿ ನನ್ನ ಎಲ್ಲ ಆಸೆಗಳನ್ನು ದೇವರ ಸನ್ನಿಧಾನದಲ್ಲಿ ಹೇಳಿದೆ. ഏകദേശം 1 മണിക്കൂറോളം പ്രാർത്ഥിച്ചു. ಪುನಃ 1 ಗಂಟೆ ನಂತರ ವರೆಗೂ ಸಹ ನಾನು ಪ್ರಾರ್ಥಿಸಿದೆ. ഞാൻ പ്രാർത്ഥിച്ചുകൊണ്ടിരിക്കുമ്പോൾ ഞാൻ എൻ്റെ മുമ്പിൽ ഒരു എഴുത്ത് ഇങ്ങനെ വന്നു. ನಾನು ಪ್ರಾರ್ಥಿಸುತ್ತಿದ್ದಂಥ ವೇಳೆಯಲ್ಲಿ ನನಗೆ ಒಂದು ಬರಹ ಈ ರೀತಿಯಲ್ಲಿ ನನಗೆ ಬರದ ರೀತಿಯಲ್ಲಿ ಆ ಆಯಿತು. എഴുത്ത് ഇങ്ങനെയാണ്. ಆ ಬರಹ ಈ ರೀತಿಯಲ್ಲಿ ಇತ್ತು. What I am going to give you is the best you can ever get in your life. ನಿನ್ನ ಜೀವಿತದಲ್ಲಿ ಉತ್ತಮವಾದದನ್ನು ನಾನು ನಿನಗೆ ಕೊಡಲು ಬಯಸುತ್ತೇನೆ ಅಂತ ಹೇಳಿ. Hallelujah. Hallelujah. വല്ലാതെ സന്തോഷമായി. ನನಗೆ ಬಹಳ ಸಂತೋಷವಾಯಿತು. ദൈവം എനിക്ക് എന്തോ നല്ലത് വളരെ വിലപിടിപ്പുള്ളത് തരാൻ പോയി. ಆಗ ನನಗೆ ಗೊತ್ತಾಯ್ತು, ಓ ದೇವರು ನನಗೆ ಏನೋ ಒಂದು ಉತ್ತಮವಾದದನ್ನು ಕೊಡ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿ. ഞാൻ എൻ്റെ മാതാപിതാക്കളോട് അത് പറഞ്ഞു. ನಾನು ನನ್ನ ತಂದೆ ತಾಯಿ ಹತ್ರ ಸಹ ಹೇಳಿದೆ. എല്ലാവർക്കും സന്തോഷമായി. ನನಗೆ ಅವರಿಗೆ ಸಹ ಬಹಳ ಸಂತೋಷವಾಯಿತು. പിറ്റത്തെ ദിവസം ഞങ്ങളുടെ വീട്ടിൽ ഒരു പ്രാർത്ഥന വിളിച്ചു. ನಂತರವಾಗಿ ಮಾರನೇ ದಿನ ನಾವು ಮನೆಯಲ್ಲಿ ಒಂದು ಕೂಟವನ್ನು ಏರ್ಪಡಿಸಿದೆವು. എല്ലാവരും പ്രാർത്ഥിക്കാനിരിക്കും. ಎಲ್ಲರೂ ಸಹ ಪ್ರಾರ್ಥನೆ ಮಾಡೋದಕ್ಕೆ ಇದ್ದಾಗ എൻ്റെ പപ്പ ഇങ്ങനെ പറഞ്ഞു, ನನ್ನ ತಂದೆಯವರು ಈ ರೀತಿಯಲ್ಲಿ ಹೇಳಿದರು, why don't we look at the result? നമുക്ക് എന്തുകൊണ്ട് റിസൾട്ട്? ಯಾಕೆ ನಾವು ನಿನ್ನ ರಿಸಲ್ಟ್ ಅನ್ನು ನೋಡಬಾರ್ದು ಅಂತ ಹೇಳಿ ಕೇಳಿ. ഞങ്ങളുടെ അകത്ത് കിടക്കുന്നത് ദൈവം ഇന്നലെ രാത്രി പറഞ്ഞ ശബ്ദമാണ്. ನಮ್ಗೆ ಅಂದ್ರೆ ನಮ್ಮ ಹೃದಯದಲ್ಲಿ ಇದ್ದಂಥದ್ದು ಏನು ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ದೇವರು ನಮ್ಮ ಜೊತೆಲಿ ಮಾತನಾಡಿದಾರಲ್ಲ, ಆ ಒಂದು ವಿಷಯ ಆಯ್ತು. With lot of happiness inside and with lot of pride inside we went to search the result. ನಮ್ಮ ಹೃದಯದಲ್ಲಿ ಬಹಳ ಸಂತೋಷ ಮಾತ್ರವಲ್ಲ, ಒಂದು ಹೆಮ್ಮೆ ಸಹ ಇತ್ತು. ನಿನ್ನೆ ರಾತ್ರಿಯಲ್ಲಿ ದೇವರು ನಮ್ಮ ಜೊತೆಲಿ ಉತ್ತಮವಾದದನ್ನು ಕೊಡ್ತೇನೆ ಅಂತ ಹೇಳಿದಂತ ಮಾತು. All the church members came to my personal room. ಎಲ್ಲರೂ ಸಹ ನನ್ನ ಒಂದು ಪರ್ಸನಲ್ ರೂಮ್ಗೆ ಬಂದರು. I entered my number. ನಾನು ಆ ಒಂದು ನನ್ನ ನಂಬರ್ ಅನ್ನು ಅಲ್ಲಿ ನಾನು ಓದಿದೆ. And the result came. ನನ್ನ ರಿಸಲ್ಟ್ ಬಂತು. And the result was ನನ್ನ ರಿಸಲ್ಟ್ I failed in physics. ನಾನು ಫಿಸಿಕ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೆ. Hallelujah. 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 തലേ ദിവസം രാത്രി ദൈവം എന്നോട് സംസാരിച്ചത് ഇങ്ങനെയാണ്, I am going to give you the best. ದೇವರು ಮೊದಲನೇ ದಿನ ನನಗೆ ಹೇಳಿದರು, ನಾನು ನಿನಗೆ ಉತ್ತಮವಾದದನ್ನು ಕೊಡ್ತೇನೆ ಅಂತ ಹೇಳಿ. Hallelujah. Hallelujah. ഒരു രാത്രി മുഴുവൻ പ്രാർത്ഥിച്ചു. അനേകർക്ക് വേണ്ടി പ്രാർത്ഥിച്ച ദൈവം പ്രാർത്ഥിച്ച എന്നോട് ദൈവം എനിക്ക് തന്ന ബെസ്റ്റ് ഒരു തോൽവിയായിരുന്നു. ನಾನು ಅನೇಕರಿಗೋಸ್ಕರವಾಗಿ ಪ್ರಾರ್ಥಿಸಿದೆ, ಅನೇಕ ವಿಷಯಗಳಿಗೋಸ್ಕರವಾಗಿ ಪ್ರಾರ್ಥಿಸಿದೆ, ಮತ್ತೆ ರಾತ್ರಿ ಎಲ್ಲ ನಾನು ಪ್ರಾರ್ಥಿಸಿದೆ. ದೇವರು ನನಗೆ ಒಂದು ಉತ್ತರವನ್ನು ಕೊಟ್ಟನು, ಏನಂತ ಹೇಳಿದ್ರೆ, ನಿನಗೆ ಉತ್ತಮವಾದದನ್ನು ನಾನು ಕೊಡ್ತೇನೆ ಅಂತ ಹೇಳಿ. ഞാൻ താമസിക്കുന്ന അതേ ഫ്ലാറ്റിൽ എൻ്റെ ഒരു ഫ്രണ്ട് താമസിക്കുന്നുണ്ട്. ನಾನು ವಾಸವಾಗಿರುವಂತ ಅದೇ ಒಂದು ಫ್ಲಾಟಿನ ಮೇಲೆ ನನ್ನ ಫ್ರೆಂಡ್ ಸಹ ವಾಸವಾಗಿದ್ದರು. അവൾ ആരോടും പ്രവചിച്ചിട്ടില്ല. ಅವರು ಯಾರಲ್ಲಿ ಸಹ ಹೋಗಿ അവൾ ಪ್ರವಾದಿಸಲಿಲ್ಲ. ആർക്കും വേണ്ടി ಅವಳು പ്രാർത്ഥിച്ചില്ല. ಯಾರಿಗೋಸ್ಕರ ಸಹ ಪ್ರಾರ್ಥಿಸಲಿಲ್ಲ. അവൾ നന്നായി പഠിക്കുമായിരുന്നു. ಆದ್ರೆ ಅವಳು ಒಳ್ಳೆ ರೀತಿಯಲ್ಲಿ ಓದ್ತಾ ಇದ್ಲು. Hallelujah. ഞാൻ നന്നായി പ്രാർത്ഥിക്കും. ನಾನು ಒಳ್ಳೆ ರೀತಿಯಲ್ಲಿ ಪ್ರಾರ್ಥಿಸುತ್ತಿದ್ದೆ. നന്നായി പ്രവചിക്കും. ನಾನು ಒಳ್ಳೆ ರೀತಿಯಲ್ಲಿ ഞാൻ ಪ್ರವಾದಿಸುತ್ತಿದ್ದೆ. പരാജയപ്പെട്ടു. ನಾನು ಅಪಜಯ ಹೊಂದಿದೆ. അതേ ഫ്ലാറ്റിലുള്ള എൻ്റെ ഫ്രണ്ട് ಅದೇ ಫ್ಲಾಟಿನಲ್ಲಿ ಇದ್ದಂತ ನನ್ನ ಫ್ರೆಂಡ್ ആ ഡിസ്ട്രിക്റ്റിലെ ടോപ്പ് മാർക്കോട് കൂടി ಆ ಡಿಸ್ಟ್ರಿಕ್ಟ್ ಅಲ್ಲಿ ಟಾಪ್ ಆಗಿ ಪಾಸ್ ಆದ್ಲು. ഞാൻ വല്ലാതെ വിഷമിച്ചു. ನನಗೆ ತುಂಬಾ ನೋವಾಯ್ತು. Not because that person got the highest mark. ಅವಳು ಉತ್ತಮವಾಗಿ ಅಂಕೆ ಬಂದಿದೆ ಅಂತ ಹೇಳಿ ಹಾಗೆ ಅಲ್ಲ. I was broken hearted because God cheated me. ನನಗೆ ಒಂದು ನೋವಾಯ್ತು, ದೇವರು ನನಗೆ ಮೋಸ ಮಾಡಿಬಿಟ್ಟ ಅಂತ. I started praying again. ನಾನು ಈ ರೀತಿಯಲ್ಲಿ ಪ್ರಾರ್ಥಿಸಿದೆ. The people, they started consoling me, but no one was able to comfort me. ಎಲ್ಲರೂ ಸಹ ಬಂದು ನನಗೋಸ್ಕರವಾಗಿ ಪ್ರಾರ್ಥಿಸಿದ್ರು, ಎಲ್ಲರೂ ಸಹ ನನ್ನನ್ನು ಸಂತೈಸ್ತಾ ಇದ್ದಾರೆ, ಆದರೆ ನನಗೆ ಆದರಣೆಯೇ ಆಗ್ತಾ ಇಲ್ಲ. വീണ്ടും ഞാൻ പ്രാർത്ഥിക്കുമ്പോൾ ദൈവം എന്നെ അടുത്തത് എഴുതി കാണിച്ചു. ಪುನಃ ನಾನು ಪ್ರಾರ್ಥನೆ ಮಾಡುತ್ತಿದ್ದಂತ ವೇಳೆಯಲ್ಲಿ ಪುನಃ ಒಂದು ಬರಹ ನನ್ನ ಮುಂದೆ ಬಂತು. Sometimes ಕೆಲವೊಂದು ಸಲ a failure can take you to the divine destiny. ಕೆಲವೊಂದು ಸಲ ನಮ್ಮ ಸೋಲುವಿಕೆ ದೇವರ ದೈವಿಕವಾದಂತ ಜ್ಞಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ. Hallelujah. 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 ഒരുപക്ഷേ ಒಂದು ಸಾರಿ ಒಂದು ಪಕ್ಷ ഒരുപക്ഷെ ഒരു പരാജയം നിന്നെ ദൈവം ആഗ്രഹിക്കുന്ന ദൈവ പദ്ധതിയിലേക്ക് നിന്നെ തിരിച്ചുവിടും. ಒಂದು ಪಕ್ಷ ನಿನ್ನ ಒಂದು ಸೋಲು ದೇವರು ಆಶಿಸುವಂತ ಆ ಒಂದು ಉತ್ತಮವಾದದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತದೆ. Till my death. till my death. ನನ್ನ ಒಂದು ಮರಣದವರೆಗೂ. If someone asks me, ಯಾರಾದರೂ ನನಗೆ ಕೇಳಿದರೆ, what is the best thing that happened in your life? ನಿನ್ನ ಜೀವಿತದಲ್ಲಿ ಯಾವುದು ಉತ್ತಮವಾಗಿದೆ ಅಂತ ಹೇಳಿ ಕೇಳಿದರೆ, you know what is that best thing? ನಾನು ಏನಂತ ಉತ್ತರ ಕೊಡ್ತೇನೆ ಗೊತ್ತುಂಟಾ? It was my failure. ನನ್ನ ಆ ಒಂದು ಸೋಲು. Hallelujah. 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 This morning I was preaching about the process and the pains in your life. ಈ ಒಂದು ಸಂಜೆ ವೇಳೆಯಲ್ಲಿ ನಾನು ನಿಮ್ಮ ಸನ್ನಿಧಾನದಲ್ಲಿ ಹೇಳುತ್ತಿರುವಂತಹ ವಿಷಯವೇನೆಂದರೆ, ಕೆಲವೊಂದು ಕಷ್ಟಗಳು
ಕಷ್ಟಗಳು, ಕೆಲವೊಂದು ವೇದನೆಗಳ ವಿಷಯದಲ್ಲಿ ನಾನು ನಿಮ್ಮ ಜೊತೆ ಮಾತನಾಡುತ್ತಿದ್ದೇನೆ. ಹಲ್ಲೆಲೂಯಾ. 66 സങ്കീർത്തനത്തിൽ സങ്കീർത്തനക്കാരൻ ഇങ്ങനെ പറഞ്ഞു, 66ನೇ ಕೀರ್ತನೆಯಲ್ಲಿ ಈ ರೀತಿಯಲ್ಲಿ ಸತ್ಯವೇದದಲ್ಲಿ ನಾವು ಓದುತ್ತೇವೆ, എങ്കിലും അവൻ എന്നെ സമൃദ്ധിയിലേക്ക് കൊണ്ടുവന്നു. ಆದರೂ ಸಹ ದೇವರು ನನ್ನನ್ನು ಸಮೃದ್ಧಿಯಲ್ಲಿ ನಡೆಸುತ್ತಾನೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. To reach that place of abundance, ಆ ಒಂದು ಉತ್ತಮವಾದಂತಹ ಒಂದು ಸ್ಥಳಕ್ಕೆ ನಾವು ಪ್ರವೇಶಿಸುವುದಕ್ಕಾಗಿ the psalmist says that he had to go through many sufferings. ಕೀರ್ತನಕಾರನು ಈ ಪ್ರಕಾರವಾಗಿ ಹೇಳುತ್ತಾನೆ, ಅನೇಕ ವೇದನೆಗಳನ್ನು ನಾನು ದಾಟಿ ಹೋಗಬೇಕಾಯಿತು ಅಂತ ಹೇಳಿ. Hallelujah. ಹಲ್ಲೆಲೂಯಾ. It doesn't matter whether you go through the pains or not. Pains. ನೀನು ಕಷ್ಟಗಳಲ್ಲಿ ಕಣ್ಣೀರುಗಳಲ್ಲಿ ಹೋಗುವಂತದ್ದು ಅದಲ್ಲ ನಮಗೆ Remember one ಬಹಳ thing. ಪ್ರಾಮುಖ್ಯವಾದುದು. Remember one thing. ಆದ್ರೆ ಒಂದನ್ನು ಮಾತ್ರ ಯಾವಾಗಲೂ ನೆನಪಿನಲ್ಲಿ God ಇಟ್ಟುಕೊಳ್ಳಬೇಕು, has set an abundant praise for you. ನಮಗೋಸ್ಕರವಾಗಿ ದೇವರು ಅತ್ಯುತ್ತಮವಾದದ್ದನ್ನು ಮುಂದೆ ಇಟ್ಟಿರುತ್ತಾನೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. ഞാൻ പരാജയപ്പെട്ടു. ನನಗೆ ಅಪಜಯವಾಯಿತು. ആ വർഷം കർത്താവിനോട് സംസാരിച്ചു, നീ എൻ്റെ പാദപീഠത്തിലിരിക്കണം. ಆ ವರ್ಷ ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದನು, ಈ ವರ್ಷ ಎಲ್ಲ ನೀ ನನ್ನ ಪಾದಪೀಠದಲ್ಲಿ ಇರಬೇಕು ಅಂತೇಳಿ. എൻ്റെ ഫ്രണ്ട്, എൻ്റെ ഫ്ലാറ്റിലുള്ള അതേ ഫ്രണ്ട് തൊട്ടടുത്തുള്ള എഞ്ചിനീയറിംഗ് കോളേജിൽ എഞ്ചിനീയറിംഗ് ക്ലാസ്സിന് അറ്റൻഡ് ചെയ്യുമ്പോൾ ഞാൻ എൻ്റെ വീട്ടിൽ ബൈബിൾ വായിച്ചുകൊണ്ടിരിക്കുകയാണ്. ನನ್ನ ಅದೇ ಫ್ಲ್ಯಾಟಿನಲ್ಲಿದ್ದಂಥ ನನ್ನ ಫ್ರೆಂಡ್ ಉತ್ತಮವಾದಂಥ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿ ಅವಳು ಇಂಜಿನಿಯರ್ ಕ್ಲಾಸ್ಗೆಲ್ಲ ಹೋಗುತ್ತಿದ್ದಂಥ ವೇಳೆಯಲ್ಲಿ ನಾನು ಆ ವರ್ಷವೆಲ್ಲ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಮೊಣಕಾಲಾಕಿ ನಾ ಬೈಬಲನ್ನು ಓದುತ್ತಾ ಇದ್ದೆ. ഒത്തിരി പേരെന്നെ കളിയാക്കി, ಅನೇಕರು ನನ್ನನ್ನು ಹೀಯಾಳಿಸಿದರು, ഒത്തിരി പേരെന്നെ നോക്കി പുച്ഛിച്ചു കളഞ്ഞു, ಅನೇಕರು ನನಗೆ ಚೀತು ಅಂತ ಹೇಳಿದರು, ನಿಂದಿಸಿದರು. ഒരു വ്യക്തി എന്നോട് ഇങ്ങനെ പറഞ്ഞു, ಒಂದು ವ್ಯಕ್ತಿ ನನಗೆ ಈ ರೀತಿಯಲ್ಲಿ ಹೇಳಿದರು, അദ്ദേഹം എൻ്റെ പിതാവിൻ്റെ ഫ്രണ്ട് ആണ്, ನನ್ನ ತಂದೆಯ ಫ್ರೆಂಡ್ ಆಗಿದ್ದರು. he said like this, ಅವರು ಈ ರೀತಿಯಲ್ಲಿ ಹೇಳಿದರು, what for you went to college? ಯಾಕೆ ನೀನು ಕಾಲೇಜ್ಗೆ ಹೋದೆ? You are eating so much and you got some weight, for that purpose only you ನೀನು go to ಆ ಒಂದು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ನೀನು ಒಳ್ಳೆ ತಿಂದು ನೀನು ಒಳ್ಳೆ ತೂಕ ಹಾಕುವುದಕ್ಕ ಅಂತ ಕೇಳಿದ್ರು. സ്വന്തം അപ്പന്റെ തല താഴ്ത്താൻ വേണ്ടി ജനിച്ചവനല്ലേ നീ? ನೀನು ಸ್ವಂತ ತಂದೆಯ ತಲೆ ತಗ್ಗಿಸುವುದಕ್ಕಾಗಿ ಮಾಡಿದ ವ್ಯಕ್ತಿ ಅಲ್ವಾ, ಕೆಲಸ ಮಾಡಿದಂತ ವ್ಯಕ್ತಿ ಅಲ್ವಾ? ആൾക്കാർ കൂടി നിൽക്കുന്ന ഒരു സ്ഥലത്ത് വെച്ചാണ് അദ്ദേഹം എന്നെ മുഖത്ത് നോക്കി ಅವರು ಅನೇಕ ವ್ಯಕ್ತಿಗಳು ಕೂಡಿರುವಂತ ಸ್ಥಳದಲ್ಲಿ ನನಗೆ ಈ ರೀತಿಯಲ್ಲಿ ನಿಂದಿಸಿದರು, ನಿನ್ನ ತಂದೆಯ ತಲೆಯನ್ನು ತಗ್ಗಿಸುವ ಹಾಗೆ ಮಾಡಿದಂತ ವ್ಯಕ್ತಿ ನೀನು ಅಂತ ಹೇಳಿ. ഹല്ലേലൂയ. ಹಲ್ಲೆಲೂಯಾ. അന്ന് രാത്രി ഞാൻ പ്രാർത്ഥിക്കുമ്പോൾ ಈ ಸಂಜೆ ವೇಳೆಯಲ್ಲಿ ನಾನು ಪ್ರಾರ್ಥಿಸಿದಾಗ ദൈവം എന്നോട് ഇങ്ങനെ സംസാരിച്ചു, ನನ್ನಲ್ಲಿ ದೇವರು ಈ ರೀತಿಯಲ್ಲಿ ಮಾತನಾಡಿದನು, നീ തല താഴ്ത്തിയ, ನೀನು ತಲೆ നീ ತಗ್ಗಿಸಿದರೆ, ലജ്ജിച്ച, ನೀ ಲಜ್ಜೆಗೀಡಾದರೆ അതേ ഇടത്ത് ಅದೇ ಸ್ಥಳದಲ್ಲಿ ഞാൻ നിന്നെ ഉയർത്തും. ನಾನು ನಿನ್ನನ್ನು ಎತ್ತುತ್ತೇನೆ. ಆಮೆನ್. ഹല്ലേലൂയ. ಹಲ್ಲೆಲೂಯಾ. ഏതിടത്ത് നീ പരാജയപ്പെട്ടോ, ಎಲ್ಲಿ ನೀ ಅಪಜಯ ಹೊಂದಿದೆಯೋ, ഏത് മേഖലയിൽ നീ തല താഴ്ത്തപ്പെട്ടോ, ಯಾವ ಮೇಘಗಳಲ್ಲಿ ನೀ ತಗ್ಗಿಸಲ್ಪಟ್ಟಿಯೋ, അതേ ഇടത്ത് ഞാൻ നിനക്കൊരു പ്രതിഫലം വെച്ചിട്ടുണ്ട്. ಅದೇ ಸ್ಥಳದಲ್ಲಿ ನಾನು ನಿನಗೆ ಪ್ರತಿಫಲವನ್ನು ಇಟ್ಟಿರುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. ഞാൻ ഇന്ന് രാവിലെ യോബിനെ കുറിച്ച് പറഞ്ഞില്ലേ, ಇವತ್ತಿನ ಬೆಳಿಗ್ಗೆಯಲ್ಲಿ ನಾ ಯೋಬನ ಕುರಿತು ನಾ ಹೇಳಿದೆ. I have experienced that double honor in my life. ಆ ಒಂದು ಅನುಭವ ಅಂದ್ರೆ ಕರ್ತನ 2 ಪಟ್ಟು ಅನುಭವ ನನಗೆ ಆಶೀರ್ವಾದವನ್ನು ಕೊಡುತ್ತಾನೆ ಅಂತ ನಾನು ಅನುಭವಿಸುತ್ತೇನೆ. Hallelujah. ಹಲ್ಲೆಲೂಯಾ. 2015 ಈ 2015ರಲ್ಲಿ I was appointed as the teacher in the same school where I was failed. ನಾನು ಎಲ್ಲಿ ಯಾವ ಕಾಲೇಜಿನಲ್ಲಿ ನಾನು ಫೇಲ್ ಆಗಿದ್ದೇನೋ ಅಲ್ಲೇ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ. Hallelujah. ಹಲ್ಲೆಲೂಯಾ. The same teacher who mocked me, who ridiculed me, who said you are a fool, that same teacher called me sir. ಯಾವ ಆ ಒಂದು ಕಾಲೇಜಿನಲ್ಲಿ ಯಾರು ನನಗೆ ಚೀತು ಅಂತ ಹೇಳಿ ಈ ಆಡಿಸಿ ನನಗೆ ಯಾರು ಅವಮಾನ ಪಡಿಸಿದರೋ ಅವರೇ ನನ್ನನ್ನು ಆ ಒಂದು ಕಾಲೇಜ್ಗೆ ಕರೆಸಿ ನನಗೆ ಸರ್ ಅಂತ ಹೇಳಿ ಕರೀತಾರೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. I was just 22 years old then. ಆಗ ನನಗೆ 22 ವರ್ಷ ಪ್ರಾಯವಾಗಿತ್ತು. Hallelujah. ಹಲ್ಲೆಲೂಯಾ. I didn't even had that qualification for being a teacher. ಆ ಒಂದು ಟೀಚರ್ ಕೆಲಸ ಮಾಡುವುದಕ್ಕೆ ಯಾವುದೇ ರೀತಿಯಾದಂತ ಅರ್ಹತೆ ನನಗೆ ಇರಲಿಲ್ಲ. When God says something, ಆದರೆ ದೇವರು ಏನಾದರೂ ನಮ್ಮ ಜೀವಿತದಲ್ಲಿ it has to happen in your life. ಅದು ಹಾಗೆಯೇ ಸಂಭವಿಸುತ್ತದೆ. ദൈവം നിന്നോട് എന്തെങ്കിലും സംസാരിച്ചിട്ടുണ്ടെങ്കിൽ, ದೇವರು ನಿಮ್ಮ ಜೊತೆ ಏನಾದರೂ ദൈവം നിന്നോട് ഒരു വാക്ക് ದೇವರು പറഞ്ഞിട്ടുണ്ടെങ്കിൽ, ನಿಮಗೆ ಒಂದು ಮಾತನ್ನು ಹೇಳಿರುವುದಾದರೆ, സാഹചര്യം എന്തു തന്നെയായിരുന്നാലും, ಸಾಮರ್ಥ್ಯಗಳು ಸಾಧನೆಗಳು നിന്റെ ಏನಾಗಿದ್ದರೂ വിഷയം എന്തു ನಿನ್ನ തന്നെയായിരുന്നാലും, ಜೀವಿತದಲ್ಲಿ ಏನೇ ಆಗಿರುವುದಾದರೂ അവൻ കൽപ്പിച്ചതുകൊണ്ട് അത് സംഭവിക്കുക തന്നെ ಆದರೆ ചെയ്യും. ಏನನ್ನು ಕಲ್ಪಿಸಿರುತ್ತಾನೆ ಅದೇ ನಿನ್ನ ಜೀವಿತದಲ್ಲಿ ಸಂಭವಿಸುತ್ತದೆ. Hallelujah. And the things did not stop there. ಆ ಒಂದು ಅಲ್ಲಿ ಮುಕ್ತಾಯವಾಗಲಿಲ್ಲ. The topmost person in that school, the manager appointed me as the staff in that school. ಆ ಒಂದು ಮ್ಯಾನೇಜರ್ ನನ್ನನ್ನು ಅಪಾಯಿಂಟ್ ಮಾಡಿದಾಗ, so when I was on the first day of my appointment, I was welcomed by the teachers. ನಾನು ಆ ಒಂದು ಕ್ಯಾಂಪಸ್ಗೆ ಅಂದ್ರೆ ಆ ಒಂದು ಕಾಲೇಜಿನ ಒಳಗಡೆ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದಾಗ ಎಲ್ಲ ಸ್ಟಾಫ್ಗಳು ಇರುವಂತಹ ಸ್ಥಳದಲ್ಲಿ ನನ್ನನ್ನು ಕರೆದ್ರು.
Hallelujah. ಹಲ್ಲೆಲೂಯಾ. 23-ാം സങ്കീർത്തനത്തിൽ ഇങ്ങനെ പറയുന്നു, 23ನೇ ಕೀರ್ತನೆಯಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ, അവൻ ശത്രുക്കളുടെ മുമ്പാകെ നിനക്ക് മേശയൊരുക്കുന്ന ಆತನು ദൈവമാണ്. ಶತ್ರುಗಳ ಮುಂದಾಗಿ ನನಗೆ ಒಂದು ಔತಣವನ್ನು ಸಿದ್ಧ ಮಾಡುತ್ತಾನೆ. ಆಮೆನ್. Hallelujah. ಹಲ್ಲೆಲೂಯಾ. ഞാൻ ലജ്ജിച്ച് തല താഴ്ത്തി കരഞ്ഞ അതേ ഇടത്ത് ನಾನು ಲಜ್ಜೆಗೀಡಾಗಿ ಕಣ್ಣೀರು ಸುರಿಸಿ ಈ ಆಳಿಸಿದಂತ ಅದೇ ಸ್ಥಳದಲ್ಲಿ എന്നെ വിഷമിപ്പിച്ച അതേ ടീച്ചേഴ്സിന്റെ മുമ്പിൽ ನನ್ನನ್ನು ವೇದನೆ ಪಡಿಸಿದಂತ ಅದೇ ಟೀಚರ್ಸ್ಗಳ ಮುಂದೆ God made that manager to call out my name and confront and greet me before the enemies. ಆ ಒಂದು ಎಲ್ಲರೂ ಇದ್ದಂತ ಸ್ಥಳದಲ್ಲಿ ಆ ಒಂದು ಮ್ಯಾನೇಜರ್ ನನ್ನನ್ನು ಕರೆದು ನನ್ನನ್ನು ಗೌರವಿಸಿ ನನ್ನನ್ನು ಸ್ವಾಗತಿಸಿದರು. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The teacher who always mocked me, ಯಾವಾಗಲೂ ಸಹ ನನಗೆ ಅವರು ದೂಷಿಸುತ್ತಾರೆ, ಬೈತಲೇ ಇದ್ರು. I was not that good in mathematics. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಬಹಳ ಪ್ರವೀಣನಲ್ಲ. The teacher was very much angry against me. ಯಾವಾಗಲೂ ಅವರು ನನಗೆ ವಿರುದ್ಧವಾಗಿ ಎದ್ದೇಳುತ್ತಲೇ ಇದ್ರು. The teacher, when she saw me, ಟೀಚರ್ ಈ ರೀತಿಯಲ್ಲಿ ನೋಡಿದ್ರು, she said like this, ಅವರು ಈ ರೀತಿಯಲ್ಲಿ ಹೇಳಿದರು, hey, how can you put this person inside our school? ಅಯ್ಯೋ, ಈ ವ್ಯಕ್ತಿನ ಯಾವ ರೀತಿಯಲ್ಲಿ ನಮ್ಮ ಶಾಲೆ ಒಳಗಡೆ ಕರ್ಕೊಂಡು ಬಂದ್ರಿ? He is a failure. ಇವನು ಫೇಲ್ ಆದ ವ್ಯಕ್ತಿ. Hallelujah. ಹಲ್ಲೆಲೂಯಾ. When God does something in your life, ದೇವರು ಏನಾದರೂ ನಮ್ಮ ಜೀವಿತದಲ್ಲಿ ಹೇಳಿರುವುದಾದರೆ the enemy will get amazed. ಆ ಒಂದು ವೈರಿಯು ಆಶ್ಚರ್ಯ ಪಡುವಾಗೆ ದೇವರು ಮಾಡುವವನಾಗಿರ್ತಾನೆ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. നിന്റെ ശത്രുക്കൾ ആമേൻ ആശ്ചര്യപ്പെടത്തക്കതുപോലെ ദൈവം നിനക്ക് വേണ്ടി പ്രവർത്തിക്കാൻ പോകുകയാ. ಶತ್ರುಗಳು ಆಶ್ಚರ್ಯ ಪಡುವ ರೀತಿಯಲ್ಲಿ ನನ್ನ ದೇವರು ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. ഇന്ന് പകലിൽ ഞാൻ ദൈവസഭയെ നോക്കി ആത്മാവിൽ ಈ പ്രവചിക്കുകയാണ്. ಸಂಜೆ ವೇಳೆಯಲ್ಲಿ ದೇವರ ಸಭೆಯನ್ನು ನೋಡಿ ನಾನು ಪ್ರವಾದನ ಪೂರ್ವಕವಾಗಿ ಹೇಳುತ್ತೇನೆ. 2017 ദൈവത്തിന്റെ പ്രവൃത്തി ഈ സഭയ്ക്ക് വേണ്ടി വെളിപ്പെടാൻ ಈ പോകുകയാണ്. 2017ರಲ್ಲಿ ದೇವರ ಕಾರ್ಯ ಈ ಸಭೆಯಲ್ಲಿ ಪ್ರಕಟವಾಗುತ್ತದೆ. നിന്നെ മുൻപോട്ട് പിടത്തില്ലെന്ന് പറഞ്ഞ് വാദിക്കുന്ന അതേ ശത്രുക്കളുടെ മുമ്പിൽ ഇന്ന് പകൽ ദൈവാത്മാവ് ആലോചന പറയുന്നു, ഞാൻ നിനക്ക് വേണ്ടി മേശ ഒരുക്കുന്ന ദൈവമാണ്. ನಿನ್ನನ್ನು ಮುಂದಕ್ಕೆ ಬಿಡುವುದಿಲ್ಲ, ನೀ ಯಾವ ಕಾಲಕ್ಕೂ ಮುಂದೆ ಹೋಗುವುದಿಲ್ಲ ಅಂತೇಳಿ ಯಾವೆಲ್ಲ ಶತ್ರುಗಳು ನಿನಗೆ ಮುಂದಾಗಿ ನಿಂತಿದ್ದಾರೋ ಅವರ ಮುಂದೆ ಕರ್ತನು ನಿನಗಾಗಿ ಔತಣವನ್ನು ಸಿದ್ಧಪಡಿಸುವವನಾಗಿದ್ದಾನೆ. വിരോധിക്കുന്ന വിരോധിയുടെ മുമ്പിൽ ദൈവം നിനക്ക് വേണ്ടി പ്രതിഫലം ഒരുക്കുന്ന ദൈവമാണ്. ನಿನಗೆ ಯಾರೆಲ್ಲ ವಿರೋಧವಾಗಿ ನಿಂತು ವಿರೋಧಿಸುತ್ತಿದ್ದಾರೆ ಅವರ ಮುಂದೆ ಕರ್ತನು ಔತಣವನ್ನು ಸಿದ್ಧಪಡಿಸುವವನಾಗಿರುತ್ತಾನೆ. എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? Hallelujah. ಹಲ್ಲೆಲೂಯಾ. And the manager called me to his room. ಆ ಮ್ಯಾನೇಜ್ಮೆಂಟ್ ಅವರು ನನ್ನನ್ನು ಅವರ ರೂಮ್ಗೆ ಕರೆದರು. I was expecting a 3,000 for my qualification. ನಾನು ಒಂದು 3,000 ಸಂಬಳ ಕೊಡಬಹುದೇನೋ ಅಂತೇಳಿ ನಾನು ಎದುರು ನೋಡ್ತಾ ಇದ್ದೆ. Because I am just having a BA degree. ಯಾಕೆಂತೇಳಿ ನಾನು ಕೇವಲ BA ಡಿಗ್ರಿ ನನ್ನಲ್ಲಿ ಇದ್ದಿದ್ದಷ್ಟೇ. But I passed out my BA degree with MG University rank. ಆದರೆ ನಾನು BA ಡಿಗ್ರಿಯಲ್ಲಿ MG ಒಂದು ರ್ಯಾಂಕಿಂಗ್ ಅಲ್ಲಿ ನಾನು ಪಾಸ್ ಆದೆ. But remember my plus 2 result is that I am a failure. ಆದರೆ ಸೆಕೆಂಡ್ ಇಯರ್ PUC ರಿಸಲ್ಟ್ ಅಲ್ಲಿ ನಾನು ಫೇಲ್ವರ್. But my degree result says that I am a rank holder. ಆದರೆ ನನ್ನ ಡಿಗ್ರಿಯ ಒಂದು ರಿಸಲ್ಟ್ ನಾನು ರ್ಯಾಂಕ್ ಹೋಲ್ಡರ್ ಆಗಿದೆ. Hallelujah. ಹಲ್ಲೆಲೂಯಾ. I only have this paper with me. ಅದೇ ಇಷ್ಟೇ ಪೇಪರ್ಗಳು ನನ್ನಲ್ಲಿ ಇತ್ತು. And the manager just checked the paper. ಮ್ಯಾನೇಜರು ಈ ರೀತಿಯಲ್ಲಿ ಆ ರೀತಿಯಲ್ಲಿ ಎಲ್ಲ ನನ್ನ ಪೇಪರ್ ಅನ್ನು ಪರಿಶೀಲಿಸಿದರು. He took a paper and wrote like this. ಅವರು ಒಂದು ಪೇಪರ್ ತೆಗೆದುಕೊಂಡು ಈ ರೀತಿಯಲ್ಲಿ ಬರೆದರು. He made some calculations and wrote like this. ಅವರು ಏನೋ ಒಂದು ಲೆಕ್ಕವನ್ನು ಈ ರೀತಿಯಲ್ಲಿ ಬರೆದು ಕ್ಯಾಲ್ಕುಲೇಟ್ ಮಾಡಿದ್ರು. 13,754. 13,754. ഹല്ലേലൂയ. Hallelujah. ഹല്ലേലൂയ. ദൈവം നിനക്ക് വേണ്ടി ഒരുക്കിയിട്ടുള്ളത് ഒരു കണ്ണ് കണ്ടിട്ടില്ല, ഒരു ചെവി കേട്ടിട്ടില്ല, നിന്റെ ചിന്തയിൽ പോലും തോന്നാത്തതാ ദൈവം നിനക്ക് വേണ്ടി ഒരുക്കുന്നത്. ದೇವರು ನಿನಗೋಸ್ಕರವಾಗಿ ಮಾಡಲಿಕ್ಕಿರುವಂತಹ ಕಾರ್ಯಗಳು ನಿನ್ನ ಕಣ್ಣು ಕಾಣಲಿಲ್ಲ, ನಿನ್ನ ಕಿವಿ ಕೇಳಲಿಲ್ಲ, ನಿನ್ನ ಹೃದಯದಲ್ಲಿ ಯಾವುದೇ ರೀತಿಯ ಭಾವನೆಗಳು ಇನ್ನೂ ಸಹ ಹುಟ್ಟಿ ಬರಲೇ ಇಲ್ಲ. Hallelujah. ಹಲ್ಲೇಲೂಯಾ. എത്ര പേർ വിശ്വസിക്കുന്നു? ಎಷ್ಟು ಜನ ಅದನ್ನು ನಂಬುತ್ತೀರಿ? And the manager asked me, that principal asked me like this. ಆ ಪ್ರಿನ್ಸಿಪಾಲ್ ಅವರು ನನ್ನನ್ನು ನೋಡಿ ಈ ರೀತಿಯಲ್ಲಿ ಕೇಳಿದರು, Are you satisfied with this amount? ಈ ಒಂದು ಸಂಬಳದಲ್ಲಿ ನಿನಗೆ ತೃಪ್ತಿ ಇದೆಯಾ ಅಂತ ಕೇಳಿದ್ರು. Hallelujah. ಹಲ್ಲೇಲೂಯಾ. I told him like this. ನಾನು ಈ ರೀತಿಯಲ್ಲಿ ಅವರಿಗೆ ಹೇಳಿದೆ, I was expecting only 3,000. ನಾನು ನಿಮ್ಮಿಂದ ಎದುರು ನೋಡಿದ್ದು 3,000 ಅಷ್ಟೇ. You gave me 10,000 more. ಆದ್ರೆ ನೀವು 10,000 ಇನ್ನು ಕೂಡಿಸಿ ಕೊಟ್ರಿ. Hallelujah. ಹಲ್ಲೇಲೂಯಾ. Hallelujah. ಹಲ್ಲೇಲೂಯಾ. My God is amazing. ನಮ್ಮ ದೇವರು ಅದ್ಭುತದ ದೇವರು. ദൈവം അത്ഭുതങ്ങളുടെ ನನ್ನ ದೇವರು ಅದ್ಭುತ ದೇವರಾಗಿದ್ದಾರೆ. രാജാക്കന്മാരുടെ ഹൃദയം യഹോവയുടെ കയ്യിൽ നീർത്തോട് കണക്കെ ഇരിക്കുന്നു. അവൻ
ഇഷ്ടമുള്ളിടത്തേക്ക് അവരുടെ ഹൃദയത്തെ തിരിക്കുന്നു. ಆತನ ರಾಜನ ಕೈಯಲ್ಲಿ ಇರುವಂತ ಕಾಲುವೆಗಳ ಹಾಗೆ ಆತನು ಆತನ ಮಾರ್ಗಗಳನ್ನು ತಿರುಗಿಸುವವನಾಗಿರುತ್ತಾನೆ. എത്ര പേർ വിശ്വസിക്കുന്നു? ಎಷ್ಟು ಜನ ಅದನ್ನು ನಂಬುತ್ತೀರಿ? നിന്റെ വൈരിയുടെ മുമ്പിൽ ദൈവം നിന്നെ മാനിക്കുന്ന ദിവസം, ನಿನ್ನ ವೈರಿಗಳ ಮುಂದೆ ದೇವರು ನಿನಗೋಸ್ಕರವಾಗಿ ಮಾನಿಸುವ ದಿನಗಳಿದೆ. നിന്നെ ലജ്ജിപ്പിച്ചവരുടെ മുമ്പിൽ, ನಿನ್ನನ್ನು ಲಜ್ಜೆಗೀಡಾಗಿ നീ ಮಾಡಿದಂತ പരാജയപ്പെട്ട ഇടത്ത്, ನೀನು ಅಪಜಯ ಹೊಂದಿದ ಸ್ಥಳದಲ್ಲಿ, നീ തലകുനിക്കപ്പെട്ട ഇടത്ത്, ನೀನು ತಲೆ ತಗ್ಗಿಸಿದ ಸ್ಥಿತಿಯಲ್ಲಿ, ഇനി ഒരിക്കലും പുറത്തു വരത്തില്ലെന്നോ ജനം നിന്നെ നോക്കി പറഞ്ഞപ്പോൾ, ನಿನ್ನು ಯಾವ ಕಾಲಕ್ಕೂ ಹೊರಗೆ ಬರುವುದಿಲ್ಲ ಅಂತ ಯಾವ ಜನರು ಹೇಳಿದರು ಅವರ ಮುಂದೆ, സ്വർഗത്തിന് പറയാനുള്ളത് നീ എനിക്ക് വിലയേറിയവൻ തന്നെ. ಸ್ವರ್ಗದ ದೇವರು ಹೇಳುತ್ತಿದ್ದಾನೆ, ನೀ ನನಗೋಸ್ಕರವಾಗಿ ಬೆಲೆ ಬಾಳುವವನು. ഇന്ന് പകൽ ഇവിടെ ഇരിക്കുന്ന ഓരോ ജനത്തെ നോക്കി ഞാൻ ആത്മാവിൽ വിളിച്ചു പറയാം, യു ആർ precious for God. ಈ ಸಂಜೆ ವೇಳೆಯಲ್ಲಿ ನಾನು ಒಬ್ಬೊಬ್ಬರನ್ನು ನೋಡಿ ಹೇಳುತ್ತಿದ್ದೇನೆ, ದೇವರ ಎಣಿಕೆಯಲ್ಲಿ ನೀವು ಮಾನ್ಯವಾಗಿದ್ದೀರಿ. Hallelujah. Hallelujah. Say that I am precious for Jesus. ನಾವೆಲ್ಲರೂ ಬಾಯಿಗಳನ್ನು ತೆರೆದು ಹೇಳೋಣ, ನಾನು ದೇವರಿಗೆ ಮಾನ್ಯವಾದವಳು, ಅಮೂಲ್ಯಳು, ಮಾನ್ಯವಳು. ഞാൻ യേശുവിന് വിലപ്പെട്ടവനാണ്. ನಾನು ದೇವರಿಗೆ ಬೆಲೆ ಬಾಳುವವನು. ഞാൻ യേശുവിന് വിലപിടിപ്പുള്ളവനാണ്. ನಾನು ದೇವರಿಗೆ ಬೆಲೆ ಬಾಳುವವನು. Hallelujah. Hallelujah. I'm supposed to sign in a book. ಮಾರನೇ ದಿನದಲ್ಲಿ ನಾನು ಒಂದು ಬುಕ್ ಅಲ್ಲಿ ಸೈನ್ ಮಾಡಬೇಕಿತ್ತು. Hallelujah. Hallelujah. If you know about this teacher's position, there are many sections. ಆ ಒಂದು ಟೀಚರ್ ಅವರ ಆ ಒಂದು ಇದರಲ್ಲಿ ಅನೇಕ ಡಿವಿಷನ್ಗಳಿರ್ತದೆ. It's called lower primary, upper primary, secondary and higher secondary. ಒಂದೊಂದು ದರ್ಜೆಗಳಲ್ಲಿ ಇರುವಂತ ಒಂದು ಟೀಚರ್ಸ್ಗಳು ಇರುತ್ತಾರೆ. Hallelujah. Hallelujah. You know where my name came? ನನ್ನ ಹೆಸರು ಎಲ್ಲಿ ಬಂತು ಗೊತ್ತುಂಟಾ? My name came just under the same max teacher who always used to tell me I am a fool. ಯಾವಾಗೆಲ್ಲ ನನ್ನ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರು ನೀನು ಮೂರ್ಖ 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 ಅಂತ ಹೇಳುತ್ತಿದ್ದರು, ಅವರ ಪಟ್ಟಿಯಲ್ಲಿಯೇ ನನ್ನ ಹೆಸರು ಸಹ ಬಂದಿತ್ತು. Hallelujah. Hallelujah. എൻ്റെ കർത്താവ് വിശ്വസ്തനാണ്. ನನ್ನ ದೇವರು ನಂಬಿಗಸ್ತನಾದ ದೇವರು. ഏത് മേഖലയിലാണോ നീ തല താഴ്ത്തപ്പെട്ടത്? ನೀನು ತಲೆ ತಗ್ಗಿಸಲ್ಪಟ್ಟಿಯೋ? ഏതിടത്താണോ നീ നിന്ദിക്കപ്പെട്ടത്? ಯಾವ ಸ್ಥಳದಲ್ಲಿ ನೀನು ನಿಂದೆಗೆ ಒಳಗಾದಿಯೋ? അതേ ഇടത്ത് നിന്നെ മാനിക്കാൻ ദൈവത്തിന് കഴിയും. ಅದೇ ಸ್ಥಳದಲ್ಲಿ ದೇವರು ನಿನ್ನನ್ನು ಮಾನಿಸುವವನಾಗಿರುತ್ತಾನೆ. Hallelujah. Hallelujah. ശത്രു യോബിന്റെ ജീവിതത്തിലുള്ള സകലതും അപഹരിച്ചപ്പോൾ, ಶತ್ರುವಾದವನು ಆ ಯೋಬನ ಜೀವಿತದಲ್ಲಿ ಇರುವಂತ ಸಕಲವನ್ನು ಆತನು ಅಪಹರಿಸಿದಾಗ, ശത്രു വിചാരിച്ചു യോബിന്റെ ജീവിതം ഇടം കൊണ്ട് തീർന്നു. ಶತ್ರುವಾದವನು ಈ ರೀತಿಯಲ್ಲಿ ಎಣಿಸಿದನು, ಯೋಬನ ಜೀವಿತ ಇಲ್ಲಿಗೆ ಮುಕ್ತಾಯವಾಯಿತು ಅಂತ ಹೇಳಿ. Hallelujah. Hallelujah. എന്നാൽ ദൈവം, ಆದರೆ ದೇವರು സാത്താനെ ಸೈತಾನನನ್ನು ഈ പദ്ധതിക്ക് വേണ്ടി ആക്കി വെച്ചപ്പോൾ തന്നെ, ಈ ಪದ್ಧತಿಗೋಸ್ಕರವಾಗಿ ಆತನು ಸಿದ್ಧಪಡಿಸಿದಾಗಲೇ ദൈവത്തിന്റെ അകത്തൊരു ആഗ്രഹമുണ്ട്, ದೇವರ ಹೃದಯದಲ್ಲಿ ಒಂದು ಆಸೆ ಇತ್ತು, എനിക്ക് യോബിനെ ഒന്ന് ഇരട്ടിയായി അനുഗ്രഹിക്കണം, ಯೋಬನನ್ನು ನಾನು 2 ಪಟ್ಟು ಆಶೀರ್ವದಿಸಬೇಕು ಅಂತ ಹೇಳಿ. Hallelujah. Hallelujah. ചില തകർച്ചകൾ ಕೆಲವೊಂದು ಬೀಳುವಿಕೆ നിന്നെ ഇരട്ടി അനുഗ്രഹത്തിലേക്കുള്ളതാണ്. ನಿನ್ನನ್ನು 2 ಪಟ್ಟು ದೇವರು ಆಶೀರ್ವದಿಸಬೇಕು. Hallelujah. 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 എത്ര പേർ വിശ്വസിക്കുന്നുണ്ട്? ಎಷ್ಟು ಜನ ಅದನ್ನು ನಂಬುತ್ತೀರಿ? അതുകൊണ്ട് ಆದುದರಿಂದ പൗലോസ് പറയുക, ಪೌಲನು ಈ ಪ್ರಕಾರವಾಗಿ ಹೇಳ್ತಾನೆ, എപ്പോഴും സന്തോഷിപ്പിക്കുക, ಯಾವಾಗಲೂ ಸಂತೋಷವಾಗಿರಿ, എപ്പോഴും സന്തോഷിപ്പിക്കുക, ಯಾವಾಗಲೂ ಸಂತೋಷವಾಗಿರಿ, ഇടവിടാതെ സ്തോത്രം ചെയ്യുവിൻ, ಎಡೆಬಿಡದೆ ನೀವು ದೇವರಿಗೆ ಸ್ತೋತ್ರ ಮಾಡಿರಿ. Hallelujah. Hallelujah. Even in your failures, ನಿಮ್ಮ ಒಂದು ಸೋಲುವಿಕೆ ಸಮಯದಲ್ಲಿ, even in your destruction, ನಿಮ್ಮ ಎಲ್ಲ ಒಂದು ನೋವಿನ ಪರಿಸ್ಥಿತಿಯಲ್ಲಿಯೂ thank God. ನೀವು ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. Hallelujah. 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 Because my God ನನ್ನ ದೇವರು is someone ಆತನು who can turn ಅದನ್ನು ನಿಮ್ಮ ದುಃಖವನ್ನು ಆತನು ಪರಿಪೂರ್ಣವಾಗಿ ಬದಲಾಯಿಸುವಂತ every ದೇವರಾಗಿರುತ್ತಾನೆ. bad things into good things. ಎಲ್ಲ ಒಂದು ಕೆಟ್ಟತನವನ್ನು ಆತನು ಒಳ್ಳೆಯದನ್ನಾಗಿಯೇ ಮಾರ್ಪಡಿಸುವಂತ ದೇವರಾಗಿರುತ್ತಾನೆ. Hallelujah. 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 It was my dream ನನ್ನ ಒಂದು ಕನಸಾಗಿತ್ತು, to be a scientist. ನಾನೊಂದು ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿ. But now ಆದರೆ ನಾನು I minister among the scientists. ಆ ಸೈಂಟಿಸ್ಟ್ಗಳ ಮಧ್ಯದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. Hallelujah. 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 I was in Malaysia 2 weeks before. 2 ವಾರದ ಹಿಂದೆ I was in Malaysia 2 weeks before. 2 ವಾರದ ಹಿಂದೆ ನಾನು ಮಲೇಷ್ಯಾದಲ್ಲಿದ್ದೆ. I was invited to a group. ಆ ಒಂದು ಗ್ರೂಪಿನ ಮಧ್ಯದಲ್ಲಿ ನನಗೆ ಕರೆದಿದ್ದರು. In that group, ಆ ಒಂದು ಗ್ರೂಪಿನವರು full of scientists. ಫುಲ್ ಎಲ್ಲರೂ ಸೈಂಟಿಸ್ಟ್ಗಳೇ ಆಗಿದ್ದರು. Hallelujah. I am a failure in physics. ನಾನು ಆ ಒಂದು ಫಿಸಿಕ್ಸ್ ಅಲ್ಲಿ ಫೇಲ್ ಆದಂತ ವ್ಯಕ್ತಿ. But the Jesus is the conqueror is inside me. ಆದರೆ ಅವರ ಮಧ್ಯದಲ್ಲಿ ನನ್ನನ್ನು ಜಯಕರವಾಗಿ ನಿಲ್ಲಿಸಿದಂತ ದೇವರೊಬ್ಬನಿದ್ದಾನೆ. Hallelujah. 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 I told you about the day when I went to the presence of God. ನಾನು ದೇವರ ಸನ್ನಿಧಾನದಲ್ಲಿ ಹೋದಂತ ಆ ಒಂದು ಸಮಯವನ್ನು ನಾನು ನಿಮಗೆ ಹೇಳಿದೆ. With a lot of broken heartedness I went to the presence of God. ಹೃದಯದಲ್ಲಿ ಮುರಿಯುವಿಕೆ, ಅನೇಕ ಒಂದು ಸೋಲುವಿಕೆ, ಆ ಒಂದು ರೀತಿಯಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ಹೋಗಿದ್ದೆ. That worship leader spoke a word to my ears. ಆ ಒಂದು ವರ್ಷಿಪ್ ಲೀಡರ್ ನನ್ನ ಕಿವಿಯಲ್ಲಿ ಬಂದು ಈ ರೀತಿಯಲ್ಲಿ ಮಾತನ್ನು ಹೇಳಿದರು. Now
ಈಗ your sound is irritation for many, ಈಗ ನಿನ್ನ ಶಬ್ದವು ಬೇರೆಯವರಿಗೆ ಒಂದು ಕರಕರೆ ಆಗಿರಬಹುದು, but there is a time coming ಆದ್ರೆ ಒಂದು ದಿನ ನಿನಗೋಸ್ಕರವಾಗಿ ಬರುತ್ತದೆ, that people will love to hear you. ನಿನ್ನ ಸ್ವರವನ್ನು ಕೇಳುವುದಕ್ಕೆ ಎಲ್ಲರೂ ಸಹ ಹಂಬಲದಿಂದ ಕಾಯುತ್ತಿರುತ್ತಾರೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. I lost all my friends when I failed in my examination. ನಾನು ನನ್ನ ಜೀವಿತದಲ್ಲಿ ಅಂದ್ರೆ ನಾನು ಯಾವಾಗ ಸೆಕೆಂಡ್ ಇಯರ್ PUC ಯಲ್ಲಿ ನಾನು ಫೇಲ್ ಆದಿನೋ ಆಗ ನನಗಿದ್ದಂತ ಎಲ್ಲ ಸ್ನೇಹಿತರು ನನ್ನಿಂದ ದೂರ ಆದರು. All friends left me. ಎಲ್ಲ ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನನ್ನು ಬಿಟ್ಟು ಹೋದರು. Hallelujah. ಹಲ್ಲೆಲೂಯಾ. Now all are trying to contact me. ಆದ್ರೆ ಈಗ ಎಲ್ಲರೂ ಸಹ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. It's not because I am something very big. ನಾ ಹೇಳಲ್ಲ ಇಷ್ಟಪಡುವುದಿಲ್ಲ ನಾನು ಏನೋ ಒಂದು ದೊಡ್ಡ ವ್ಯಕ್ತಿ ಅಂತ ಹೇಳಿ. It's only because Jesus is very big in my life. ನನ್ನ ಜೀವಿತದಲ್ಲಿ ಯೇಸು ಮಾತ್ರ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. ദൈവം കാനാവിൽ ചെയ്ത അത്ഭുതം എനിക്ക് വളരെ ഇഷ്ടമാണ്. ನನಗೆ ದೇವರು ನನ್ನ ಜೀವಿತದಲ್ಲಿ ಅಂದ್ರೆ ಎಷ್ಟೋ ಗುಪ್ತವಾದಂತ ಕಾರ್ಯಗಳನ್ನು ನನ್ನ ಅದ್ಭುತಗಳನ್ನು ನನ್ನ ಜೀವಿತದಲ್ಲಿ ಮಾಡಿರುತ್ತಾನೆ. കാനാവിലെ ആ അത്ഭുതം എന്നെ ഒത്തിരി കരയിപ്പിച്ചിട്ടുണ്ട്. ದಯವಿಟ್ಟು ಕ್ಷಮಿಸಿ, ಕಾನಾ ಊರಿನ ಮದುವೆಯಲ್ಲಿ ದೇವರು ಅದ್ಭುತ ಮಾಡಿದ್ದು ನನಗೆ ತುಂಬಾ ಇಷ್ಟ. കാനാവിലെ കല്യാണത്തിൽ അവൻ ഇല്ലാതെ വന്നത് വീഞ്ഞാണ്. ಕಾನಾ ಊರಿನ ಮದುವೆಯಲ್ಲಿ ಇಲ್ಲದೆ ಅಂದ್ರೆ ಅಲ್ಲಿ ಖಾಲಿಯಾಗಿದ್ದದ್ದು ಅಲ್ಲಿ ದ್ರಾಕ್ಷರಸ. ആ വീഞ്ഞിനെ അവൻ തീർന്നു പോയ വീഞ്ഞിനെ റീപ്ലേസ് ചെയ്യാൻ ദൈവം തിരഞ്ഞെടുത്തത് പച്ചവെള്ളമാണ്. ಆದರೆ ಅಲ್ಲಿ ಕಾನಾ ಊರಿನ ಮದುವೆಯಲ್ಲಿ ಮುಗ್ದೋದದ್ದು ದ್ರಾಕ್ಷರಸ. ಆದ್ರೆ ಆ ಮುಗ್ದೋದಂತ ದ್ರಾಕ್ಷರಸದಲ್ಲಿ ದೇವರು ತುಂಬಿಸಿದ್ದು ಏನು ಅಂತ ಹೇಳಿದ್ರೆ ನೀರಾಗಿತ್ತು. ഹല്ലേലൂയ, ಹಲ್ಲೆಲೂಯ. വീഞ്ഞിന്റെ പ്രത്യേകത, ಆ ದ್ರಾಕ್ಷರಸದ ಒಂದು ಪ್ರತ್ಯೇಕತೆ ಏನಂದ್ರೆ അതിന് മണമുണ്ട്. ಅದಕ್ಕೆ ಒಂದು ಇದು ಉಂಟು, ಮಣಂ, ಅದಕ್ಕೆ ಒಂದು ಸ್ಮೆಲ್ ಉಂಟು, അതിന് കളറുണ്ട്, ಅದಕ್ಕೆ ಕಲರ್ ಉಂಟು, അതിന് ടേസ്റ്റ് ഉണ്ട്, ಅದಕ್ಕೆ ಒಂದು ಟೇಸ್ಟ್ ಇದೆ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. ദൈവം തിരഞ്ഞെടുത്ത വെള്ളത്തിന്റെ പ്രത്യേകത, ಅದೇ ದೇವರು ಆರಿಸಿಕೊಂಡಂತ ನೀರಿನ ಪ್ರತ್ಯೇಕತೆ, there is no color, ಅದಕ್ಕೆ ಯಾವುದೇ ರೀತಿಯ ಬಣ್ಣ ಇಲ್ಲ, there is no taste, ಅದಕ್ಕೆ ಯಾವುದೇ ರೀತಿಯ ರುಚಿ ಇಲ್ಲ, there is no smell, ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಸ್ಮೆಲ್ ಇಲ್ಲ. ഹല്ലേലൂയ. ಹಲ್ಲೆಲೂಯ. അവർക്ക് ആവശ്യമുള്ള വീഞ്ഞിന്റെ പ്രത്യേകത, ಅವರಿಗೆ ಬೇಕಾಗಿರುವಂತಹ ದ್ರಾಕ್ಷರಸದ ಒಂದು ಪ್ರತ್ಯೇಕತೆ ಏನೆಂದರೆ അത് കുടിച്ചാൽ നല്ല മണമുണ്ട്, അതിന് നല്ല ടേസ്റ്റ് ഉണ്ട്, നല്ല രുചിയാ, എല്ലാം ഉണ്ട്. ಅದಕ್ಕೆ ಅದು ಕುಡಿಯುವಾಗಲೇ ಒಳ್ಳೆ ಸ್ಮೆಲ್ ಬರ್ತದೆ, ಮಾತ್ರವಲ್ಲ ರುಚಿ ಉಂಟು, ಅದಕ್ಕೆ ಬಣ್ಣ ಉಂಟು. പക്ഷെ ദൈവം തിരഞ്ഞെടുത്ത വെള്ളത്തിന് ഒരു പ്രത്യേകത, ಆದ್ರೆ ದೇವರು ಆರಿಸಿಕೊಂಡಂತ ಆ ನೀರಿಗೆ ಯಾವುದೇ ರೀತಿಯಾದಂತ ಪ್ರತ್ಯೇಕತೆಯೇ ಇಲ್ಲ. പക്ഷെ തിരഞ്ഞെടുത്തത് ദൈവമായതുകൊണ്ട്, ಆದರೆ ಅದನ್ನು ಆರಿಸಿಕೊಂಡದ್ದು ದೇವರಾಗಿದ್ದ ನಿಮಿತ್ತ ഒരു ഗുണവുമില്ലാത്ത പച്ചവെള്ളം, ಯಾವುದೇ ರೀತಿಯ ಗುಣ ಇಲ್ಲದೆ ಇರುವಂತಹ ತಣ್ಣನೆಯ ನೀರು, അതുവരെ ആരും രുചിച്ചിട്ടില്ലാത്ത വീഞ്ഞായി മാറി. ಅದುವರೆಗೂ ಯಾರು ಸಹ ರುಚಿ ನೋಡದೆ ಇರುವಂತಹ ದ್ರಾಕ್ಷಾರಸವನ್ನಾಗಿ ದೇವರು ಮಾರ್ಪಡಿಸಿದನು. ആരും നിന്റെ ജീവിതത്തെ നോക്കി ഒരു ഗുണവും പറയാനില്ലാത്തപ്പോൾ, ಇವತ್ತು ರಾತ್ರಿ ವೇಳೆಯಲ್ಲಿ ನಿನ್ನ ಜೀವಿತವನ್ನು ನೋಡಿ ಯಾವುದೇ ರೀತಿಯ ಗುಣ ಹೇಳದಿದ್ದರೂ ಸಹ ദൈവം നിന്നെ തിരഞ്ഞെടുത്തു എന്നുള്ള ഒറ്റ കാരണത്താൽ നീ അനേകർക്ക് ഗുണമുള്ളതായി മാറാൻ പോകുന്നു. ದೇವರು ನಿನ್ನನ್ನು ಆರಿಸಿಕೊಂಡಿರುವುದಾದರೆ ಅನೇಕರಿಗೆ ಗುಣಪಡಿಸುವವನು ನೀನಾಗಿರುತ್ತಿ. ಎಷ್ಟು ಜನ ನಂಬುತ್ತೀರಿ? Hallelujah. 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 It doesn't matter whether you know about your future. ನಿಮಗೆ ನಿಮ್ಮ ಭವಿಷ್ಯದ ಕುರಿತು ಯಾವುದೇ ರೀತಿಯ ಅರಿವಿಲ್ಲದಿದ್ದರೂ ಸಹ ಪರವಾಗಿಲ್ಲ. It always matter whether you know about the one who holds your future. ಆದರೆ ನಿನ್ನ ಭವಿಷ್ಯವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತಹ ದೇವರ ಕುರಿತು ನಿನಗೆ ಸರಿಯಾದಂತಹ ಅರಿವಿರಬೇಕು. Can you all just rise in the presence? ನಾವೆಲ್ಲರೂ ಸಹಿ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. This evening I want to pray for you. ಈ ಸಂಜೆ ವೇಳೆಯಲ್ಲಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸಲು ಇಷ್ಟಪಡುತ್ತೇನೆ. Hallelujah. 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 Can you just come forward this morning evening? ದಯವಿಟ್ಟು ನೀವೆಲ್ಲರೂ ಮುಂದೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. I want to pray for you. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸಲು I ಇಷ್ಟಪಡುತ್ತೇನೆ. believe that God is going to change your life situation. ನಿಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಲು ಹೋಗುತ್ತಾನೆ. No matter what else circumstance and situation you are going through right ಯಾವ now. ಸಮಸ್ಯೆಯಲ್ಲಿ ಯಾವ ರೀತಿಯ ಹೋರಾಟದಲ್ಲಿ ನೀವು ಹೋಗುತ್ತಾ ಇದ್ದೀರಾ ಅದು ಮುಖ್ಯವಲ್ಲ. If God has chosen you, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. if God has chosen you, ದೇವರು ನಿಮ್ಮನ್ನು ಆರಿಸಿಕೊಂಡಿರುವುದಾದರೆ He can turn your life. ಆತನು ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ಬದಲಾಯಿಸುತ್ತಾನೆ. പച്ചവെള്ളത്തെ വീഞ്ഞാക്കി മാറ്റാൻ ദൈവത്തിന് കഴിയുമെങ്കിൽ, ನನ್ನ ದೇವರು ಆ ಖಾಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಆತನು ಮಾರ್ಪಡಿಸಿದ್ದೇ ಆದರೆ നിന്റെ ജീവിതത്തിലെ സകല ഇല്ലായ്മകളെ മാറ്റുവാൻ ദൈവത്തിന് കഴിയും. ನಿನ್ನ ಜೀವಿತದಲ್ಲಿ ಯಾವುದೆಲ್ಲ ಈಗ ಇಲ್ಲದ ಪರಿಸ್ಥಿತಿಯಲ್ಲಿ ಇದೆಯಾ ಅದೆಲ್ಲವನ್ನು ದೇವರು ನೀಗಿಸಲು ಶಕ್ತನಾದವನಾಗಿದ್ದಾನೆ. എല്ലാ കണ്ണുകളെ ഒന്ന് അടച്ചാൽ, ಎಲ್ಲರೂ ಸಹ ನಾವು ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚೋಣ. just close your eyes. ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚೋಣ. Look here and there. ಇನ್ನು ದಯವಿಟ್ಟು ಆಚೆ ಈಚೆ ನೋಡಬೇಡಿ. Hallelujah. Hallelujah.
Father in heaven, we pray for these people. ಪರಿಶುದ್ಧನಾದಂತ ಪರಲೋಕದ ತಂದೆಯೇ, ಈ ಜನರಿಗಾಗಿ ನಾನು കർത്താവേ, ഈ ಪ್ರಾರ್ಥಿಸುತ್ತೇನೆ. ജനത്തെ ഞാൻ ദൈവകരങ്ങളിലേക്ക് ಕರ್ತನೆ, ಈ ಜನರನ್ನು ಕರ್ತನೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. I don't even know what are the situation they are going through. ಯಾವೆಲ್ಲ ಪರಿಸ್ಥಿತಿಯಲ್ಲಿ ಇವರು ಹಾದು ಹೋಗುತ್ತಿದ್ದಾರೆ ನನಗೆ ಗೊತ್ತಿಲ್ಲ അവർ ಸ್ವಾಮಿ. ഏത് സാഹചര്യത്തിൽ കൂടെയാണ് കടന്നു പോകുന്നതെന്ന് എനിക്കറിയത്തില്ല. ಕರ್ತನೆ, ಅವರು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇವಾಗ ಹಾದು ಹೋಗುತ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ പക്ഷേ ಸ್ವಾಮಿ. ഇന്ന് രാത്രി ഞാൻ വിശ്വസിക്കുന്നു, ಆದ್ರೆ ಇವತ್ತು ರಾತ್ರಿ ನಾವು ಒಂದನ್ನು ನಂಬುತ್ತೇನೆ. സകലത്തെയും നന്നാക്കാൻ കഴിയുന്ന ദൈവത്തിന്റെ കരം ഇവർക്ക് വേണ്ടി പ്രവർത്തിക്കട്ടെ. ಸಕಲವನ್ನು ಸರಿ ಮಾಡಲು ಶಕ್ತನಾದಂತ ಕರ ಇವರ ಪ್ರತಿಯೊಬ್ಬರನ್ನು ಮುಟ್ಟಲಿ ಎಂದು ಪ್ರಾರ್ಥಿಸುತ್ತೇನೆ. ഗുണമില്ലാത്തതിനെ ഗുണമുള്ളതാക്കി മാറ്റാൻ കഴിയുന്ന ദൈവത്തിന്റെ കരം ഇവർക്ക് വേണ്ടി പ്രവർത്തിക്കട്ടെ. ಗುಣ ಇಲ್ಲದೆ ಇರುವುದನ್ನು ಗುಣವಾಗಿ ಒಂದು ಗುಣ ಕೊಟ್ಟು ಅದಕ್ಕೆ ರುಚಿಯನ್ನು ಕೊಟ್ಟು ಉಪಯೋಗಿಸಿಕೊಳ್ಳಲು ಶಕ್ತನಾದವನು ലോകം ഇവരെ നോക്കി ഒരു സാധ്യതയും പറയാതിരിക്കുമ്പോൾ ಲೋಕವು ಇವರನ್ನು ನೋಡಿ ಯಾವುದೇ ಸಾಧ್ಯತೆ ಇಲ್ಲ ಅಂತ ಹೇಳಿ ಹೇಳುವಾಗ ഞാൻ ആത്മാവിൽ വിശ്വസിക്കുന്നു, കർത്താവിന് ഈ ജനത്തെ കുറിച്ച് ഒരു പദ്ധതിയുണ്ട്. ನಾನು ಆತ್ಮನಿಂದ ನಾನು ಹೇಳುತ್ತೇನೆ, ಇವರಿಂದ ಸಾಧ್ಯತೆ ಉಂಟು. ലോകം ഇവരെ നോക്കി ഒരു ഉപയോഗവും ഇല്ലെന്ന് പറയുമ്പോൾ ಲೋಕವು ಇವರನ್ನು ನೋಡಿ ಇವರು ಯಾವುದಕ್ಕೂ ಉಪಯೋಗ ಇಲ್ಲದವರು ಅಂತ ಹೇಳುವಾಗ ഇന്ന് പകൽ ഞാൻ ഇവരെ നോക്കി ആത്മാവിൽ പ്രവചിക്കുക, ദൈവത്തിന് ഉപയോഗപ്പെടുന്ന പാത്രങ്ങളാക്കി കർത്താവ് ഇവരെ മാറ്റണമേ. ಈ ಸಂಜೆಯ ವೇಳೆಯಲ್ಲಿ ನಾನು ಆತ್ಮನ ಮೂಲಕವಾಗಿ ನಾವು ಒಂದನ್ನು ಹೇಳುತ್ತೇನೆ, ಇವರು ದೇವರಿಗೋಸ್ಕರವಾಗಿ ಉಪಯೋಗವುಳ್ಳಂತ ಪಾತ್ರೆಯಾಗಿ ದೇವರು ಮಾರ್ಪಡಿಸುವನಾಗಿರ್ತಾನೆ. എല്ലാവരും തള്ളപ്പെട്ട, ಎಲ್ಲರಿಂದ ತಳ್ಳಲ್ಪಟ್ಟ, എല്ലാവരും മാറ്റി നിർത്തപ്പെട്ട എന്നെ ദൈവത്തിന് മാറ്റാൻ കഴിയുമെങ്കിൽ, ಎಲ್ಲರಿಂದ ತಳ್ಳಲ್ಪಟ್ಟು ಎಲ್ಲರಿಂದಲೂ ಸ್ವಾಮಿ ಹಾಲೆಲೂಯಾ ದೂರವಾಗಿಂದ ನನ್ನನ್ನು ನೀನು ಬದಲಾಯಿಸಿರುವುದಾದರೆ ಸ್ವಾಮಿ, I believe and I pray for this people. ಕರ್ತನೆ, ನಾನು ನಂಬಿ ಈ ಜನರಿಗಾಗಿ ಪ್ರಾರ್ಥಿಸುತ್ತೇನೆ. Father, change their life. ಕರ್ತನೆ, ಇವರ ಜೀವಿತವನ್ನು ಪರಿಪೂರ್ಣವಾಗಿ ಬದಲಾಯಿಸು. സാഹചര്യത്തെ അങ്ങ് മാറ്റണമേ. ಕರ್ತನೆ, ಇವರ ಎಲ್ಲ ಪರಿಸ್ಥಿತಿಗಳನ್ನು ನೀನು ഈ ಬದಲಾಯಿಸು. വചനം സത്യമായതുകൊണ്ടും ಈ ವಾಕ್ಯ ಸತ್ಯವಾಗಿರುವುದರಿಂದ, ഈ വചനം ദൈവത്തിൽ നിന്നായതുകൊണ്ടും ಈ ವಾಕ್ಯ ದೇವರಿಂದ ಬಂದದಾಗಿರುವುದರಿಂದ പകൽ ഞാൻ ആത്മാവിൽ ഇവർക്ക് വേണ്ടി ಈ പ്രാർത്ഥിക്കുകയാണ്. ಸಂಜೆಯ ವೇಳೆಯಲ್ಲಿ ಯಥಾರ್ಥವಾಗಿ ಈ ದೇವರ ಸನ್ನಿಧಿಯಲ್ಲಿ ನಿಂತು ಇವರಿಗಾಗಿ ಪ್ರಾರ್ಥಿಸುತ್ತೇನೆ. കഴിയുന്നതിന് മുമ്പേ നിന്റെ പ്രവൃത്തിയെ നീ ജീവിപ്പിക്കണമേ. ಕರ್ತನೆ, ಈ ಸಮಯ ಕಳೆಯುವುದಕ್ಕಿಂತ ಮುಂಚಿತವಾಗಿ ನಿನ್ನ ಕಾರ್ಯವನ್ನು ನೀ ಸಿದ್ಧಿಗೆ ತರಬೇಕಾಗಿ ನಾನು Pray, ಬೇಡಿಕೊಳ್ಳುತ್ತೇನೆ. Father, you revive your works among these people. ಕರ್ತನೆ, ನೀ ಈ ಜನರಿಗೋಸ್ಕರವಾಗಿ ನಿನ್ನ ಮಾತನ್ನು ಕರ್ತನೆ ಕಾರ್ಯಗತ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ഞാൻ ഇവരെ അനുഗ്രഹിക്കുന്നു. ನಾನು ಇವರನ್ನು ഇവർ ಆಶೀರ್ವದಿಸುತ್ತೇನೆ. ഏതൊക്കെ മേഖലകളിലാണോ ഇവർ ബന്ധിക്കപ്പെട്ടത്, ಕರ್ತನೆ, ಇವರು ಇರುವಂತ ಸ್ಥಳದಲ್ಲಿಯೇ ಇವರು ഏതൊക്കെ ಬಂಧಿಸಿರುವುದಾದರೆ, മേഖലകളിലാണോ ഇവർ സ്വാതന്ത്ര്യം ആഗ്രഹിക്കുന്നത്, ಯಾವ ಮೇഖಲೆಗಳಲ್ಲಿ ಇವರು ಸ್ವಾತಂತ್ರ್ಯವನ್ನು ಬಯಸುತ್ತಾರೋ ഞാൻ ആത്മാവിൽ പ്രവചിക്കുന്നു, ನಾನು ಆತ್ಮನಿಂದ ಪ್ರವಾದಿಸುತ್ತೇನೆ. ഒരു സമ്പൂർണ്ണ മാറ്റം ഇവരുടെ ജീവിതത്തിൽ ಇಲ್ಲಿ ಸಂಪೂರ್ಣವಾದಂತ ಬದಲಾವಣೆ ಇವರಿಗೆ ಉಂಟಾಗಲಿ ಸ್ವಾಮಿ. Yes, Lord. Thank you, Father. Thank you, Holy Spirit. Father, we believe that you never avoid people. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. Hallelujah. You always feel compassionate ನೀ for the people. ಯಾವಾಗಲೂ ಸಹ ಕರ್ತನೆ ನಿನ್ನ ಜನರ ಮೇಲೆ ಕನಿಕರ ತೋರಿಸುವಂತ You ದೇವರು are ಸ್ವಾಮಿ. Lord with a lot of compassion to his people. ಕರ್ತನೆ, ನೀನ್ ಜನರನ್ನು ನೋಡಿದ ಕೂಡಲೇ ಮನಮರಿ ಕನಿಕರಿಸುವಂತ ದೇವರಾಗಿದೆಯಪ್ಪ. I release your word upon this people. ಕರ್ತನೆ, ಈ ಜನರ ಮೇಲೆ ಕರ್ತನೆ ನಿನ್ನ ವಾಕ್ಯವನ್ನು ಬಿಡುಗಡೆ ಮಾಡುತ್ತೇನೆ. Let them be taken to the place of abundance. ಕರ್ತನೆ, ಇವರನ್ನು ಕರ್ತನೆ ಅತ್ಯುನ್ನತವಾದಂತ ಸ್ಥಳಕ್ಕೆ ನಡೆಸಬೇಕಾಗಿ ನಾನು In ಬೇಡಿಕೊಳ್ಳುತ್ತೇನೆ. the name of Father, Son and Holy Spirit. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ And I pray and I declare ಕರ್ತನೆ, ನಾನು ಇವರಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. and I speak deliverance. ನಾನು ಇವರಿಗೋಸ್ಕರವಾಗಿ ಬಿಡುಗಡೆಯನ್ನು ಮಾತನಾಡುತ್ತೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. Hallelujah. Hallelujah. Say amen. ಆಮೆನ್ ಹೇಳೋಣ. Hallelujah. 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 ഞാൻ വിശ്വസിക്കുന്നു, എൻ്റെ ജീവിതത്തെ മാറ്റിയ ദൈവം, ನಾನು ನಂಬುತ್ತೇನೆ, ನನ್ನ ಜೀವಿತದಲ್ಲಿ ನನ್ನನ್ನು ಬದಲಾಯಿಸಿದಂತ ದೇವರು. നിങ്ങളുടെ സാഹചര്യം എന്താണെങ്കിലും, ನಿಮ್ಮ ಸಮಸ್ಯೆ, ನಿಮ್ಮ ಯಾವುದೇ ರೀತಿಯ നിങ്ങളുടെ രോഗം എന്താണെങ്കിലും, ನಿಮ್ಮ ರೋಗ ಯಾವುದೇ ಇದ್ದರೂ ಸಹ ദൈവത്തിന് നിങ്ങളെ മാറ്റാൻ കഴിയും. ದೇವರು ನಿಮ್ಮನ್ನು ಬದಲಾಯಿಸುತ್ತಾನೆ. I was a mental patient. ನಾನೊಂದು ಮೆಂಟಲ್ ಪೇಷಂಟ್ ಆಗಿದ್ದೆ. I used to walk away from my home. ನಾನು ನನ್ನ ಕುಟುಂಬದಿಂದ ನನ್ನ ಮನೆಯಿಂದ ಓಡಿ ಹೋಗಬೇಕು ಅಂತ ಹೇಳಿ ಬಯಸಿದೆ. 7-8 കിലോമീറ്റർ ഞാൻ വീട്ടിൽ നിന്ന് ഇറങ്ങിപ്പോയിട്ടുണ്ട്. 7-8 ಕಿಲೋಮೀಟರ್ ನಾನು ದೂರ ಮನೆಯಿಂದ ಬಿಟ್ಟು ಓಡಿ ಹೋಗುತ್ತಾ ಇದ್ದೆ. ആ എന്നെ ദൈവത്തിന് മാറ്റാൻ കഴിയുമെങ്കിൽ, ನನ್ನನ್ನು ದೇವರು ಬದಲಾಯಿಸಿರುವುದಾದರೆ, Hallelujah, Hallelujah, God can change you. ನಿಮ್ಮನ್ನು ಸಹ ದೇವರು ಬದಲಾಯಿಸುತ್ತಾನೆ. Hallelujah. 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 May God bless you. May God change your life. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಿಮ್ಮ ಒಂದು ಜೀವಿತವನ್ನು ದೇವರು ರೂಪಾಂತರ ಪಡಿಸಲಿ. ಆಮೆನ್.